ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಈ ವಿಡಿಯೋ ಯಾರು 2027 ಮತ್ತು 2028ರ UPSC IAS IPS ಪರೀಕ್ಷೆನ ಗುರಿಯಾಗಿ ಇಟ್ಕೊಂಡಿದ್ದೀರಿ ನಿಮಗೋಸ್ಕರ. ಈ ವಿಡಿಯೋದಲ್ಲಿ UPSC ಹಿಂದಿನ ಟ್ರೆಂಡ್ಗಿಂತ ಈಗ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ಕಂಡು ಬರ್ತಾ ಇದೆ, ಅದಕ್ಕೆ ನಾವು ಯಾವ ತರ ರೆಡಿ ಆಗ್ಬೇಕು, ಜೊತೆಗೆ ಫುಲ್ ಟೈಮ್ ಓದುವಂತ ವಿದ್ಯಾರ್ಥಿಗಳು ಹೇಗೆ ಓದಬೇಕು ಮತ್ತು ಪಾರ್ಟ್ ಟೈಮ್ ಓದೋರು, ಹೌಸ್ ವೈಫ್ಗಳು ಮತ್ತು ಜಾಬ್ ಮಾಡೋರು ತಯಾರಿಗಳನ್ನ ಯಾವ್ಯಾವ ತರ ಮಾಡಬೇಕು ಅದೆಲ್ಲವನ್ನ ಕೂಡ ನಾನು ನಿಮಗೆ ಸಿಂಪಲ್ ಆಗಿ, ಸರಳವಾಗಿ, ವಿವರಣಾತ್ಮಕವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಉದ್ದ ಆಗ್ಬಹುದು, ಬಟ್ ಇದು ನಿಮ್ಮ ಜರ್ನಿಯನ್ನ ತುಂಬಾ ಸುಲಭಗೊಳಿಸುತ್ತೆ, ನಿಮ್ಮ ಸಮಯವನ್ನ ಕಾಪಾಡುತ್ತೆ. ಈ 1 ರಿಂದ 1.5 ಗಂಟೆ ನೀವು ನನ್ನ ಜೊತೆ ಇದ್ರೆ ನಿಮ್ಮ ವರ್ಷಗಳು ಸೇವ್ ಆಗುತ್ತೆ. ಹೇಗೆ ಏನು ಅನ್ನೋದನ್ನ ಆರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ UPSC ಅನ್ನೋದು ಈಗ ಕೇವಲ ಒಂದು ಪರೀಕ್ಷೆಯಾಗಿ ಉಳಿದಿಲ್ಲ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ತುಂಬಾ ವೇಗವಾಗಿ ಹೋಗ್ತಾ ಇರೋದ್ರಿಂದ, ಇವತ್ತು AI ಎಷ್ಟು ಫಾಸ್ಟ್ ಆಗಿ ನಮಗೆ ಸಿಕ್ಕಿರೋದ್ರಿಂದ, ಕೈಯಲ್ಲೇ ಜಗತ್ತಿರೋದ್ರಿಂದ, ಮೊಬೈಲ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ನಾವು ಏನ್ ಬೇಕಾದನ್ನ ಕಲಿಯುವಂತಹ ಅವಕಾಶಗಳು ನಮಗೆ ಇವತ್ತು ಇರೋದ್ರಿಂದ UPSCಯಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಗಳು ಆಗ್ತಾ ಇದೆ. ಸೊ ಅದಕ್ಕೆಲ್ಲ ನಾವು ರೆಡಿ ಆಗ್ಬೇಕಾಗತ್ತೆ. ಹೇಗ್ ರೆಡಿ ಆಗೋದು, ಏನೇನು ಓದೋದು, ಆಮೇಲೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ವಿಪರೀತವಾದಂತ ಟ್ರೆಂಡ್ಗಳು ಚೇಂಜ್ ಆಗಿದ್ವು. ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ರು, ಹಾಗೇನೆ ಹಿಸ್ಟ್ರಿ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿಯಾಗಿ ಕೇಳ್ಕೊಂಡಿದ್ರು. ಅಂದ್ರೆ ಇಲ್ಲಿವರೆಗೂ ಏನು ವಿದ್ಯಾರ್ಥಿಗಳು ಓದ್ತಾ ಇದ್ರಲ್ಲ ಒಂದು ಮೈಂಡ್ ಸೆಟ್ ನಿಂದ, ಆ ಇಡೀ ಮೈಂಡ್ ಸೆಟ್ಗೆ ಒಂದು ಸಣ್ಣ ಕೊಡಲಿ ಪೆಟ್ಟನ್ನ UPSC ಕೊಟ್ಟಿತ್ತು. ಇಂತಹ ಸಂದರ್ಭಗಳಲ್ಲಿ ನೀವು ಯಾವ ತರಹ ಹೋದ್ರೆ ಈ ಫೀಲ್ಡ್ ಅಲ್ಲಿ ಯಶಸ್ವಿ ಆಗ್ತೀರಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಮಾಧಾನವಾಗಿ ಕುಳಿತುಕೊಂಡು ಚರ್ಚೆ ಮಾಡೋಣ. ನಿಮಗೆ ಟೈಮ್ ಇಲ್ಲದೆ ಇದ್ರೆ ಡಬಲ್ ಸ್ಪೀಡ್ ಇಟ್ಕೊಂಡು ನೋಡಿ, ಬಟ್ ದಿಸ್ ವಿಡಿಯೋ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಆರಂಭ ಮಾಡೋಣ. ಮಿಷನ್ 2027 2027ಕ್ಕೆ ನಿಮ್ ತಯಾರಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ. ನೋಡಿ, UPSC ಅನ್ನೋದು ಇದೊಂದು ಏನಾಗಿದೆ ಅಂತ ಅಂದ್ರೆ ಅ ಲಾಂಗ್ ಬ್ಯಾಟಲ್ ಇನ್ AI ಎರಾ ಅಂತ ನಾನು ಬರ್ದಿದ್ದೀನಿ ಇಲ್ಲಿ. ಅಂದ್ರೆ ಇವತ್ತು ಏನ್ AI ಬಂದಿದೆಯಲ್ಲ, ಸೊ AI ನಿಂದ ಅನುಕೂಲಗಳು ಕೂಡ ಆಗಿದೆ, ಅನಾನುಕೂಲಗಳು ಕೂಡ ಆಗಿದೆ. ಯಾಕಂತ ಹೇಳ್ತೀನಿ. ನೀವು ಮೊದಲು ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಈಗ ನಿಮ್ಮ ತಂದೆ ತಾಯಿ ಇದ್ರಲ್ಲ, ಅವರು ಡಿಕ್ಷನರಿಗಳನ್ನ ತೆಗೆದು ಪುಸ್ತಕಗಳನ್ನ ಹುಡುಕಾಡಿ ನೋಡ್ಬೇಕಾಗಿತ್ತು. ನಮ್ಮ ಕಾಲದಲ್ಲಿ ಏನ್ ಬಂತು? ಗೂಗಲ್ ಬಂತು. ಗೂಗಲ್ ಅಲ್ಲಿ ಹುಡುಕ್ಬೇಕು, ವೆಬ್ಸೈಟ್ ಗಳು ಸಿಗುತ್ತೆ, ಆ ವೆಬ್ಸೈಟ್ ಒಳಗಡೆ ಹೋಗಿ ನಮಗೆ ಸರ್ಚ್ ಮಾಡಿದಾಗ ಕಂಟೆಂಟ್ ಸಿಗ್ತಾ ಇತ್ತು. ಬಟ್ ಇವತ್ತೇನು ಇಲ್ಲ, ನೀವು ಜಸ್ಟ್ ಚಾಟ್ GPT ಓಪನ್ ಮಾಡ್ಕೊಳ್ಳೋದು, ಚಾಟ್ GPT ಓಪನ್ ಮಾಡ್ತೀರಿ, ನಿಮ್ ಡೌಟ್ಸ್ ಅನ್ನ ನೀವು ಕೇಳ್ತೀರಿ, ಹೌದಲ್ವಾ? ಸೊ ಚಾಟ್ GPT ಓಪನ್ ಮಾಡ್ತೀರಿ, ನಿಮ್ ಡೌಟ್ಸ್ ಅನ್ನ ನೀವು ಕೇಳ್ತೀರಿ, ನಿಮ್ಗೆ ಉತ್ತರ ಕೊಟ್ಟು ಬಿಡುತ್ತೆ. ವಿತ್ ಇಮೇಜ್, ವಿತ್ ಡಯಾಗ್ರಾಮ್ಸ್, ವಿತ್ ರಿಸೋರ್ಸ್ ಎಲ್ಲವನ್ನು ಕೂಡ ನಿಮ್ಗೆ ಕೊಡುತ್ತೆ. ಹಾಗಾಗಿ ಇವತ್ತು ನೀವು AI ಅನ್ನ ಸದ್ಬಳಕೆ ಮಾಡ್ಕೊಂಡ್ರೆ ನೀವು ಯಾವುದೇ ಫೀಲ್ಡ್ ಅಲ್ಲಿ ಕೂಡ ಯಶಸ್ವಿ ಆಗಬಹುದು. ಅದಕ್ಕೆ UPSC ಕೂಡ ಹೊರತಲ್ಲ. ನೋಡಿ, ಅಜಯ್ ಕುಮಾರ್ ಅಂತ ಇವರು UPSC ಚೇರ್ಮನ್ ಇದ್ದಾರೆ. ಒಂದ್ ಮಾತು ಹೇಳ್ತಾರೆ ಅವ್ರು, ಏನಂತ ಅಂದ್ರೆ, ಐ ಅಂಡರ್ಸ್ಟ್ಯಾಂಡ್ ದಿಸ್ ಇಯರ್ಸ್ ಪ್ರಿಲಿಮ್ಸ್ ಫೆಲ್ಟ್ ಕ್ವೈಟ್ ಟಫ್. ಈ ವರ್ಷದ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಟಫ್ ಇತ್ತು, ಚಾಲೆಂಜಿಂಗ್ ಇತ್ತು. ಓಕೆ, ಕೆಲವೊಂದಕ್ಕೆ ಕ್ಲಾರಿಟಿ ಬೇಕಾಗಿತ್ತು ಅಂತ ಹೇಳ್ತಾರೆ. ನಾನು ಯಾಕೆ ಇದನ್ನ ತೋರಿಸ್ತಾ ಇದ್ದೀನಿ ಇವರ ಟ್ವೀಟ್ ಅನ್ನ ಅಂತ ಅಂದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ ಇವರು, ನಮ್ಮ ಕ್ವಶನ್ಗಳು ಮತ್ತೆ ಆನ್ಸರ್ಗಳು ಯಾವ್ದ್ರ ಮೇಲೆ ಬೇಸ್ಡ್ ಆಗಿತ್ತು ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂತ ಮಾತ್ರ ಬರೀತಾರೆ ಅವರು. ಎಲ್ಲಿಯೂ ಕೂಡ ಇದೇ ಬುಕ್ ಅಂತ ಹೇಳಿಲ್ಲ. ಗೌರ್ಮೆಂಟ್ ವೆಬ್ಸೈಟ್ಸ್ ಅಂತ ಹೇಳ್ತಾರೆ, ಸರ್ಕಾರಿ ವೆಬ್ಸೈಟ್ಗಳು, ಗೌರ್ಮೆಂಟ್ ಪ್ರೆಸ್ ರಿಲೀಸಸ್ PIB ಅಂತ ಬರುತ್ತೆ, ಹಾಗೇನೆ ರೆಪ್ಯೂಟೆಡ್ ನ್ಯೂಸ್ ಪೇಪರ್ಸ್, ಇಷ್ಟೇ. ಓಕೆ, ವಿದ್ಯಾರ್ಥಿಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ, ಇದ್ರ ಮೇಲೆ ನಾವು ಕಂಟೆಂಟ್ ಅನ್ನ ರೆಡಿ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಕನ್ಫ್ಯೂಷನ್ ಆಯ್ತಲ್ಲ. ನೀವ್ ಎಷ್ಟಂತ ಓದ್ತೀರಿ ಟೆಕ್ಸ್ಟ್ ಬುಕ್ ಗಳನ್ನ, ಏನೇನಂತ ಓದ್ತೀರಿ? ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ ಗಳು ಬೇರೆ ಇರುತ್ತೆ, ಭಾರತ ಸರ್ಕಾರದ ಟೆಕ್ಸ್ಟ್ ಬುಕ್ ಗಳು ಬೇರೆ ಇರುತ್ತೆ, ಓಲ್ಡ್ NCERT, ನ್ಯೂ NCERT, ಹೌದಲ್ವಾ? ಆಮೇಲೆ ತಮಿಳುನಾಡು NCERT, ಇನ್ನು ಗೌರ್ಮೆಂಟ್ ವೆಬ್ಸೈಟ್ ಗಳಂದ್ರೆ ಎಷ್ಟಿದೆ, ಎಷ್ಟು ಇಲಾಖೆಗಳಿವೆ, 50-60 ಸಚಿವಾಲಯಗಳಿದೆ. ಎಲ್ಲರದ್ದು ವೆಬ್ಸೈಟ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕಾಗತ್ತಾ ನಿಮ್ಗೆ? ಇನ್ನು ಕೆಲವೊಬ್ರು PIB ಅಂತ ಹೇಳ್ತಾರೆ, PIB ನಿಂದ ನೇರವಾದ ಪ್ರಶ್ನೆಗಳು ಬಂದಿತ್ತು ಅಂತ. ವಿದ್ಯಾರ್ಥಿಗಳೇ, ಸಿಂಪಲ್ ಆಗಿ ಹೇಳ್ತೀನಿ, PIB ಅನ್ನುವಂತ ವೆಬ್ಸೈಟ್ ಇದೆ, ಸ್ವಲ್ಪ ಚೆಕ್ ಮಾಡ್ರಿ. ಇಲ್ಲಿ ಪ್ರತಿದಿನ ಮಿನಿಮಮ್ 30 ಪೇಜ್ ಕಂಟೆಂಟ್ ಬರುತ್ತೆ. ಪ್ರತಿದಿನ 30 ಪೇಜ್ ಕಂಟೆಂಟ್ ಬರುತ್ತೆ. ಒಂದು ದಿನಕ್ಕೆ ನೀವು 30 ಪೇಜ್ ಓದ್ತೀರಿ ಅಂತ ಅಂದ್ರೆ, ಓಕೆ, ಇದು ಸುಮಾರು ಒಂದು ತಿಂಗಳಿಗೆ ಅಂದ್ರೆ 30 ದಿನಕ್ಕೆ 900 ಪುಟ ಆಗುತ್ತೆ. ಬರೀ PIB ಓದೋದು. ನೀವು ಸ್ಟ್ಯಾಟಿಕ್ ಬುಕ್ಸ್ ಯಾವಾಗ ಓದೋರು, ಮಂತ್ಲಿ ಮ್ಯಾಗಝಿನ್ ಯಾವಾಗ ಓದೋರು, ನ್ಯೂಸ್ ಪೇಪರ್ ಯಾವಾಗ ಓದೋರು, ಇದನ್ನೇ ಓದೋಕೆ ನಿಮಗೆ 3 to 4 ಅವರ್ಸ್ ಬೇಕಾಗತ್ತೆ, ಓದಿ ಗ್ರಹಿಕೆ ಮಾಡಿ ನೆನ್ಪಿಟ್ಕೊಳ್ಳೋಕೆ. ಸೊ ಹಾಗಾಗಿ ಇವ್ರು ಕೊಟ್ಟಿದಾರಂತ ಹೇಳಿ ಎಲ್ಲ ಓದ್ತಾ ಹೋಗೋ ಹಾಗಿರಲ್ಲ. ಸುಲಭ ಮಾಡ್ಕೊಡ್ತೀನಿ ನಾನು ಅದನ್ನ. ಓಕೆ, ಅರ್ಥ ಆಯ್ತಾ ಇಲ್ಲಿಂದ ಕೇಳಿದ್ರು ಏನು ಅಂತ? ಅದಕ್ಕಿಂತ ಮುಂಚೆ ಯಾರು ಬಿಗಿನರ್ಸ್ ಇದೀರಿ,
ಯಾರಿಗೆ ಯು ಪಿ ಎಸ್ ಸಿ ಬಗ್ಗೆ ಐಡಿಯಾ ಇಲ್ಲ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಯು ಪಿ ಎಸ್ ಸಿ ನಲ್ಲಿ 3 ಹಂತಗಳಿರುತ್ತೆ. ಒಂದು ಪ್ರಿಲಿಮ್ಸ್ ಎಕ್ಸಾಮ್, ಮತ್ತೊಂದು ಮೇನ್ಸ್ ಎಕ್ಸಾಮ್, ಮತ್ತೊಂದು ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ. ಪ್ರಿಲಿಮ್ಸ್ ಅಲ್ಲಿ ಏನ್ ಗೊತ್ತಾ, ನಾನು ಸಿಂಪಲ್ ಆಗಿ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾರು ಬಿಗಿನರ್ಸ್ ಇದ್ದೀರಿ, ಯಾರು ನೋಡ್ತಾ ಇದ್ದೀರಿ ಇದ್ರ ಬಗ್ಗೆ ಅಂತ ಹೇಳಿ. ನೋಡಿ, ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ತುಂಬಾ ಸರಳ, ಮೆಥಡ್ ತುಂಬಾ ಸರಳ, ಬಟ್ ಸಬ್ಜೆಕ್ಟ್ ಮಾತ್ರ ಸಿಕ್ಕಾಪಟ್ಟೆ ವಿಶಾಲ. 2 ವಿಭಾಗ ಇರುತ್ತೆ. ಪೇಪರ್ 1 ಅಂತ ಕರೀತಾರೆ, ಮತ್ತೊಂದನ್ನ ಪೇಪರ್ 2 ಅಂತ ಕರೀತಾರೆ. ಸಾಮಾನ್ಯ ಭಾಷೆಯಲ್ಲಿ GS ಅಂತ ಕರಿತೀವಿ, ಮತ್ತೊಂದನ್ನ CSAT ಅಂತ ಕರಿತೀವಿ. ಸೊ ಏನಿರುತ್ತೆ ಪೇಪರ್ 1 ಅಲ್ಲಿ? ಪೇಪರ್ 1 ಅಲ್ಲಿ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಗಳಿದೆ. ಯಾವ್ಯಾವ ಸಬ್ಜೆಕ್ಟ್ಗಳು? ಪಾಲಿಟಿ, ಎಕನಾಮಿ, ಎನ್ವೈರ್ಮೆಂಟ್, ಜಿಯೋಗ್ರಫಿ ಪ್ಲಸ್ ಮ್ಯಾಪಿಂಗ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಆರ್ಟ್ ಅಂಡ್ ಕಲ್ಚರ್ ಮತ್ತು ಹಿಸ್ಟ್ರಿ. ನೋಡ್ರಿ ಎಷ್ಟು ಟೈಪ್ ಸಬ್ಜೆಕ್ಟ್, 1, 2, 3, 4, 5, 6, 7, ಆಮೇಲೆ ಇದಿಷ್ಟಾದ್ಮೇಲೆ ಕರೆಂಟ್ ಅಫೇರ್ಸ್. ಟೋಟಲ್ ಹೀಗೆ 8 ಸಬ್ಜೆಕ್ಟ್ಗಳು ಬರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಇದರಿಂದ ನಿಮಗೆ 100 ಪ್ರಶ್ನೆಗಳು ಬರುತ್ತೆ. ಅವ್ರು ಹೇಗೆ ಡಿವೈಡ್ ಮಾಡ್ತಾರೆ ಇದೆಲ್ಲ ನಾನು ಕ್ಲಾಸ್ ಹೇಳುವಾಗ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತೀನಿ. ಸಿಂಪಲ್ ಆಗಿ 100 ಪ್ರಶ್ನೆ ಇರುತ್ತೆ, ಪ್ರತಿಯೊಂದಕ್ಕೂ 2 ಅಂಕ, ಟೋಟಲ್ 200 ಮಾರ್ಕ್ಸ್ ಗಳ ಪ್ರಶ್ನೆ ಪತ್ರಿಕೆ. ಒಂದು ಉತ್ತರ ನೀವು ತಪ್ಪು ಮಾಡಿದ್ರೆ ಅದಕ್ಕೆ 0.66 ಅಂಕ ಕಟ್ ಆಗುತ್ತೆ, ನೆನ್ಪಿಟ್ಕೊಳ್ರಿ ತಪ್ಪು ಮಾಡಿದ್ರೆ. ಅರ್ಥ ಆಯ್ತಾ? ಸೊ ಈ ತರ ಇಲ್ಲಿ ಲೆಕ್ಕಾಚಾರ ಇರುತ್ತೆ. ಇನ್ನೊಂದು ಬರುತ್ತೆ CSAT ಅಂತ ಹೇಳಿ, ನಾನು ತೋರಿಸ್ತೀನಿ ಸಿಲೆಬಸ್ ಅನ್ನ. ಇಲ್ಲಿ 3 ವಿಭಾಗ, ಒಂದು ಮ್ಯಾಥ್ಸ್, ಮತ್ತೊಂದು ರೀಸನಿಂಗ್ ಅಂತ ಇರುತ್ತೆ, ಮತ್ತೊಂದು ರೀಡಿಂಗ್ ಕಾಂಪ್ರಹೆನ್ಷನ್, ಇದು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಇರುತ್ತೆ. ಸೊ ಇದರಿಂದ ಒಂದು 20 ಪ್ರಶ್ನೆ, 20ರಿಂದ 27 ಪ್ರಶ್ನೆಗಳಿರುತ್ತೆ. ಇದರಿಂದ ಒಂದು 10ರಿಂದ 15 ಪ್ರಶ್ನೆಗಳು, ಇದರಿಂದ ಒಂದು 30ರಿಂದ 40 ಪ್ರಶ್ನೆಗಳು. ಟೋಟಲ್ ಇಲ್ಲಿ CSAT ಅಲ್ಲಿ 80 ಪ್ರಶ್ನೆಗಳಿರುತ್ತೆ. 80ಕ್ಕೆ ಪ್ರತಿಯೊಂದಕ್ಕೂ ಕೂಡ 2.5 ಅಂಕ ಕರೆಕ್ಟ್ ಮಾಡಿದ್ರೆ, ತಪ್ಪು ಮಾಡಿದ್ರೆ 0.8333 ಅಂಕಗಳು ಕಟ್ ಆಗುತ್ತೆ. ಇದು ಬೇಸಿಕ್. CSAT ಅಲ್ಲಿ ನೀವು ಕ್ವಾಲಿಫೈ ಆಗೋಕೆ, ಇಲ್ಲಿ ಇದನ್ನ ರ್ಯಾಂಕ್ ಕನ್ಸಿಡರ್ ಮಾಡಲ್ಲ, ಮಿನಿಮಮ್ 66 ತಗೊಳ್ಬೇಕು ಪಾಸ್ ಆಗೋಕೆ. ಮ್ಯಾಕ್ಸಿಮಮ್ ನಿಮಗೆ ಬಿಟ್ಟಿರೋದು ಅದೇನು ಯೂಸ್ ಇಲ್ಲ, ಜಾಸ್ತಿ ತಗೊಂಡ್ರು ಯೂಸ್ ಇಲ್ಲ. 66ಕ್ಕಿಂತ ಕಡಿಮೆ ತಗೊಂಡ್ರೆ ಫೇಲ್ ಆಗ್ತೀರಿ ಕಂಪಲ್ಸರಿ. ನೀವು ಯಾವುದೇ ಕ್ಯಾಟಗರಿಯಲ್ಲಿ ಇರಲಿ, ನೀವು SC, ST, OBC, ಫಿಸಿಕಲಿ ಚಾಲೆಂಜ್ಡ್ ಇರಬಹುದು, EWS ಯಾರೇ ಇದ್ರು ಕೂಡ ಮಿನಿಮಮ್ 66 ತಗೊಳ್ಳೇಬೇಕು. ಇನ್ನು ಈ GS ಏನಿದೆಯಲ್ಲ, 200 ಅಂಕಗಳ ಪ್ರಶ್ನೆ ಪತ್ರಿಕೆ, ಇಲ್ಲಿ ಏರುಪೇರುಗಳು ಆಗ್ತಾ ಇದೆ ಒಂದೊಂದ್ ಸಾರಿ. ಈಗ ಉದಾಹರಣೆಗೆ 2025ರಲ್ಲಿ ಕಟ್ ಆಫ್ 92 ಬಂದಿತ್ತು, ಮಿನಿಮಮ್ ಕಟ್ ಆಫ್ ಜನರಲ್ ಕ್ಯಾಟಗರಿಗೆ. 2023ರಲ್ಲಿ ಇದೆ 75 ಬಂದಿತ್ತು. ಆ ತರ ಏರುಪೇರುಗಳು ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಕಲಿತೀರಿ ನೀವು ಮುಂದೆ ಡೀಟೇಲ್ ಆಗಿ ಏನೇನ್ ಇರುತ್ತೆ ಪ್ರಿಲಿಮ್ಸ್ ಬೇಸಿಕ್ ಆಗಿ. ಒಂದ್ ಸಾರಿ ನಾನು ನಿಮಗೆ ಇದ್ರ ಸಿಲೆಬಸ್ ಅನ್ನು ಕೂಡ ತೋರಿಸ್ಬಿಡ್ತೀನಿ ಕ್ಲಿಯರ್ ಆಗಿ. ಇಲ್ಲಿದೆ ನೋಡ್ರಿ, ಏನಂತ ಅಂದ್ರೆ ಈ ತೋರಿಸಿದಿಲ್ಲ ನಾನು ನಿಮಗೆ. ಇಲ್ಲಿ ಪಾಲಿಟಿ, ಎಕನಾಮಿ, ಎನ್ವೈರ್ಮೆಂಟ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, ಮ್ಯಾಪಿಂಗ್ ಮತ್ತು ಕರೆಂಟ್ ಅಫೇರ್ಸ್. ಇದಿಷ್ಟು CSAT ಗೆ. GS ಗೆ ಇನ್ನು ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಕಾಂಪ್ರಹೆನ್ಷನ್, ಇಂಗ್ಲಿಷು ಅಥವಾ ಹಿಂದಿ, ನಿಮ್ಗೆ ಹಿಂದಿ ಚೆನ್ನಾಗಿದೆ. ಇದಿಷ್ಟು CSAT ಗೆ. ಈ PDF ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಾನು ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಇದ್ರ ಜೊತೆ. ನೀವು ಬೇಸಿಕ್ ಪ್ರಿಲಿಮ್ಸ್ ಬಗ್ಗೆ ಒಂದು ಐಡಿಯಾ ಸಿಗ್ತಾ ನಿಮಗೆ. ಇನ್ನು ಇದನ್ನ ಹೇಗೆ ಪಾಸ್ ಆಗೋದು, ಏನೇನ್ ಮಾಡ್ಕೊಳ್ಳೋದು, ಅದೆಲ್ಲ ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಬರ್ತಾ ಬರ್ತಾ. ನಾವು ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ಬಹಳಷ್ಟು ಕಂಟೆಂಟ್ ಹಾಕ್ತಾ ಇರ್ತೀವಿ, ಅಲ್ಲೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ನಾನು ಇವತ್ತು ಅದನ್ನ ಮಾತಾಡೋಕೆ ನಿಮ್ ಜೊತೆ ಬಂದಿಲ್ಲ, ಬೇರೆ ಕೆಲವೊಂದು ಪಾಯಿಂಟ್ಸ್ ಹೇಳೋಣಿದೀನಿ. ಆಯ್ತಾ? ಸೊ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದರ PDF ಅನ್ನು ಆಮೇಲೆ ನಾನು ಶೇರ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಡ್ರಿ. ಏನಂದ್ರೆ 2 ಪೇಪರ್ಗಳಿರುತ್ತೆ, 2 ಕಂಪಲ್ಸರಿ, 2 ಬರೀಬೇಕು, 200 ಅಂಕಕ್ಕೆ. 2 ಪೇಪರ್ಗಳು ಕೂಡ 200 ಅಂಕಕ್ಕೆ. ಎರಡನೇ ಪೇಪರ್ ಇದೆಯಲ್ಲ, ಅಲ್ಲಿ ಮಿನಿಮಮ್ 33% ಅಂದ್ರೆ 200ಕ್ಕೆ 66 ತಗೊಳ್ಬೇಕಾಗತ್ತೆ. 2 ಪೇಪರ್ಗಳು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಮಾತ್ರ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಪ್ರಶ್ನೆ ಪತ್ರಿಕೆ ಪ್ರಿಲಿಮ್ಸ್ ಅಲ್ಲಿ. ಅರ್ಥ ಆಯ್ತಾ? ಸೊ ಸಿಲೆಬಸ್ ನ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಅವರು, ನೋಡೋಣ ಅದಕ್ಕಿಂತ ಏನೇನಿದೆ ಅಂತ. ಇನ್ನು ಸಿಂಪಲ್ ಆಗಿ ಮೇನ್ಸ್ ಪರೀಕ್ಷೆ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಅಂದ್ರೆ, ನಾನು ಇದನ್ನ ಚಾರ್ಟ್ ಮುಖಾಂತರನೇ ತೋರಿಸ್ತೀನಿ ನಿಮಗೆ, ಅವಾಗ ಒಂದು ಸಿಂಪಲ್ ಐಡಿಯಾ ಸಿಗುತ್ತೆ ಮೇನ್ಸ್ ಯಾವ ತರ ಇರುತ್ತೆ. ಮೇನ್ಸ್ ಪ್ರಶ್ನೆ ಪತ್ರಿಕೆ ಯಾವಾಗ ನಡೆಯುತ್ತೆ ಎಕ್ಸಾಮ್? ಮೊದಲನೇದಾಗಿ ನೋಡಿ, ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಎಕ್ಸಾಮ್ದು. ಮೇ ಕೊನೆಯ ರವಿವಾರ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಆಗಸ್ಟ್ ಕೊನೆಯ ವಾರದಲ್ಲಿ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ನೆಕ್ಸ್ಟ್ ಜನವರಿಯಿಂದ ಇಂಟರ್ವ್ಯೂಗಳು ನಡೆಯುತ್ತೆ. ಅಂದ್ರೆ ಒಂದು ವರ್ಷದ ಪ್ರೊಸೆಸ್. ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಲ್ಲಿ ರಿಸಲ್ಟ್ ಬರುವಂತ ಸಾಧ್ಯತೆ ಇರುತ್ತೆ. ಈಗ ಮೇನ್ಸ್ ಎಕ್ಸಾಮ್ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ನಲ್ಲ, ಇದು ಯಾವ ತರ ನಡೆಯುತ್ತೆ? ಪ್ರತಿ ವರ್ಷ ಪ್ರಿಲಿಮ್ಸ್ಗೆ ಸುಮಾರು 8ರಿಂದ 10 ಲಕ್ಷ ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಅದರಲ್ಲಿ ಬರೆಯೋರು ಒಂದು 5ರಿಂದ 6 ಲಕ್ಷ ಜನ, ಅದರಲ್ಲಿ ಸೀರಿಯಸ್ ಆಗಿರೋರು ಒಂದು 50ರಿಂದ 60 ಸಾವಿರ ಜನ, ಅದರಲ್ಲಿ ಮೇನ್ಸ್ಗೆ ಕ್ವಾಲಿಫೈ ಆಗೋರು 14ರಿಂದ 15 ಸಾವಿರ ಜನ ವಿದ್ಯಾರ್ಥಿಗಳು.
ಈ 14ರಿಂದ 15,000 ಜನ ಏನ್ ಪ್ರಿಲಿಮ್ಸ್ ಮೇನ್ಸ್ ಬರೀತಾರಲ್ಲ, ಅದ್ರಲ್ಲಿ 2,000ದಿಂದ 3,000 ಜನ ಮಾತ್ರ ಮೇನ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ, ಇಂಟರ್ವ್ಯೂ ಹೋಗ್ತಾರೆ. ಇದ್ರಲ್ಲಿ ಮತ್ತೆ ಫೈನಲಿ ಸೆಲೆಕ್ಟ್ ಆಗೋರು 1,000 ಜನ ಮಾತ್ರ. ಅದರಲ್ಲಿ ಬ್ರೇಕ್ ಡೌನ್ ಹೇಗಿರುತ್ತೆ ಅಂದ್ರೆ 180 IAS ಇರುತ್ತೆ, 200 IPS ಇರುತ್ತೆ, 50 IFS ಎಲ್ಲ ಇರಬಹುದು. ಬೇರೆ ಬೇರೆ ಬ್ರೇಕ್ ಡೌನ್ ಇರುತ್ತೆ. ಅದನ್ನ ನೋಟಿಫಿಕೇಶನ್ ಕ್ಲಾರಿಟಿ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಇವತ್ತು 8 ಲಕ್ಷ ಜನ ಅಪ್ಲೈ ಮಾಡಿದ್ರು, IAS ಆಗೋರು ಪ್ರತಿ ವರ್ಷ 180 ಜನ ಮಾತ್ರ, IPS ಆಗೋರು 200 ಜನ ಮಾತ್ರ. ಅದರಲ್ಲಿ ಮತ್ತೆ ರಿಸರ್ವೇಶನ್ ಗಳೆಲ್ಲ ಬೇರೆ ಬೇರೆ ಇರುತ್ತೆ. ನೀವು ಒಬ್ಬ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಇದ್ದೀರಿ, ಅನ್ರಿಸರ್ವ್ಡ್ ಕ್ಯಾಟಗರಿ ಅವ್ರು ಇದ್ದೀರಿ ಅಂದ್ರೆ 70 ರ್ಯಾಂಕ್ ಗಿಂತ ಕಡಿಮೆ ಬಂದ್ರೆ ಮಾತ್ರ ನೀವು IAS ಆಗಬಹುದು. ನೆನ್ಪಿಟ್ಕೊಡ್ರಿ. ನೀವೊಬ್ಬ ಅನ್ರಿಸರ್ವ್ಡ್ ವಿದ್ಯಾರ್ಥಿ ಇದ್ದೀರಿ, ನೀವು 200 ರ್ಯಾಂಕ್ ಗಿಂತ ಒಳಗಡೆ ಬಂದ್ರೆ ಮಾತ್ರ ನಿಮ್ಗೆ IPS ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ಇದಿಷ್ಟು ನೆನ್ಪಿಟ್ಕೊಳ್ರಿ. ಈಗ ಮೇನ್ಸ್ ಬರೆಯೋಕ್ ಸ್ಟಾರ್ಟ್. ಪ್ರಿಲಿಮ್ಸ್ ಪಾಸ್ ಆದ್ರೆ ಅನ್ಕೊಳ್ಳೋಣ, ಮೇನ್ಸ್ ಬಂದ್ರಿ ಅನ್ಕೊಳ್ಳೋಣ. ಮೇನ್ಸ್ ಏನೇನ್ ಬರೀತೀರಿ, ಯಾವ ತರ ಇರುತ್ತೆ? ಮೇನ್ಸ್ ಅಲ್ಲಿ ಮೊದಲು GS ಎಕ್ಸಾಮ್ಗಳು ಇರುತ್ತೆ. GS ಅಲ್ಲಿ ಮೊದಲು ಇದು ಎಸ್ಎ ಪೇಪರ್. ಇದು 250 ಅಂಕಗಳಿಗಿರುತ್ತೆ. 2 ಎಸ್ಸೆ ಬರಿಬೇಕು ನೀವು, ಪ್ರತಿಯೊಂದಕ್ಕೂ 125 ಅಂಕ. ಇನ್ನು ಎರಡನೇದು GS1 ಅಂತ ಒಂದು ಪೇಪರ್ ಇರುತ್ತೆ, GS2 ಅಂತ ಇರುತ್ತೆ, GS3 ಅಂತ ಇರುತ್ತೆ, GS4 ಅಂತ ಇರುತ್ತೆ. ಪ್ರತಿಯೊಂದು ಕೂಡ ಎಷ್ಟಂದ್ರೆ 250 ಅಂಕಗಳಿಗೇನೆ ಇರುತ್ತೆ ಪ್ರತಿಯೊಂದು ಪೇಪರ್ಗಳು. ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಬೇಕು ಅಂತ, ಇದು ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ರಿಲೇಟೆಡ್ ಇದೆ, ಇದು ಪಾಲಿಟಿ ರಿಲೇಟೆಡ್, ಪಾಲಿಟಿ ಮತ್ತು IR ರಿಲೇಟೆಡ್ ಇದೆ, ಇದು ಎಕಾನಮಿ ಮತ್ತು ಸೈನ್ಸ್ ರಿಲೇಟೆಡ್ ಇದೆ, ಇದು ಎಥಿಕ್ಸ್ ರಿಲೇಟೆಡ್ ಇದೆ. ಇಲ್ಲಿ ಹೇಗಿರುತ್ತೆ, ಪ್ರತಿ ವರ್ಷ 10 ಮಾರ್ಕ್ಸಿನ 10 ಪ್ರಶ್ನೆಗಳು ಪ್ಲಸ್ 15 ಮಾರ್ಕಿನ 10 ಪ್ರಶ್ನೆಗಳು, 250. ಈ GS2 GS3 ನಲ್ಲಿ ಕೂಡ ಸಿಮಿಲಾರಿಟಿ ಇರುತ್ತೆ. ಎಥಿಕ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. 10 ಮಾರ್ಕ್ಸಿನ 10 ಪ್ರಶ್ನೆಗಳು ಅಂದ್ರೆ 100 ಅಂಕ. ಇನ್ನು 150 ಇದೆ. ಇನ್ನು 150 20 ಮಾರ್ಕ್ಸಿನ, ಇಲ್ಲ 90 ಏನೋ ಇದೆ ಇದು. ಇನ್ನು ಸುಮಾರು 7 20 ಅಂದ್ರೆ ಇಲ್ಲಿ ಎಷ್ಟಾಗತ್ತೆ ಅಂದ್ರೆ ಸುಮಾರು 7 14 140. ಸೊ ಅಂದ್ರೆ 10 ಮಾರ್ಕ್ಸಿನ 11 ಪ್ರಶ್ನೆಗಳು ಅಂದ್ರೆ 110 ಅಂಕಗಳು ಇಲ್ಲಿ ಬರುತ್ತೆ ನಿಮಗೆ. ಇನ್ನು 20 ಅಂಕದ 7 ಪ್ರಶ್ನೆಗಳು ಬರುತ್ತೆ. ಸೊ ಅವು 140 ಅಂಕ ಆಗುತ್ತೆ. ಟೋಟಲ್ 250. ಈ ತರ ಮಾಡೆಲ್ ಇದೆ ಎಕ್ಸಾಮ್ಗೆ. ಇವು ನಿಮಗೆ ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ, ಎಷ್ಟು ನೀವು ಸ್ಕೋರ್ ಮಾಡ್ತೀರಿ ಅನ್ನೋದ್ರ ಮೇಲೆ ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ. ಇದ್ರ ಜೊತೆ ಆಪ್ಷನಲ್ ಪೇಪರ್ಸ್ ಅಂತ ಬರುತ್ತೆ. ಆಪ್ಷನಲ್ ಒಂದೇ ಸಬ್ಜೆಕ್ಟ್ ಬಟ್ 2 ಪೇಪರ್, ಸೇಮ್ 250 250. ಇಲ್ಲೂ ಅಂದಾಜು 20ರಿಂದ 21 ಪ್ರಶ್ನೆಗಳು ಇರುತ್ತೆ. ಸೊ ಟೋಟಲ್ ಆಗಿ ಇವೆಲ್ಲ ನೀವು ಸೇರಿಸಿದ್ರಿ ಅಂದ್ರೆ 7 ಪೇಪರ್ಗಳ ಆಧಾರದಲ್ಲಿ ನಿಮ್ಮ ರ್ಯಾಂಕ್ ನಿರ್ಧಾರ ಆಗುತ್ತೆ. ಇಲ್ಲಿ ಸ್ಕೋರ್ ಅಂತ ಬಂದ್ರೆ ನೋಡಿ, ಅಂದಾಜಾಗಿ ನಾನು ನಿಮ್ಗೆ ಹೇಳಬೇಕು ಅಂದ್ರೆ ಎಸ್ಎ ನಲ್ಲಿ ನಿಮ್ಮ ಸ್ಕೋರ್, ನಿಮ್ಮ ಟಾರ್ಗೆಟ್ 150 ಇರಬೇಕು, 130 ಆದ್ರೂ ಬರುತ್ತೆ. GS1 ನಲ್ಲಿ ಸೇಮ್ 140ವರೆಗೂ ಇಟ್ಕೊಡ್ರಿ, 110ರಿಂದ 120 ತಗೊಳ್ತೀರಿ. ಸೇಮ್ GS2 ನಲ್ಲೂ ಕೂಡ ಇದೇ ಟಾರ್ಗೆಟ್, GS3 ನಲ್ಲೂ ಕೂಡ ಇದೇ ಟಾರ್ಗೆಟ್ ಇರಲಿ. GS4 ಏನಿದೆಯಲ್ಲ ಎಥಿಕ್ಸ್, ಇಲ್ಲಿ ಹೈ ಸ್ಕೋರ್ ಮಾಡೋಕ್ ಟ್ರೈ ಮಾಡ್ಬೇಕು. 150 ಟಾರ್ಗೆಟ್ ಇಟ್ಕೊಡ್ರಿ, 130ವರೆಗೂ ಬನ್ರಿ. ಸೊ ಈಗ ಉದಾಹರಣೆಗೆ 120 ತಗೊಂಡಿದ್ದೀರಿ, ಈ ಎಥಿಕ್ಸ್ ಅಲ್ಲಿ 130 ತಗೊಂಡಿದ್ದೀರಿ, ಎಸ್ಎ ನಲ್ಲಿ 130 ತಗೊಂಡಿದ್ದೀರಿ ಅಂದ್ರೆ ಒಂದು ಅಂದಾಜು ಲೆಕ್ಕ ಮಾಡೋಣ ಎಷ್ಟಾಗುತ್ತೆ. 3 5 7 9 9 3 12. ಒಂದಿಲ್ಲಿ 1 2 3 4 5 6 ಅಂದ್ರೆ 620 ಅಂಕಗಳು ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? GS ಇಂದಾನೆ ಬರ್ತಾ ಇದೆ. ಓಕೆ, ಎಸ್ಎ ಸೇರಿಸ್ಕೊಂಡು GS ಇಂದಾನೆ ಬರ್ತಾ ಇದೆ. ಇನ್ನು ಆಪ್ಷನಲ್ ಪೇಪರ್ ಅಂತ ಬರುತ್ತೆ ನಿಮ್ದು. 2 ಪೇಪರ್ ಅಂತ ಹೇಳಿದ್ನಲ್ಲ, 250 ಮತ್ತೆ 250ರದ್ದು. ಇಲ್ಲಿ 2 ಸೇರಿಸ್ಕೊಂಡು ಅಂದಾಜ್ ಟಾರ್ಗೆಟ್ 300 ಇಟ್ಕೊಳ್ರಿ. ಸುಮಾರು 280ವರೆಗೂ ಕೂಡ ಬಂದ್ರು ಏನು ತಪ್ಪಿಲ್ಲ. ಉದಾಹರಣೆಗೆ 280 ನಿಮ್ದು ಬಂತು ಅನ್ಕೊಳ್ಳೋಣ. ಸೊ 8 2 10 ಆಗುತ್ತೆ. ಇಲ್ಲೊಂದು 900 ನಿಮ್ದು ರಿಟರ್ನ್ ಅಂಕಗಳಿಂದಾನೆ ಬಂತು, ಬರವಣಿಗೆಯಿಂದಾನೆ ಇಷ್ಟು ಅಂಕ ಬಂತು. ಇಂಟರ್ವ್ಯೂ ನಲ್ಲಿ 200 ಅಂಕಗಳ ಟಾರ್ಗೆಟ್ ಇಟ್ಕೊಳ್ರಿ, 180ವರೆಗೂ ಹೋಗ್ತೀರಿ, ಮಾಡಬಹುದು, ಸಾಧ್ಯ ಇದೆ, ಹಿಂದೆ ಮಾಡಿದ್ದಾರೆ. 900 ಪ್ಲಸ್ 180 ಅಂತ ಅಂದ್ರೆ ಸುಮಾರು ಇಲ್ಲಿ ನಿಮ್ದು 1080 ಆಗುತ್ತೆ. ಸೊ ಇಷ್ಟು ಸ್ಕೋರ್ ನೀವು ಮಾಡಿದಿರಿ ಅಂತ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬರ್ತೀರಿ. ಚೆಕ್ ಮಾಡಿರ್ಬೇಕಾದ್ರೆ ಇದ್ರ ಆಜು ಬಾಜುನೇ ಅಂಕಗಳಿರುತ್ತೆ. ಈ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಇವತ್ತೇ ಈ ಟಾರ್ಗೆಟ್ಸ್ ಇರ್ಬೇಕು. ಅದೇ ತರ ಪ್ರಿಲಿಮ್ಸ್ ಅಲ್ಲಿ ಕೂಡ ಪೇಪರ್ 1 ಅಲ್ಲಿ ನಿಮ್ ಟಾರ್ಗೆಟ್ ಅಬೌವ್ 110 ಟಾರ್ಗೆಟ್ ಇರಬೇಕು. ಫಸ್ಟ್ ಪೇಪರ್ ಅಲ್ಲಿ CSAT ಅಲ್ಲಿ ಮಿನಿಮಮ್ 80+ ಇರಬೇಕು ನಿಮ್ ಟಾರ್ಗೆಟ್. ಸೊ ಹೀಗೆ ಟಾರ್ಗೆಟ್ ಇಟ್ಕೊಂಡು ಮಾಡಿ. ಟಾರ್ಗೆಟ್ ಇಲ್ಲದೆ ಬೇಡ, ವಿದೌಟ್ ಟಾರ್ಗೆಟ್ UPSC ತಯಾರಿ ಮಾಡಬಾರ್ದು. ಇವು ನಾನು ನಿಮ್ಗೆ ಅಂದಾಜು ಕೊಡ್ತಾ ಇದ್ದೀನಿ ಯಾವ ತರ ಇರಬೇಕು ಅಂತ. ಕ್ಲಾರಿಟಿ ಸಿಗ್ತಾ? ಇನ್ನೂ ಒಂದು, ನಾನೀಗ 7 ಪೇಪರ್ಗಳನ್ನ ಮಾತ್ರ ಇದೆ ಮೇನ್ಸ್ ಅಲ್ಲಿ. ಇನ್ನೊಂದು 2 ಪೇಪರ್ ಇರುತ್ತೆ. ಒಂದು ಇಂಗ್ಲಿಷ್ ಕಂಪಲ್ಸರಿ ಪೇಪರ್, ಇದು 300 ಅಂಕಗಳಿಗಿರುತ್ತೆ. ಇಲ್ಲಿ
ಮಿನಿಮಮ್ 75 ತಗೊಳ್ಬೇಕು, ಜಸ್ಟ್ ಪಾಸ್ ಆಗ್ತೀರಿ. ಇದನ್ನ ರ್ಯಾಂಕ್ ಕನ್ಸಿಡರ್ ಮಾಡಲ್ಲ. ಇನ್ನೊಂದು ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ನಿಮ್ ಮಾತೃಭಾಷೆ ತಗೊಳ್ಳೋದು ನೀವು, ಕನ್ನಡ, ಇಂಗ್ಲಿಷ್, ಕನ್ನಡ, ಮರಾಠಿ, ಹಿಂದಿ, ತಮಿಳು, ನಿಮ್ಗೆ ಯಾವ ಭಾಷೆ ಅದು. ಉದಾಹರಣೆ ಕನ್ನಡ ತಗೊಂಡ್ರಿ ಅಂದ್ರೆ ಮಿನಿಮಮ್ 75 ತಗೊಳ್ಬೇಕು, ಪಾಸ್ ಆಗ್ತೀರಿ. ತುಂಬಾ ಈಸಿ ಇರುತ್ತೆ ಪೇಪರ್. ಸೊ ಮೇನ್ಸ್ ಅಲ್ಲಿ ಟೋಟಲ್ 9 ಪೇಪರ್ ಬರೀತೀರಿ, ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ ಬರೀತೀರಿ, ಇಂಟರ್ವ್ಯೂ ಕೊನೆಗೆ ಒಂದು 30ರಿಂದ 40 ನಿಮಿಷದ ಇರುತ್ತೆ. ಇದು ಇಡೀ UPSC ಒಂದು ಐಡಿಯಾ. ಕ್ಲಿಯರ್ ಆಯ್ತಾ ನಿಮ್ಗೆ ಈಗ? ಸೊ ಇದಿಷ್ಟು UPSC ಬಗ್ಗೆ. ಸಿಲೆಬಸ್ ಏನಿರುತ್ತೆ ಒಂದ್ ಸ್ವಲ್ಪ ಐಡಿಯಾ ಕೊಡ್ತೀನಿ ನಾನು ನಿಮಗೆ. ಸಿಲೆಬಸ್ ಅಲ್ಲಿ ಏನೇನಿರುತ್ತೆ, ಪ್ರಿಲಿಮ್ಸ್ ಸಬ್ಜೆಕ್ಟ್ ಗಳಂತೂ ಗೊತ್ತಾಗಿದೆ. ಪ್ರಬಂಧದ ಬಗ್ಗೆ ನಾವು ಈಗ ಅದನ್ನೊಂದು ಹೇಳ್ಬೇಕು ನಿಮಗೆ. ಪಾಂಚಜನ್ಯ IAS ವತಿಯಿಂದ ಪ್ರಬಂಧ ನಿಧಿ ಅನ್ನುವಂತ ಒಂದು ಪುಸ್ತಕ ಬರ್ತಾ ಇದೆ, ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ. ತುಂಬಾ ಚೆನ್ನಾಗಿದೆ ಪುಸ್ತಕ, 400 ಪುಟಗಳ ಕಂಟೆಂಟ್ ಇದೆ. ಅದೊಂದು ಓದ್ಕೊಂಡ್ರೆ ಸಾಕು, ನಿಮಗೆ ಎಸ್ಸೆಗೆ ವಿಪುಲವಾದಂತಹ ಕಂಟೆಂಟ್ ಸಿಗುತ್ತೆ. ಜೊತೆಗೆ ಎಥಿಕ್ಸ್ ಕೂಡ ಸಾಕಷ್ಟು ಎಕ್ಸಾಂಪಲ್ಸ್ ನಿಮಗೆ ಸಿಗುತ್ತೆ ಅದರಿಂದ. ಸರಿನಾ? ಈಗ ನಾನು GS1 ಅಂತ ಹೇಳಿದ್ರೆ ನಿಮ್ಗೆ ಏನೇನು ಬರುತ್ತೆ ಸರ್, ನಾನು ಸಿಂಪಲ್ ಆಗಿ ಹೇಳ್ತೀನಿ, ತುಂಬಾ ಡೀಪ್ ಆಗಿ ಹೇಳಲ್ಲ. ಡೀಪ್ ಆಗಿ ನೀವು ಆಮೇಲೆ ಓದ್ಕೊಳ್ಬಹುದು, ನಾನು ಕೊಟ್ಟಿರ್ತೀನಿ ಅದ್ರ PDF ಅನ್ನ. ಆಮೇಲೆ ನಾನು ಮುಂದಿನ ದಿನಗಳು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಿದೆ ಸಿಲೆಬಸ್ ಅಂತ. ನೋಡಿ, GS1 ಅಂದ್ರೆ ನೆನ್ಪಿಟ್ಕೊಡ್ರಿ, ಇದು ಸಾಮಾನ್ಯವಾಗಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಿರೋದು. ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಇದೆ, ಇಂಡಿಯನ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿ ಮಾತ್ರ ಇರುತ್ತೆ. ಮೇನ್ಸ್ ನಾನೀಗ ಹೇಳ್ತಾ ಇರೋದು. ವರ್ಲ್ಡ್ ಹಿಸ್ಟ್ರಿ ಇದೆ, PYQ ಬೇಸ್ ಮೇಲೆ ಕೇಳ್ತಾರೆ. ಸೋಷಿಯಲ್ ಇಶ್ಯೂಸ್ ಅಂತ ಬರುತ್ತೆ, ಜಿಯೋಗ್ರಫಿ ಬರುತ್ತೆ. ಜಿಯೋಗ್ರಫಿ ವರ್ಲ್ಡ್ ಮತ್ತು ಇಂಡಿಯಾ ಎರಡೂ ಬರುತ್ತೆ ಇಲ್ಲಿ. ವರ್ಲ್ಡ್ ಜಿಯೋಗ್ರಫಿ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ, ಅದು ಅರ್ಥ ಆಯ್ತಾ? ಸೊ ಇದಿಷ್ಟು GS1 ನಲ್ಲಿ ಬರುವಂತ ಟಾಪಿಕ್ಸ್. GS2 ನಾನು ಸಿಂಪಲ್ ಆಗಿ ಹೇಳಿದೆ ನಿಮಗೆ, ಪಾಲಿಟಿ ಪ್ಲಸ್ ಇನ್ನೊಂದೇನಂತ ಅಂದ್ರೆ ಇಲ್ಲಿ IR. ಹಾಗಾದ್ರೆ ಏನೇನು ಬರುತ್ತೆ? ಭಾರತದ ಸಂವಿಧಾನದ ಮೇಲೆ ಪ್ರಶ್ನೆಗಳು ಬರುತ್ತೆ, ಪಾಲಿಟಿ ಮತ್ತು ಗವರ್ನೆನ್ಸ್ ಮೇಲೆ. ಇವೆಲ್ಲ ಏನಿದೆಯಲ್ಲ, ಈ ಹೆಲ್ತ್, ಎಜುಕೇಶನ್, ಹ್ಯೂಮನ್ ಡೆವಲಪ್ಮೆಂಟ್, ಪವರ್ಟಿ, ಇವೆಲ್ಲ ಸೋಷಿಯಲ್ ಜಸ್ಟಿಸ್ ಅಂತ ಕರೀತಾರೆ ಇದನ್ನ. ಇದೆಲ್ಲ ಸೇರಿಸಿ ಒಂದು ಸಬ್ಜೆಕ್ಟ್ ಬರುತ್ತೆ. ಹೆಲ್ತ್, ಎಜುಕೇಶನ್, ಹ್ಯೂಮನ್ ಡೆವಲಪ್ಮೆಂಟ್, ಪವರ್ಟಿ, ಹಂಗರ್, ಬಡತನ, ಮತ್ತೆ ಸಿವಿಲ್ ಸರ್ವೆಂಟ್ ಗಳ ಪಾತ್ರ ಏನು, ಅವ್ರು ಹೇಗಿರ್ಬೇಕು, ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಇದೆಲ್ಲ ಸೇರಿಸಿ GS ಏನಾಗುತ್ತೆ 2 ಆಗುತ್ತೆ. ಪೇಪರ್ 3 ಇದು. ಪೇಪರ್ 3 GS2 ಯಾಕಂದ್ರೆ ಫಸ್ಟ್ ಎಕ್ಸಾಮ್ ನಡೆಯುತ್ತಲ್ಲ ಮೇನ್ಸ್ ಅಲ್ಲಿ, ಪೇಪರ್ 1 ಎಸ್ಸೆ ಇರುತ್ತದು. ಅರ್ಥ ಆಯ್ತಾ? ನೆನ್ಪಿಟ್ಕೊಡ್ರಿ ಇಲ್ಲಿ. ಇನ್ನು ಪೇಪರ್ 4 GS3 ಇಲ್ಲೇನು ಎಕನಾಮಿ ಮತ್ತು ಸೈನ್ಸ್. ಈ ಅಗ್ರಿಕಲ್ಚರ್ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಎಲ್ಲಾನು ಕೂಡ ಎಕನಾಮಿಯಲ್ಲೇ ಕವರ್ ಆಗುತ್ತೆ. ಎನ್ವೈರನ್ಮೆಂಟ್ ಬರುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಅಂತ ಬರುತ್ತೆ. ಇವೆಲ್ಲ ಸಪರೇಟ್ ಸಬ್ಜೆಕ್ಟ್ ಗಳೇ ಇದೆ. ಪಾಂಚಜನ್ಯ IAS ನಲ್ಲಿ ಏನ್ ಮಾಡಿದೀವಿ ನಾವು ಅಂದ್ರೆ, ಪ್ರತಿಯೊಂದು ಸಬ್ಜೆಕ್ಟ್ ಗೆ ಒಂದೊಂದು ವಿಡಿಯೋ ಕೋರ್ಸ್ ಅನ್ನ ಇಟ್ಬಿಟ್ಟಿದೀವಿ, ನಿಮ್ಗೆ ಏನು ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಮೇನ್ ಸಬ್ಜೆಕ್ಟ್ ಗಳನ್ನ ರೆಕಾರ್ಡೆಡ್ ಕೊಡ್ತೀವಿ, ಕರೆಂಟ್ ಅಫೇರ್ಸ್ ಮತ್ತೆ ಪ್ರಿಲಿಮ್ಸ್ ಸಬ್ಜೆಕ್ಟ್ ಗಳನ್ನ ಲೈವ್ ಮಾಡ್ತೀವಿ. ಈಗ ಬಿಗಿನಿಂಗ್ ಅಲ್ಲಿ ಬರ್ತಾ ಬರ್ತಾ ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ, ಯಾಕಂದ್ರೆ UPSC ಕೂಡ ಆ ಕಡೆನೆ ಹೋಗ್ತಾ ಇದೆ. ಸರಿನಾ? ಇವೆಲ್ಲ ಮುಂದೆ ಕಲಿತೀರಿ ನೀವು, ಏನೇನಿದೆ ಏನೇನು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಚೆನ್ನಾಗಿ. ಇವತ್ತು ಒಬ್ಬ ಸ್ಟೂಡೆಂಟ್ ಜೊತೆ ಮಾತಾಡ್ತಾ ಇದ್ದೆ ನಾನು. ಸರ್, ನಾನು ಒಂದ್ ಕಡೆ ಕೋಚಿಂಗ್ ತಗೊಂಡಿದ್ದೀನಿ, ನಮ್ಗೆ ಅಲ್ಲಿ ಮೇನ್ ಸಬ್ಜೆಕ್ಟ್ ಗಳೇ ಹೇಳಿಲ್ಲ. ಹೌದು, ಬಹಳಷ್ಟು ಕಡೆ ಅದು ಹೇಳಲ್ಲ, ಹೇಳೋಕ್ ಟೈಮು ಕೂಡ ಸಾಕಾಗಲ್ಲ UPSC ಸ್ಟಡಿ ಮಾಡುವಾಗ. ಬಟ್ ನಾವೇನ್ ಮಾಡ್ತೀವಿ, ಅದ್ರ ವಿಡಿಯೋ ಲೆಕ್ಚರ್ಸ್ ಕೊಡ್ತೀವಿ, ನಿಮ್ಗೆ ಯಾವ್ದೂ ಸಬ್ಜೆಕ್ಟ್ ಮಿಸ್ ಆಗಲ್ಲ. ನೋಡಿ, ನಮ್ ಪ್ರಕಾರ 90% ಸಿಲೆಬಸ್ ನಾವು ಕವರ್ ಮಾಡ್ತೀವಿ. ನಮ್ಮ ಕ್ಲಾಸಸ್ ನೀವು ಕೇಳಿದ್ರೆ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಅಲ್ಲಿ 90% ಅಟೆಂಡ್ ಮಾಡ್ತೀರಿ. 100% ಅಂತೂ ಶ್ಯೂರಿಟಿ ನಮಗೆ ಕೊಡೋಕ್ಕಾಗಲ್ಲ, ಬಟ್ 90% ನೀವು ಅಟೆಂಡ್ ಮಾಡ್ತೀರಿ. ಇನ್ನು ಎಥಿಕ್ಸ್ ಅಲ್ಲಿ ಥಿಯರಿ ಬರುತ್ತೆ ಮತ್ತು ಕೇಸ್ ಸ್ಟಡೀಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ಹೇಳ್ಕೊಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಆಪ್ಷನ್ ಅಲ್ಲಿ 2 ಪೇಪರ್, ಕನ್ನಡ ಮತ್ತು ಇಂಗ್ಲಿಷ್ 2 ಕಂಪಲ್ಸರಿ ಪೇಪರ್ಗಳು. ಕೊನೆಯದಾಗಿ ಪರ್ಸನಾಲಿಟಿ ಟೆಸ್ಟ್. ಇದಿಷ್ಟು ಯಾವ ತರ ಅಂತ ಅಂದ್ರೆ UPSC ಬಗ್ಗೆ ಇರುವಂತಹ ಒಂದು ಮಾಹಿತಿ. ಆಮೇಲೆ ನೀವು ಸ್ವಲ್ಪ ಗೂಗಲ್ ಅಲ್ಲಿ ಹೋಗಿ UPSC ನೋಟಿಫಿಕೇಶನ್ ಅಂತ ಸರ್ಚ್ ಮಾಡಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೇ ಬಂದು ಫೈಲ್ ಸೆಕ್ಷನ್ ಅಲ್ಲಿ ಹೋಗಿ ನೋಟಿಫಿಕೇಶನ್ ಅಂತ ಸರ್ಚ್ ಮಾಡಿ. ನಿಮಗೆ ಒಂದು PDF ಸಿಗುತ್ತೆ, ಸುಮಾರು 160 ಪೇಜಸ್ ಇದೆ. ಎಲ್ಲಾ ಸಿಲೆಬಸ್ ನೋಡೋದಿರಲ್ಲ, ಮೊದಲು ಒಂದು 40 ಪೇಜಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, 30-40 ಪೇಜಸ್ ಓದ್ಕೊಳ್ಳಿ. ಏನೇನ್ ಕೊಟ್ಟಿದ್ದಾರೆ UPSC ನಲ್ಲಿ ಅಬ್ಸರ್ವ್ ಮಾಡಿ, ಇದನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ ನೀವು ಕೂಡ. ಓಕೆ, ಸೊ ಗೊತ್ತಿರಲಿ ನಿಮ್ಗೆ UPSC ನೋಟಿಫಿಕೇಶನ್ ಏನೇನಿರುತ್ತೆ ಅಂತ. ಇದಿಷ್ಟು ಓವರ್ ಆಲ್ ಆಗಿ ನಾನು ಎಕ್ಸಾಮ್ ಬಗ್ಗೆ ಕೊಟ್ಟಿರುವಂತ ಮಾಹಿತಿ. ಇಲ್ಲೆಲ್ಲ ಈಗ PDF ಇದನ್ನು ಶೇರ್ ಮಾಡಿರ್ತೀನಿ, ಆಮೇಲೆ ಚೆಕ್ ಮಾಡ್ಕೊಡ್ರಿ. ಟೋಟಲ್ ಎಕ್ಸಾಮ್ ನಡೆಯೋದು 2025 ಅಂಕಗಳಿಗೆ. ಇಂಟರ್ವ್ಯೂ ಟೋಟಲ್ 275 ಅಂಕಕ್ಕೆ ನಡೆಯುತ್ತೆ. ನೀವು 1000ಕ್ಕಿಂತ ಅಬೋವ್ ಇದ್ರೆ ನಿಮ್ಮ ಅಂಕಗಳು, ನೀವು ಟಾಪ್ 10 ಅಲ್ಲಿ ಇರ್ತೀರಿ, 100% ಟಾಪ್ 10 ಅಲ್ಲಿ ಇರ್ತೀರಿ. ಸರಿ, ಹಾಗಾದ್ರೆ ಈ ವರ್ಷ ಮೇ 24ಕ್ಕೆ ಎಕ್ಸಾಮ್ ನಡೀತು. 2026 ಮೇ 24ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ನಡೆದು ಒಂದು ವಾರ ನಾನು ಯಾವುದೇ ರೀತಿಯ ವಿಡಿಯೋಗಳನ್ನ ಮಾಡಲಿಲ್ಲ, ಬ್ರೇಕ್ ತಗೊಂಡೆ. ಯಾಕಂದ್ರೆ ನಿಜ ಹೇಳ್ತೀನಿ, 2018ರಿಂದ UPSC ತಯಾರಿ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಕೂಡ ನಾನು ಕೊಡ್ತಾ ಇದ್ದೀನಿ. ಬಟ್ ಈ ತರಹದ ಒಂದು ವಿಚಿತ್ರವಾದಂತ ಪ್ರಶ್ನೆ ಪತ್ರಿಕೆ, ಒಂದು ಕ್ರೂರವಾದಂತ ಪ್ರಶ್ನೆ ಪತ್ರಿಕೆ, ಆಮೇಲೆ ಆ ಒಂದು ಪ್ಯಾಟರ್ನ್ ಇಲ್ಲದೆ ಇರುವಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿರೋದು ಇದೇ ಮೊದಲನೇ ಸಾರಿ. 2023 ಕೂಡ ತುಂಬಾ ಡಿಫಿಕಲ್ಟ್ ಪೇಪರ್ ಬಂದಿತ್ತು, ಬಟ್ ಅಲ್ಲಿ ಒಂದು 40 ಪ್ರಶ್ನೆಗಳು ಒಂದು ಪ್ಯಾಟರ್ನ್ ಅನ್ನ ಹೊಂದಿದ್ವು, ಪಾಸ್ ಆಗ್ಬೋದಾಗಿತ್ತು. ಬಟ್ ಈ ಸಾರಿ ಆ ತರ ಇರಲಿಲ್ಲ. ತುಂಬಾ ಜನ ಮೇನ್ಸ್ ಬರೆದಿರೋ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗಿದ್ದಾರೆ ಈ ಸಾರಿ. ಸರಿ, ಹಾಗಾದ್ರೆ ಏನ್ ಚೇಂಜ್ ಆಗಿದೆ? ಸಿಂಪಲ್ ಆಗಿ ನಾನು ಹೇಳಬೇಕು, ನೀವು ಈಗ
ತಯಾರಿ ಮಾಡೋರಿದಿರಲ್ವ ಮುಂದಿನ ವರ್ಷಕ್ಕೆ, ಮೊಟ್ಟ ಮೊದಲದಾಗಿ ನನಗೆ ಖುಷಿ ಅನ್ಸುತ್ತೆ ನೀವು ಯಾರು ಇನ್ನೂ ಕೂಡ ಸರ್ ಆದ್ರೂ ನಾನು ಬಿಡಲ್ಲ ಸರ್ ತಯಾರಿ ಮಾಡ್ತೀನಿ, ಇಷ್ಟು ಡಿಫಿಕಲ್ಟ್ ಆದ್ರೂ ಕೂಡ ನಾನು 1 ವರ್ಷ 2 ವರ್ಷ ಕೊಟ್ಟು ನೋಡ್ತೀನಿ ಅಂತ ಯಾರು ಬರ್ತಾ ಇದೀರಿ, ರಿಯಲಿ ವಿ ಅಪ್ರಿಶಿಯೇಟ್ ಯು. ಆದ್ರೆ ಒಂದು ಸಲಹೆ ಕೊಡ್ತೀನಿ ನಿಮ್ಗೆ, ದಯವಿಟ್ಟು 3 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಇದೇ ಫೀಲ್ಡ್ ಅಲ್ಲಿ ಅಲ್ಲಿಗಿರಬೇಡಿ. 3 ವರ್ಷ ಮ್ಯಾಕ್ಸಿಮಮ್ 3 ವರ್ಷ. ಯಾಕಂದ್ರೆ ಇದು ಹೇಗಿರುತ್ತೆ ಗೊತ್ತಾ, ನೀವು ತಯಾರಿ ಸ್ಟಾರ್ಟ್ ಮಾಡಿದ್ರಿಂದ 1 ವರ್ಷ ಓದ್ಕೊಂಡ್ಮೇಲೆ ಫಸ್ಟ್ ಎಕ್ಸಾಮ್ ಬರೀತೀರಿ, ಆ ವರ್ಷ ಪ್ರಿಲಿಮ್ಸ್ ಪಾಸ್ ಆದ್ರೂ ಕೂಡ 1 ವರ್ಷ ಹೋಗುತ್ತದೆ ಮತ್ತೆ ಪ್ರೊಸೆಸ್ ಎಲ್ಲ. ಹಾಗಾಗಿ ಮಿನಿಮಮ್ 2 ವರ್ಷ ಬೇಕಾಗುತ್ತೆ, ಮ್ಯಾಕ್ಸಿಮಮ್ 3 ವರ್ಷ ಇರಿ ಈ ಫೀಲ್ಡ್ ಅಲ್ಲಿ. ಆಮೇಲೆ ನೀವ್ ಏನಾದ್ರೂ ಒಂದು ಜಾಬ್ ಮಾಡ್ತಾನೆ ಓದ್ಬೇಕು UPSC ಗೆ. ದಯವಿಟ್ಟು ಖಾಲಿ ಇದ್ದು ಓದ್ಕೊಳ್ಬೇಡಿ. ಯಾಕಂದ್ರೆ ಏನಾಗತ್ತೆ, ನೀವು ಬಹಳಷ್ಟು ವರ್ಷ UPSC ಗೆನೆ ಓದ್ತಾ ಹೋದ್ರೆ, 5-6 ವರ್ಷ ಓದ್ತಾ ಹೋದ್ರೆ ನಿಮ್ಮಲ್ಲಿ ಯಾವುದೇ ಎಕ್ಸ್ಟ್ರಾ ಸ್ಕಿಲ್ ಬೆಳೆಯೋದಿಲ್ಲ. ಸ್ಕಿಲ್ ಬೆಳಿಲಿಲ್ಲ ಅಂದ್ರೆ ಯಾರು ನಿಮ್ಮನ್ನ ಪ್ರೈವೇಟ್ ಜಾಬ್ ತಗೊಳ್ಳೋದಿಲ್ಲ. ಮತ್ತೆ ಎಲ್ರಿಗೂ ಸ್ವಂತ ಬಿಸ್ನೆಸ್ ಮಾಡ್ಕೊಡೋಕೆ ಅಪ್ಪ ಅಮ್ಮ ದುಡ್ಡು ಮಾಡಿ ಇಟ್ಟಿರೋದಿಲ್ಲ. ಮತ್ತೆ ಹೋಗಿ ನೀವು ಅಗ್ರಿಕಲ್ಚರ್ ಮಾಡ್ತೀರಿ ಅಂದ್ರೆ ನಿಮಗೆ ಅಲ್ಲಿ ಭವಿಷ್ಯ ಅಷ್ಟು ಉಜ್ವಲವಾಗಿಲ್ಲ ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗೆ, ಹೌದಲ್ವಾ? ಹಾಗಾಗಿ 3 ವರ್ಷ ಕಂಪ್ಲೀಟ್ ಆಗಿ ಇದಕ್ಕೇನೆ ಕೊಟ್ರೆ ಅದರ ನಂತರ ಸ್ವಲ್ಪ ಬೇರೆ ಕಡೆನೂ ಕಣ್ಣಾಡಿಸ್ಬೇಕು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಿರಣ್ ಕಮ್ತಿ ಅವ್ರ ಸರ್ ಎಕ್ಸಾಂಪಲ್ ತಗೊಳ್ರಿ ನೀವು, ನಮ್ಮ ಕರ್ನಾಟಕದಿಂದ 53ನೇ ರ್ಯಾಂಕ್ ಬಂದಿದ್ದಾರೆ. 2020ರಲ್ಲಿ ಫಸ್ಟ್ ಅಟೆಂಪ್ಟ್ ಕೊಡ್ತಾರೆ, 2021ರಲ್ಲಿ ಸೆಕೆಂಡ್ ಅಟೆಂಪ್ಟ್ ಕೊಡ್ತಾರೆ, 22ರಲ್ಲಿ ಥರ್ಡ್ ಅಟೆಂಪ್ಟ್ ಇವ್ರದು. ಅಷ್ಟೊತ್ತಿಗೆನೆ ಒಂದ್ ಯಾವ್ದೋ ಎಕ್ಸಾಮ್ ಬರೀತಾರೆ ಅವ್ರು ಕರ್ನಾಟಕ ಸರ್ಕಾರದ, ಬಹುಶಃ ನೀರಾವರಿ ಇಲಾಖೆದು. 2023ರಲ್ಲಿ ಜಾಬ್ ಸೇರ್ಕೊಳ್ತಾರ ಅವ್ರು. ಜಾಬ್ ಮಾಡ್ತಾ ಸ್ಟಡಿ ಮಾಡ್ಕೊಂಡ್ರು, ಇವತ್ತು 53ನೇ ರ್ಯಾಂಕ್ ಬಂದಿದ್ದಾರೆ. ನಿಮ್ಮಿಂದ ಯಾಕಾಗಲ್ಲ, ಆಗುತ್ತೆ. ಸೊ ಅದಕ್ಕೋಸ್ಕರ ನಾನ್ ಹೇಳೋದು ಮೊದಲನೇದೇನಂತ ಅಂದ್ರೆ, ನೀವು UPSC ತಯಾರಿ ಮಾಡೋಕ್ ಬರ್ತಾ ಇದ್ದೀರಿ ಅಂದ್ರೆ ಮೊದಲ 1 ವರ್ಷ ತುಂಬಾ ಸೀರಿಯಸ್ ಆಗಿರ್ಬೇಕು. ವೆರಿ 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 ಸೀರಿಯಸ್ ಆಗಿರ್ಬೇಕು. ಅದರಲ್ಲೂ ಪ್ರಿಲಿಮ್ಸ್ ಸಬ್ಜೆಕ್ಟ್ ಗಳನ್ನ ಓದುವಾಗಲಂತೂ ನಿಮಗೆ ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ತರ ನಿಮ್ಮ ಮೆಂಟಾಲಿಟಿ ಇರಬೇಕು. ನೀವೇನಾದ್ರೂ ಅಲ್ಪ ಸ್ವಲ್ಪ ಆಲ್ಸಿತನ ತೋರಿದ್ರೆ, ಇವತ್ತು ನಾನು ಕೂತಿದ್ದೀನಲ್ಲ ಹೀಗೆ ಕೂತ್ಕೊಳ್ತೀರಿ. ನಮಗೆ ಒಳ್ಳೆ ಗೈಡರ್ ಇರ್ಲಿಲ್ಲ, ಬಟ್ ನಾನ್ ಇದೀನಿ ನಿಮ್ಗೆ ಏನೇ ಸಮಸ್ಯೆ ಆದ್ರೂ ನಿಮ್ಗೆ ಗೈಡ್ ಮಾಡೋಕ್ ನಾನು ಇದೀನಿ. ನನಗೆ ಬೇರೆ ಕೆಲಸ ಏನೂ ಇಲ್ಲ. ಓಕೆ, ನನ್ನ ಕೆಲಸ ನಿಮ್ಗೆ ಗೈಡ್ ಮಾಡೋದೊಂದೇ. ಹಾಗಾಗಿ ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮೊದಲ 1 ವರ್ಷ ತುಂಬಾ ಸೀರಿಯಸ್ ಆಗಿರಿ. ಇದು ನಿಮ್ ಕಾಲೇಜ್ ಅಲ್ಲ, ನೀವು ಡಿಗ್ರಿ ಕಾಲೇಜಲ್ಲಿ ಯಾವ ತರ ಇರ್ತಿರಲ್ಲ, ಇಲ್ಲಿ ಆ ತರ ಇದ್ರೆ ಕೆಲಸ ಆಗಲ್ಲ. ತುಂಬಾ ಟೈಮ್ ವೇಸ್ಟ್ ಆಗುತ್ತೆ, ತುಂಬಾ ಎನರ್ಜಿ ಹಾಳು ಮಾಡ್ಕೊಳ್ತೀರಿ. ಯಾಕಂದ್ರೆ ಮೊದಲ ವರ್ಷ ಇರುವಂತ ಉತ್ಸಾಹ ಬರ್ತಾ 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 ಇರೋದಿಲ್ಲ ಇಲ್ಲಿ. ಹಾಗಾಗಿ ಅವೇನ್ 8-9 ಸಬ್ಜೆಕ್ಟ್ ತೋರಿಸಿದೇನಲ್ಲ, ಪಾಲಿಟಿ, ಎಕನಾಮಿ, ಎನ್ವೈರನ್ಮೆಂಟ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, ಸಿಸೆಟ್, ಫಸ್ಟ್ ವರ್ಷ ನೀಟಾಗಿ ಮಾಡ್ಕೊಂಡ್ ಬಿಡ್ರಿ. ಮೊದಲೇ ವರ್ಷ ರೆಡಿ ಆಯ್ತು ಅನ್ಕೊಡ್ರಿ, ಆ ಮೇನ್ ಸಬ್ಜೆಕ್ಟ್ ಗಳೆಲ್ಲ ಇದಾವಲ್ಲ ತುಂಬಾ ಈಸಿ ಇದೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನಾನು ಲೈವ್ ಆಗಿ ಟೀಚ್ ಮಾಡ್ತಾ ಇರ್ತೀನಿ, ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ, ಬೋರ್ ಆಗಲ್ಲ ನಿಮಗೆ. UPSC ಜರ್ನಿ ಯಾವಾಗ ಬೋರ್ ಆಗತ್ತಂದ್ರೆ, ಪ್ರಿಲಿಮ್ ಸಬ್ಜೆಕ್ಟ್ ಗಳ ಮೇಲೆ ನಿಮಗೆ ಹಿಡ್ತಾ ಇರಲಿಲ್ಲ ಅಂದ್ರೆ ಬೋರ್ ಆಗಿಬಿಡುತ್ತೆ. ದಯವಿಟ್ಟು ಆ ತಪ್ಪನ ಯಾರು ಮಾಡೋಕ್ ಹೋಗಬೇಡಿ. ಮೊದಲ ವರ್ಷ ಯು ಶುಡ್ ಬಿ ವೆರಿ 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 ಸೀರಿಯಸ್. ಆಮೇಲೆ ಸ್ವಲ್ಪ ನಡೆಯುತ್ತೆ, ಆ ಕಡೆ ಈ ಕಡೆ ಆದ್ರೂ ನಡೆಯುತ್ತೆ. ಅರ್ಥ ಆಯ್ತಾ? ಇದಿಷ್ಟನ್ನ ನೆನ್ಪಿಟ್ಕೊಳ್ರಿ. ಓಕೆ, ಜಾಬ್ ಮಾಡ್ಲೇಬೇಕು, ಜಾಬ್ ಮಾಡದೆ ಹಾಗೆ ಇರೋ ಹಾಗಿಲ್ಲ. ಸರಿ, ಏನ್ ಮಾಡ್ತಪ್ಪ UPSC? ಯಾವ ಬದಲಾವಣೆಗಳನ್ನ ತಗೊಂಡ್ ಬಂದಿದ್ರೆ, ಮೊಟ್ಟ ಮೊದಲನೇದಾಗಿ ಮೋರ್ ಅಲೈನ್ಮೆಂಟ್ ಟುವರ್ಡ್ಸ್ ಕರೆಂಟ್ ಇವೆಂಟ್ಸ್. ಪ್ರಚಲಿತ ವಿದ್ಯಮಾನಗಳ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತು. ಸುಮಾರು 30ರಿಂದ 40 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಆಗಿತ್ತು. ಹಾಗೇನೆ ಹಿಸ್ಟ್ರಿ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದವು. ಸರಿ, ಹಾಗಾದ್ರೆ ಇದಕ್ಕೆ ಏನಪ್ಪ ಪರಿಹಾರ? ಕೆಲವೊಬ್ರು ಹೇಳ್ತಾ ಇದ್ರು, ನಮ್ಮ ಮ್ಯಾಗಝಿನ್ ಇಂದ ಇಷ್ಟು ಪ್ರಶ್ನೆಗಳು ಬಂದಿವೆ, ಆಮೇಲೆ PIB ಇಂದ ಇಷ್ಟು ಪ್ರಶ್ನೆಗಳು ಬಂದಿವೆ, ಈ NCERT ಬುಕ್ ನಿಂದ ಇಷ್ಟು ಪ್ರಶ್ನೆಗಳು ಬಂದಿವೆ. ನೋಡಿ, ಎಲ್ಲವನ್ನ ಓದ್ತಾ ಕುತ್ಕೊಳ್ಳೋಕ್ ಆಗಲ್ಲ, ನಿಮ್ಮ ಬಳಿ ಅಷ್ಟು ಟೈಮ್ ಇರಲ್ಲ. ಮತ್ತೆ ನಾವು ಫೋಕಸ್ ಮಾಡ್ತಾ ಇರೋದು ಕನ್ನಡ ಮೀಡಿಯಂ ಮತ್ತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ. ಅಲ್ಲ, ನಮಗೆ ಒಂದೊಂದು ಬುಕ್ಸ್ ಓದೋಕೆ, ನಿಜ ಹೇಳ್ತೀನಿ ನಿಮಗೆ, ನೀವೇನಾದ್ರೂ ಫಸ್ಟ್ ಟೈಮ್ ಲಕ್ಷ್ಮೀಕಾಂತ್ ಬುಕ್ ತಗೊಂಡ್ರೆ 1 ಪೇಜ್ ಓದೋಕೆ ಮಿನಿಮಮ್ 30ರಿಂದ 40 ನಿಮಿಷ ಬೇಕಾಗತ್ತೆ. ಲಕ್ಷ್ಮೀಕಾಂತ್ ಪುಸ್ತಕ ಸುಮಾರು 700ಕ್ಕಿಂತ ಹೆಚ್ಚಿನ ಪುಟ ಇದೆ. ಆ 1 ಪುಟಕ್ಕೆ 40 ನಿಮಿಷ ಅಂದ್ರೆ ಅಂದಾಜ್ 2 ಪುಟ ಓದೋಕೆ 1 ಅವರ್ ಅಂತ ಅಂದ್ರೆ 200 ಪುಟ ಓದೋಕೆ ಎಷ್ಟು ಬೇಕಾಗತ್ತೆ? 100 ಅವರ್ಸ್ ಬೇಕಾಗತ್ತೆ. ಅಂದ್ರೆ 10 ದಿನಕ್ಕೆ ಬರೀ 200 ಪುಟ ಓದ್ತೀರಿ ನೀವು. ಅದು ನೆನಪುಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಸಿಕ್ ಸೋರ್ಸ್ಗಳನ್ನೆಲ್ಲ ಓದಬಾರ್ದು. UPSC ಅಂದ್ರೆ ಒಂದು ಫ್ಲೋ ಇದೆ, ಆ ಫ್ಲೋ ಅನ್ನ ಇಟ್ಕೊಂಡೇ ಹೋಗ್ಬೇಕು. ಮತ್ತೆ ಹಾಗಾದ್ರೆ ಸರ್, ಈ ವರ್ಷ ಪ್ರಶ್ನೆಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ವಲ್ಲ? ಇಲ್ಲ ಇಲ್ಲ ಇಲ್ಲ, ನಿಜ ಹೇಳ್ತೀನಿ, ಬಂದಿರಲಿಲ್ಲ ಆ ತರ ಏನು. ಸುಮಾರು 1.5 ವರ್ಷಕ್ಕಿಂತ ಹಿಂದಿನ ಕೆಲ ಪ್ರಶ್ನೆಗಳು, ಕೆಲ ಟ್ರೆಂಡ್ಗಳು ಬಂದಿತ್ತು. ನೀವು ರೆಗ್ಯುಲರ್ ಆಗಿ ಒಂದು ನ್ಯೂಸ್ ಪೇಪರ್, ದ ಹಿಂದೂ ನ್ಯೂಸ್ ಪೇಪರ್ ಪ್ಲಸ್ ಒಂದು ಮಂತ್ಲಿ ಮ್ಯಾಗಝಿನ್, ವಿಷನ್ ಮ್ಯಾಗಝಿನ್, ಇವನ್ನ ಚೆನ್ನಾಗಿ ಓದ್ಕೊಂಡು ಬಂದಿದ್ರೆ ರೆಗ್ಯುಲರ್ ಆಗಿ ಸಾಧ್ಯ ಇತ್ತು. ಎಷ್ಟು ಸಾಧ್ಯ ಇತ್ತು? ಅಪ್ ಟು 70-75 ಮಾಡೋದು ಸಾಧ್ಯ ಇತ್ತು. ನೀವು 100 ತಗೊಳ್ತೀರಿ ಅಂತ ನಾನು ಹೇಳಲ್ಲ, ಬಟ್ ಅಷ್ಟು ತಗೊಳ್ಳುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇತ್ತು. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಗಳೇ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಈ ವರ್ಷ ಬರೆದಿದ್ದಾರೆ.
ಸುಮಾರು 69ವರೆಗೂ ಸ್ಕೋರ್ ಮಾಡಿದ್ದಾರೆ ವಿತ್ ಜಾಬ್. ಈ ವರ್ಷ ವಿತ್ ಜಾಬ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಸಾಧ್ಯ ಇದೆ. ಎಲ್ಲಿ ಬೇಕಾದಲ್ಲಿಂದ ಪ್ರಶ್ನೆಗಳು ಬಂದಿಲ್ಲ, ಬಟ್ ಒಂದ್ ಸ್ವಲ್ಪ ಪ್ಯಾಟರ್ನ್ ಚಿತ್ರ ವಿಚಿತ್ರವಾಗಿದ್ದರಿಂದ ನಿಮಗೆ ಆ ತರ ಫೀಲ್ ಆಗ್ತಾ ಇದೆ. ಹಾಗಾಗಿ PIB ಎಲ್ಲ ನಾವು ಓದ್ಬೇಕಾ? ಅಗತ್ಯ ಇರಲ್ಲ. ಮಲ್ಟಿಪಲ್ ಮ್ಯಾಗಝಿನ್ಸ್ ಅದು ಮ್ಯಾಗಝಿನ್ ಓದ್ಲಾ, ಇದು ಮ್ಯಾಗಝಿನ್ ಓದ್ಲಾ? ಬೇಡ. ಮಲ್ಟಿಪಲ್ ನ್ಯೂಸ್ ಪೇಪರ್ಸ್ ಓದ್ಬೇಕಾ? ಬೇಡ ಬೇಡ ಬೇಡ. ಆ ತರ ಎಲ್ಲ ತಪ್ಪುಗಳನ್ನ ಮಾಡೋಕ್ ಹೋಗ್ಬೇಡಿ. ಹಾಗಾದ್ರೆ ಏನ್ ಓದೋದು? ನೋಡಿ, UPSC ಈಗ ಕರೆಂಟ್ ಇವೆಂಟ್ಸ್ ಗಳೇ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಅಂತ ಹೇಳಿದೆ. ಹಾಗಾದ್ರೆ ಏನ್ ಓದೋದು? ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸ್ವಲ್ಪ ನಾನ್ ಮೊದಲು ನ್ಯೂಸ್ ಪೇಪರ್ ಒಂದು ಅರ್ಧ ಗಂಟೆ ಓದ್ಬಿಡ್ರಿ, ಒಂದು 40 ನಿಮಿಷ ಕೊಡ್ರಿ ಸಾಕು ಅಂತ ಹೇಳ್ತಾ ಇದ್ದೆ. ಸಾಕಾಗಲ್ಲ. ಒಂದ್ 20 ನಿಮಿಷ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿ. ಹೇಳ್ತೀನಿ ಸಿಂಪಲ್ ಆಗಿ. ನೋಡಿ, ಕರೆಂಟ್ ಅಫೇರ್ಸ್ಗೆ ನಮಗೆ ಸೋರ್ಸ್ಗಳು ಅಂತ ಅಂದ್ರೆ ಮೊಟ್ಟ ಮೊದಲನೇದು ದ ಹಿಂದೂ ನ್ಯೂಸ್ ಪೇಪರ್ ಓದ್ಬೇಕಾಗತ್ತೆ. ಹೇಗೆ ಓದೋದು, ಏನ್ ಓದೋದು? ಸುಮಾರು ಒಂದು 20 ದಿನಗಳ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ ನಾವು, ದ ಹಿಂದೂ ನ್ಯೂಸ್ ಪೇಪರ್ ಓದೋದು ಹೇಗೆ ಅಂತ ಹೇಳಿ. ಈ ವಿಡಿಯೋ ಸೆಕ್ಷನ್ ಅಲ್ಲಿ ಸಿಗುತ್ತೆ, ದಯವಿಟ್ಟು ಚೆಕ್ ಮಾಡಿ. ಆಮೇಲೆ ವಿಷನ್ ಮ್ಯಾಗಝಿನ್ ಕಂಪಲ್ಸರಿ ಓದ್ಬೇಕು. ಯಾಕೆ ನಾನು ಮುಂದೆ ಹೇಳ್ತೀನಿ ನಿಮಗೀಗ. ಆಮೇಲೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಒಂದು 30 ಮಿನಿಟ್ಸ್ ಪ್ರಜಾವಾಣಿ ಕೊಡಬೇಕು. ಯಾಕಂದ್ರೆ ನಿಮ್ಮ ಮೇನ್ಸ್ ಬರವಣಿಗೆಗೆ ಯೂಸ್ ಆಗುತ್ತೆ. ಸೊ 2 ರಿಂದ 3 ಅವರ್ ನೀವು ಕರೆಂಟ್ ಅಫೇರ್ಸ್ಗೆ ಇನ್ನು ಮುಂದೆ ಕೊಡಬೇಕಾಗುತ್ತೆ. ಯಾಕಂದ್ರೆ UPSC ಸ್ವಲ್ಪ ಕರೆಂಟ್ ಅಫೇರ್ಸ್ ಕಡೆಗೆ ಹೋಗ್ತಾ ಇದೆ. ಅರ್ಥ ಆಯ್ತಾ? ಸರಿ, ದ ಹಿಂದೂ ನ್ಯೂಸ್ ಪೇಪರ್, ವಿಷನ್ ಮ್ಯಾಗಝಿನ್ ನಾನು ಓದ್ತಾ ಕೂತ್ಕೊಂಡ್ರೆ ಮತ್ತೆ ನಾನು ಸ್ಟ್ಯಾಟಿಕ್ ಎಲ್ಲ ಹಿಂದುಳಿಯಲ್ವಾ ಸರ್ ಅಂತ ಬಹಳಷ್ಟು ಜನ ಕೇಳ್ಬಹುದು. ಅದಕ್ಕೆ ಹೇಳ್ತೀನಿ ನೋಡಿ, ಯಾಕೆ ಓದ್ಬೇಕು, ಏನ್ ಮಾಡಬೇಕು ಅಂತ. ಮೊಟ್ಟ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಏನಂದ್ರೆ, ನೀವು ನ್ಯೂಸ್ ಪೇಪರ್ ಓದೋಕ್ ಸ್ಟಾರ್ಟ್ ಮಾಡೋದ್ರಿಂದ, ನೀವು ಮಂತ್ಲಿ ಮ್ಯಾಗಝಿನ್ ಓದೋದ್ರಿಂದ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಈ ವರ್ಷ ಯಾರು CSAT ಬರೆದಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ತುಂಬಾ ಡಿಫಿಕಲ್ಟ್ ಇತ್ತು. ನೀವು ಕನ್ನಡ ಮೀಡಿಯಂನವರಿದ್ರೆ ಅಥವಾ ನೀವು ರೀಜನಲ್ ಲ್ಯಾಂಗ್ವೇಜ್ ನವರಿದ್ರೆ, ನೀವು ಹಿಂದಿ ಮೀಡಿಯಂ ಅಥವಾ ಯಾವುದೋ ಲೋಕಲ್ ಭಾಷೆಯವರಿದ್ರೆ, ಕೆಲವೊಂದು ಪ್ಯಾರಾಗ್ರಾಫ್ಗಳು ಒಂದು ಚೂರು ಅರ್ಥ ಆಗಲ್ಲ. ಉದಾಹರಣೆಗೆ ವಿಂಬಲ್ಡನ್ ಮೇಲೆ ಒಂದು ಪ್ರಶ್ನೆ ಬಂದಿದೆ, ಅದರಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ, ನೋಡೋಣ. ಅರ್ಥ ಮಾಡ್ಕೊಳ್ಳಿ, ನಾನು ಬರೆದಿದ್ದೀನಿ, ಅರ್ಥ ಆಗಲ್ಲ, ಸಾಧ್ಯನೇ ಇಲ್ಲ. ಸೊ ಅಂತ ಸಂದರ್ಭಗಳಲ್ಲಿ ನೀವು ದ ಹಿಂದೂ ನ್ಯೂಸ್ ಪೇಪರ್, ವಿಷನ್ ಮ್ಯಾಗಝಿನ್ ರೆಗ್ಯುಲರ್ ಆಗಿ ಓದ್ತಾ ಇದ್ರೆ ನಿಮ್ಮ ರೀಡಿಂಗ್, ನೀವು ಹೇಗೆ ಕನ್ನಡ ಓದ್ತಿರಲ್ಲ ಅದೇ ತರ ನಿಮ್ ಇಂಗ್ಲಿಷ್ ಆಗುತ್ತೆ. ಯಾವಾಗ ಒಂದು 5-6 ತಿಂಗಳು ಓದಿದ ಮೇಲೆ. ಬಿಗಿನಿಂಗ್ ಅಲ್ಲಿ ಅರ್ಥ ಆಗಲ್ಲ, ಮತ್ತೆ ಬಿಗಿನಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದ್ಯಾಕ್ ಬಿಡ್ರಿ ಅಂತ ತಲೆ ಗರ 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 ತಿರುಗುತ್ತೆ. ಹಿಂದೂ ನ್ಯೂಸ್ ಪೇಪರ್ ಅಂತೂ ಒಂಚೂರು ಅರ್ಥ ಆಗಲ್ಲ. ವಿಷನ್ ಮ್ಯಾಗಝಿನ್ ಅರ್ಥ ಆಗುತ್ತೆ, ನಾನು ಅರ್ಥ ಮಾಡಿಸ್ತೀನಿ, ಯಾಕಂದ್ರೆ ಲೈವ್ ಕ್ಲಾಸ್ ಪ್ರತಿದಿನ ತಗೊಳ್ತೀನಿ, ಅದ್ರದ್ದು ಏನು ಚಿಂತೆ ಇಲ್ಲ. ಬಟ್ ಬರ್ತಾ 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 ನಿಮ್ಗೆ ಅದು ಫ್ಯಾಮಿಲಿಯರ್ ಆಗುತ್ತೆ. ಆಗ್ಬೇಕು, ಮಾಡ್ತೀರಿ, ಮಾಡಬಹುದು, ಗೈಡೆನ್ಸ್ ಕೊಡ್ತೀವಿ ಅದ್ರದ್ದು ನಾವು. ಅರ್ಥ ಆಯ್ತಾ? ಹಾಗೇನೆ ನಿಮ್ಮ CSAT ಕ್ಲಿಯರ್ ಆಗಬೇಕು ಅಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಸ್ಟ್ರಾಂಗ್ ಆಗಿ ನಿಮ್ಗೆ ಬರಲೇಬೇಕು. ಅದು ಬರೋದು ಯಾವಾಗ ಅಂದ್ರೆ ಹಿಂದೂ ನ್ಯೂಸ್ ಪೇಪರ್ ಮತ್ತು ವಿಷನ್ ಮ್ಯಾಗಝಿನ್ ಇಂದ. ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಪ್ಯಾರಾಗ್ರಾಫ್ ಗಳನ್ನ ಎಲ್ಲಿಂದ ತಗೊಳ್ತಾರೆ? ನ್ಯೂಸ್ ಪೇಪರ್ ಇಂದಾನೆ ತಗೊಳ್ತಾರೆ. ಎಕನಾಮಿಯಿಂದ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಬರುತ್ತೆ, ಸ್ಪೋರ್ಟ್ಸ್ ನಿಂದ ಬರುತ್ತೆ, ಆಮೇಲೆ ಹಿಸ್ಟ್ರಿಯಿಂದ ಬರುತ್ತೆ, ಪಾಲಿಟಿ ಎಲ್ಲ ನ್ಯೂಸ್ ಪೇಪರ್ ಇಂದಾನೆ ತಗೊಳ್ತಾರೆ. ಯಾವುದೋ ಹಳೆ ಬುಕ್ ನಿಂದ ತೆಗೆದುಕೊಡಲ್ಲ ಅವರು ಪ್ಯಾರಾಗ್ರಾಫ್ ಗಳನ್ನ. ಸೊ CSAT ಪಾಸ್ ಆಗ್ಬೇಕು ಅಂದ್ರೆ ನೋಡಿ, ನೀವು ಇಲ್ಲಿ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀರಿ, ಬಟ್ ಇಂಡೈರೆಕ್ಟ್ ಆಗಿ ನಿಮ್ಗೆ ಪ್ರಿಲಿಮ್ಸ್ ಹೆಲ್ಪ್ ಆಗ್ತಾ ಇದೆ. ಅದು ಅರ್ಥ ಆಗ್ತಾ ಇದೆಯಾ? ಸೊ ಇದು. ಇನ್ನು ಮೂರನೇದು, ನಿಮಗೆ ಎಸ್ಸೆ ಬರವಣಿಗೆ ಕೌಶಲ್ಯ ವೃದ್ಧಿ ಆಗುತ್ತೆ ನ್ಯೂಸ್ ಪೇಪರ್ ಓದೋದ್ರಿಂದ. ಹಾಗೇನೆ ನಿಮ್ಮ ಕಂಟೆಂಟ್ ಕೂಡ ಸಿಗುತ್ತೆ. ಏನ್ ಮಾಡ್ಬೇಕು? ಪ್ರತಿದಿನ ಡೇಟಾ ಬ್ಯಾಂಕ್ ಅಂತ ಒಂದು ಬುಕ್ ಮಾಡ್ಬೇಕು. ಒಂದು ಕಿಂಗ್ ಸೈಜ್ ಬುಕ್, ಎಂಟಿ ಖಾಲಿ ಹಾಳೆಗಳಿರುತ್ತಲ್ಲ, ಕ್ಲಾಸ್ಮೇಟ್ ಒಳ್ಳೆ ಕ್ವಾಲಿಟಿ ಇರೋ ಬುಕ್ ತಗೊಳ್ರಿ. ಮತ್ತೆ ಇನ್ನೂ ಒಂದು ನೋಟ್ಸ್ ಮಾಡ್ಕೊಳ್ಬೇಕು. ನೀವು ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು ಅಂತ ಅಂದ್ರೆ, ಸ್ಪೈರಲ್ ಬೈಂಡ್ ಬುಕ್ ಅಲ್ಲಿ ನೋಟ್ಸ್ ಮಾಡ್ಬೇಕು, ಬಟ್ ಡೇಟಾ ಬ್ಯಾಂಕ್ ಒಂದು ಬುಕ್ ಮಾಡ್ಕೊಳ್ಳಿ. ₹10 ಜೆಲ್ ಪೆನ್ ಸಿಗುತ್ತೆ. ಏನ್ ಸರ್ 10 ರೂಪಾಯಿ ಅಂತ ಹೇಳ್ತಾ ಇದ್ರೆ, ವಾಟರ್ ಪ್ರೂಫ್ ಜೆಲ್ ಪೆನ್ ತಗೊಳ್ಬೇಕು ನೀವು. ಕೆಲವೊಬ್ರು ಬಾಲ್ ಪೆನ್ ಯೂಸ್ ಮಾಡ್ತೀರಿ, ಕೆಲವೊಬ್ರು ಇಂಕ್ ಪೆನ್ ಯೂಸ್ ಮಾಡ್ತೀರಿ. ಹಾಗೆಲ್ಲ ಮಾಡಬೇಡಿ. ಇಂಕ್ ಪೆನ್ ನೀರ್ ಬಿದ್ರೆ ಹಾಳಾಗ್ಬಿಡುತ್ತೆ. ಬಾಲ್ ಪೆನ್ಗಳು 2-3 ವರ್ಷ ನೋಟ್ಸ್ ಇಟ್ಟರೆ ಅದು ಹಾಳಾಗಿ ಹೋಗುತ್ತೆ. ದಯವಿಟ್ಟು ವಾಟರ್ ಪ್ರೂಫ್ ಜೆಲ್ ಪೆನ್ ತಗೊಳ್ರಿ. ಯಾವ ಬೇಕಾದ ಕಂಪ್ನಿ ತಗೊಳ್ರಿ. ಕ್ಲಾಸ್ಮೇಟ್ ಇದೆ, ಆಕ್ಟೇನ್ ಜೆಲ್ ಪೆನ್ ಅಂತ, ಲಿಂಕ್ ಇದೆ, ರೆನಾಲ್ಡ್ಸ್ ಇದೆ, ಯಾವ್ದು ಬೇಕೋ ಅದನ್ನ ತಗೊಳ್ರಿ. ಬಟ್ ₹10 ಪೆನ್ ಇರಬೇಕು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೂ ತಗೊಳ್ರಿ. ವಾಟರ್ ಪ್ರೂಫ್ ಅಂತ ಬರ್ದಿರ್ಬೇಕು, ಅದರಿಂದಾನೇ ನೋಟ್ಸ್ ಮಾಡ್ಬೇಕು. ಈಗ ಡೇಟಾ ಬ್ಯಾಂಕ್ ಏನಪ್ಪ? ಡೇಟಾ ಬ್ಯಾಂಕ್ ಅಂದ್ರೆ, ಪ್ರತಿದಿನ ನ್ಯೂಸ್ ಪೇಪರ್ ಓದ್ತೀರಿ, ಮಂತ್ಲಿ ಮ್ಯಾಗಝಿನ್ ಓದ್ತೀರಿ, 2 ಪಾಯಿಂಟ್ಸ್ ಬರ್ಕೊಡ್ರಿ. 2 ಪಾಯಿಂಟ್ಸ್. ಉದಾಹರಣೆಗೆ, ಭಾರತ ಅಕ್ಕಿ ರಫ್ತಿನಲ್ಲಿ 1 ನಂಬರ್ ಆಯ್ತು. ಅಥವಾ ಯಾರೊಬ್ರು ಒಂದು ಮೋಟಿವೇಶನ್ ಕೋಟ್, ಒಂದು ಯಾವ್ದೋ ಒಂದು ಪುಸ್ತಕ ಬರೆದಿರ್ತಾರೆ, ಈ ಪುಸ್ತಕದಲ್ಲಿ ಇವ್ರು ಈ ತರ ಹೇಳಿದ್ರು, ಅಷ್ಟೇ 2 ಪಾಯಿಂಟ್. ಪ್ರತಿದಿನ 2 ಪಾಯಿಂಟ್ ಬರೀತೀರಾ. ಅಥವಾ ಎಲ್ಲೋ ಒಬ್ಬ ಜಿಲ್ಲಾಧಿಕಾರಿ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ ಒಂದು ಜಿಲ್ಲೆಯಲ್ಲಿ, ಅದೊಂದು ಪಾಯಿಂಟ್. 365 ದಿನ ಇಂಟು ಪ್ರತಿದಿನ 2 ಪಾಯಿಂಟ್, ಸುಮಾರು 700ಕ್ಕಿಂತ ಹೆಚ್ಚಿನ ಪಾಯಿಂಟ್ಸ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ನ ನೀವು ನಿಮ್ಮ ಎಸ್ಸೆನಲ್ಲಿ ಅಥವಾ ನಿಮ್ಮ ಆನ್ಸರ್ ಗಳಲ್ಲಿ ಹಾಕಿದ್ರೆ ಯಾಕೆ ನಿಮ್ಗೆ ಎಲ್ರಿಗಿಂತ ಜಾಸ್ತಿ ಅಂಕಗಳು ಬರಲ್ಲ? ಆದ್ರೆ ಒಂದೇ ಕಂಡೀಷನ್, ಪ್ರತಿದಿನ 2 ಪಾಯಿಂಟ್ಸ್ ಹಾಕಬೇಕು, ಜಾಸ್ತಿ ಹಾಕೋ ಹಾಗಿಲ್ಲ. ಇದು ರೂಲ್ಸ್. ನೀವಿಲ್ಲಾಂದ್ರೆ ಪೇಜ್ ತುಂಬಿಸ್ಕೊಂಡು ಕೂತ್ಕೊಳ್ಬಾರ್ದು. ಎಷ್ಟು ತಗೊಳ್ಬೇಕು ಬರೆಯೋಕೆ ಡೇಟಾ ಬ್ಯಾಂಕ್ ಅಲ್ಲಿ? 5 ನಿಮಿಷ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇಲ್ಲ. ನೀವು ಬರಹಗಾರರಲ್ಲ, ನೀವು ಆಫೀಸರ್ಸ್ ಆಗೋರಿದ್ದೀರಿ. ನೀವು ಬುಕ್ ಕಲೆಕ್ಟರ್ ಅಲ್ಲ, ನೀವು ಆಫೀಸರ್ಸ್ ಆಗೋರಿದ್ದೀರಿ. ಇದು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ನ್ಯೂಸ್ ಪೇಪರ್ ಓದೋದ್ರಿಂದ, ಮಂತ್ಲಿ ಮ್ಯಾಗಝಿನ್ ಓದೋದ್ರಿಂದ ಕರೆಂಟ್ ಅಫೇರ್ಸ್ ನ ಫ್ಲೋ ಇರುತ್ತೆ ನಿಮ್ ಮೈಂಡ್ ಅಲ್ಲಿ.
ಯಾಕೆ ಮತ್ತೆ ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ನಿಂದ ಮಂತ್ಲಿ ಮ್ಯಾಗಝಿನ್ ಇಂದ ಬುಲೆಟ್ ಪಾಯಿಂಟ್ ಅಲ್ಲಿ ನೋಟ್ಸ್ ಗಳನ್ನ ಮಾಡ್ಕೊಳ್ಬಾರ್ದು. ನಿಮಗಷ್ಟು ಟೈಮ್ ಸಾಕಾಗಲ್ಲ. ವೇಸ್ಟ್ ಮಾಡಿದ್ರು ರಿವಿಷನ್ ಮಾಡೋಕ್ ಟೈಮ್ ಇರಲ್ಲ. ಪ್ರತಿದಿನ ಓದ್ತಾ ಹೋಗಿ ನಿಮಗೆ ಗೊತ್ತಿಲ್ಲ ನೆನಪುಳಿತಾ ಹೋಗುತ್ತೆ. ಈಗ ಇಸ್ರೇಲ್ ನ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ ತಕ್ಷಣ ಬೆಂಜಮಿನ್ ನೆತಾನ್ಯೂ ಅಂತ ಕರಿತೀರಿ, ಹೌದಲ್ವಾ? ಎಲ್ಲಿ ಬರ್ಕೊಂಡಿದ್ರಿ ಇದನ್ನ? ಅಮೆರಿಕದ ಅಧ್ಯಕ್ಷ ಯಾರು ಅಂತ ಕೇಳಿದ ತಕ್ಷಣ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀರಿ. ಎಲ್ಲಿ ಬರ್ಕೊಂಡಿದ್ರಿ ಇದನ್ನ? ಎಲ್ಲೂ ಬರ್ಕೊಂಡಿಲ್ಲ. ಹೇಗ್ ಗೊತ್ತು ನಿಮಗೆ? ಕೇಳಿದಿರಿ, ಪ್ರತಿದಿನ ನೋಡಿದಿರಿ, ಕೇಳಿದಿರಿ, ಓದಿದಿರಿ, ಸೇಮ್ ಅಷ್ಟೇ. ಇಲ್ಲೂ ಕೂಡ ಯಾವ ತರ ಇರುತ್ತೆ ಅಂದ್ರೆ ನ್ಯೂಸ್ ಪೇಪರ್ ನೀವು ಬರೀ ಓದ್ತಾ 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 ಇದ್ದಾಗ ನೆನಪುಳಿತಾ ಹೋಗುತ್ತದೆ ಬರ್ತಾ ಬರ್ತಾ. ಓಕೆ, ಇನ್ನೊಂದು ಮಂತ್ಲಿ ಮ್ಯಾಗಝಿನ್ ಗಳಲ್ಲಿ ಸ್ವಲ್ಪ ಏನ್ ಮಾಡ್ಬೇಕು ಅಂತ ಅಂದ್ರೆ, ಮೇನ್ಸ್ ಪಾಯಿಂಟ್ಸ್ ಇದ್ರೆ ನಾನು ಹೇಳ್ತೀನಿ ಕ್ಲಾಸ್ ಹೇಳುವಾಗ ಬ್ಲೂ ಪೆನ್ ಇಂದ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಪ್ರಿಲಿಮ್ಸ್ ಪಾಯಿಂಟ್ಸ್ ಇದ್ರೆ ರೆಡ್ ಪೆನ್ ಮತ್ತು ಯೆಲ್ಲೋ ಹೈಲೈಟ್ ಇಂದ ಹೈಲೈಟ್ ಮಾಡ್ಕೊಳ್ಬೇಕು. ಇದಿಷ್ಟೇ ಸಾಕು. ಅದನ್ನೇ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ತಾ ಇದ್ರೆ ನಡೆಯುತ್ತೆ. ಅಪ್ಪಿತಪ್ಪಿಯೂ ಕೂಡ ನ್ಯೂಸ್ ಪೇಪರ್ ನಿಂದ IAS ನೀವು ನೋಟ್ಸ್ ಮಾಡ್ತಾ ಇದ್ದೀರಿ ಅಂದ್ರೆ ವೇಸ್ಟ್ ಆಫ್ ಟೈಮ್. ಇದನ್ನ ನಾನ್ ಹೇಳ್ತಾ ಇಲ್ಲ, UPSC ಟಾಪರ್ ಗಳು ಹೇಳಿರ್ತಾರೆ, ದಯವಿಟ್ಟು ನೋಡ್ಕೊಳ್ಳಿ. ಮತ್ತೊಂದು, ಇವುಗಳನ್ನ ಓದೋದ್ರಿಂದ ನೀವು ಮಂತ್ಲಿ ಮ್ಯಾಗಝಿನ್, ವಿಷನ್ ಮ್ಯಾಗಝಿನ್ ಓದ್ತಾ ಹೋಗೋದ್ರಿಂದ ಮೇನ್ಸ್ ಕಂಟೆಂಟ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ನಿಮಗೆ ಮೇನ್ಸ್ ಕಂಟೆಂಟ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಅರ್ಥ ಆಯ್ತಾ? ಹಾಗೇನೆ ಸೊ ಅಷ್ಟು ಕಂಪಲ್ಸರಿ ನೀವು ಮಾಡ್ಕೊಳ್ಬೇಕು. ಇನ್ನು ನೀವು ಹಿಸ್ಟ್ರಿನಲ್ಲಿ ಸ್ವಲ್ಪ NCERT ಕಡೆಗೆ ಫೋಕಸ್ ಮಾಡಬೇಕಾಗತ್ತೆ. ನೆನ್ಪಿಟ್ಕೊಡ್ರಿ ಇದನ್ನ. ಸೊ ಹಿಸ್ಟ್ರಿನಲ್ಲಿ 8ರಿಂದ 9, 10ನೇ ತರಗತಿವರೆಗೂ ಸ್ವಲ್ಪ NCERT ಗಳನ್ನ ಓದ್ಕೊಂಡ್ರೆ ತುಂಬಾ ಒಳ್ಳೇದು. ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಸರಿ ಸರ್, ಹಾಗಾದ್ರೆ ಸೋರ್ಸ್ ಏನೇನ್ ಸರ್ ನಮಗೆ ಸ್ಟ್ಯಾಟಿಕ್ ಗೆ? ಕರೆಂಟ್ ಅಫೇರ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಸ್ಟ್ಯಾಟಿಕ್ ಗೆ ಎಲ್ಲಿಂದ ಸೋರ್ಸ್ ತಗೊಂಡ್ ಬರೋದು ಸರ್? ನಾವು ಎಲ್ಲಿಂದ ತಗೊಂಡ್ ಬರೋದು ಅಂದ್ರೆ ಏನೂ ಇಲ್ಲ, ಸಿಂಪಲ್ ಪಾಲಿಟಿ. ನೀವು ನಮ್ಮಲ್ಲಿ ಜಾಯ್ನ್ ಆಗಿದ್ರೆ ನಾವು ಲಕ್ಷ್ಮೀಕಾಂತ್ ಬುಕ್ ಶಾರ್ಟ್ ನೋಟ್ಸ್ ಮಾಡಿ ಕ್ಲಾಸಲ್ಲಿ ಟೀಚ್ ಮಾಡ್ತೀವಿ, ಸಾಕಾಗತ್ತೆ ಅಷ್ಟು. ಬಟ್ ಅದ್ರ ಜೊತೆನೆ ಡೈಲಿ ಸ್ವಲ್ಪ ಸ್ವಲ್ಪ ಲಕ್ಷ್ಮೀಕಾಂತ್ ಒಂದು 4-5 ಪುಟ ಓದ್ತಾ ಹೋಗ್ಬೇಕು. ಯಾಕೆ ಓದ್ಬೇಕು? ಈ ವರ್ಷ ನಾನು ಹೇಳ್ತಾ ಇದ್ದೀನಿ, ಇದನ್ನ ಹೊಸದಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಸಾಲುಗಳು, ಆ ಇಂಗ್ಲಿಷ್ ವಾಕ್ಯ ರಚನೆ ನಿಮ್ಗೆ ರೂಢಿ ಆಗ್ಬೇಕು. ಅದಕ್ಕೋಸ್ಕರ ಅದೊಂದು ಮಾಡ್ಬೇಕು. ಇನ್ನು ಯಾರಿಗೆ ಕನ್ನಡ ಮೀಡಿಯಂ ಇದ್ದೀರಿ ಸರ್, ಕನ್ನಡದಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಯಾವ ಬುಕ್ ರೆಫರ್ ಮಾಡ್ಕೊಳ್ಬಹುದು? ನಾವು ಎಕ್ಸ್ಟ್ರಾ ನಾನು ಹಾರ್ಡ್ ವರ್ಕ್ ಮಾಡೋಕೆ ರೆಡಿ ಇದ್ದೀನಿ ಅಂತ ಅಂದ್ರೆ ಡಾಕ್ಟರ್ PS ಗಂಗಾಧರ್ ಸರ್ ಅವ್ರ ಪುಸ್ತಕ ಇದೆ, ತುಂಬಾ ಚೆನ್ನಾಗಿದೆ, ಅದನ್ನು ನೀವು ರೆಫರ್ ಮಾಡ್ಕೊಳ್ಬಹುದು. ಮಾಡರ್ನ್ ಹಿಸ್ಟ್ರಿಗೆ ಸೇಮ್ ನಾವು ಕ್ಲಾಸ್ ನೋಟ್ಸ್ ಕೊಡ್ತೀವಿ, ಜೊತೆಗೆ ಸ್ಪೆಕ್ಟ್ರಮ್ ಅನ್ನುವಂತ ಒಂದು ಪುಸ್ತಕ ಇದೆ, ರಾಜೀವ್ ಅಹಿರ್ ಅವ್ರ IPS ಅಧಿಕಾರಿ ಬರೆದಿರೋದು. ಡೈಲಿ ಒಂದು 3-4 ಪೇಜ್ ಎಕ್ಸ್ಟ್ರಾ ಓದ್ತಾ ಹೋಗ್ಬೋದು. ಆಯಾ ಸಬ್ಜೆಕ್ಟ್ ನಡೆಯುವಾಗ ಓದ್ಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ, ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ? ಕೋಚಿಂಗ್ ಜಾಯ್ನ್ ಆಗಿರ್ತಾರೆ, ಇಲ್ಲಿ ಪಾಲಿಟಿ ನಡೀತಾ ಇರುತ್ತೆ, ಅವ್ರು ಜಿಯೋಗ್ರಫಿ ಓದ್ತಿರ್ತಾರೆ. ಹಾಗೆ ಮಾಡಬಾರ್ದ್ರಿ, ವೇಸ್ಟ್ ಅದು. ನಿಮ್ಗೆ ಯಾವ್ದು ಫೀಡ್ ಆಗಲ್ಲ ನಿಮ್ಮ ಮೈಂಡ್ ಅಲ್ಲಿ. ಇನ್ನು ಇದಕ್ಕೆ ಕರ್ನಾಟಕ ಸರ್ಕಾರದ ಹೈಸ್ಕೂಲ್ ಪುಸ್ತಕ ಸಾಕು ನಿಮಗೆ ಹಿಸ್ಟ್ರಿಗೆ. ಓಕೆ, ಆಮೇಲೆ ಎನ್ವೈರ್ಮೆಂಟ್ ಗೆ ಕ್ಲಾಸ್ ನೋಟ್ಸ್ ಕೊಡ್ತೀವಿ ನಾವೇ. ಎಕ್ಸ್ಟ್ರಾ ನಾನು ಓದ್ತೀನಿ ಅನ್ನೋರು ಶಂಕರ IAS ಪುಸ್ತಕ ಒಂದು ಡೈಲಿ 4-5 ಪುಟ ಓದ್ತಾ ಹೋಗ್ಬೋದು. ಕನ್ನಡದಲ್ಲಿ ಸರ್ ನನಗೆ ಅರ್ಥ ಆಗ್ತಾ ಇಲ್ಲ ಇಂಗ್ಲಿಷ್, ನಾನು ಕನ್ನಡದಲ್ಲಿ ಓದ್ ನೆನಪಿಟ್ಕೊಳ್ತೀನಿ ಅಂದ್ರೆ PV ಭೈರಪ್ಪ ಸರ್ ಅವರು ಇದ್ದಾರೆ, IRS ಆಫೀಸರ್ ಇದ್ದಾರೆ, ತುಂಬಾ ಚೆನ್ನಾಗಿ ಪುಸ್ತಕ ಬರೆದಿದ್ದಾರೆ, ನೀವು ಅದನ್ನ ರೆಫರ್ ಮಾಡ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಜಿಯೋಗ್ರಫಿಗೆ NCERT ಕ್ಲಾಸ್ ಅನ್ನೇ ಕ್ಲಾಸ್ ಅಲ್ಲಿ NCERT ನೇ ಟೀಚ್ ಮಾಡ್ತೀವಿ. ಹಾಗೇನೆ ಮ್ಯಾಪಿಂಗ್ ಅಂತ ಒಂದು ಸೆಪರೇಟ್ ಕೋರ್ಸ್ ಇರುತ್ತೆ, ದಯವಿಟ್ಟು ನೆನ್ಪಿಟ್ಕೊಡ್ರಿ. ಬಹಳಷ್ಟು ಜನ ಇದ್ರ ಮೇಲೆ ಫೋಕಸ್ ಮಾಡಲ್ಲ. ಸೊ ಮ್ಯಾಪಿಂಗ್ ಸುಮಾರು 250 ಪುಟಗಳ ಒಂದು ಸೆಪರೇಟ್ ಕೋರ್ಸ್ ಇದೆ ನಮ್ಮಲ್ಲಿ. ನೋಟ್ಸ್ ಕೂಡ ಸಿಗುತ್ತೆ, ಕ್ಲಾಸ್ ಕೂಡ ಸಿಗುತ್ತೆ, ದಯವಿಟ್ಟು ಅದನ್ನ ಒಂದು ಜಾಯ್ನ್ ಆಗ್ಬೇಕು. ನೀವು ನೆನ್ಪಿಟ್ಕೊಡ್ರಿ. ನೀವು ಬೇರೆ ಸಂಸ್ಥೆಯಲ್ಲಿ ಫೌಂಡೇಶನ್ ತಗೊಂಡಿದ್ರು, ಮ್ಯಾಪಿಂಗ್ ಒಂದನ್ನ ನಮ್ಮಲ್ಲಿ ಜಾಯ್ನ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಹಾಗೇನೆ ಕನ್ನಡದಲ್ಲಿ ಯಾವ್ದು ಸರ್ ಜಿಯೋಗ್ರಫಿಗೆ ಪುಸ್ತಕ? 11ನೇ ತರಗತಿಯ ಕರ್ನಾಟಕ ಸರ್ಕಾರದ ಪುಸ್ತಕ, ತುಂಬಾ ಚೆನ್ನಾಗಿದೆ, ಸಾಕಾದೊಂದು ನಿಮ್ಗೆ ಬಿಗಿನಿಂಗ್ ಅಲ್ಲಿ. ಇನ್ನು ಆರ್ಟ್ ಅಂಡ್ ಕಲ್ಚರ್ಗೆ ಕ್ಲಾಸ್ ನೋಟ್ಸ್ ಸಾಕಾಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಕ್ಲಾಸ್ ನೋಟ್ಸ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಮೇಲಿಂದಾನೇ ಬರುತ್ತೆ, ಬಟ್ ಫೌಂಡೇಶನ್ ನಿಮಗೆ ಕ್ಲಾಸ್ ಅಲ್ಲಿ ನಡೆಯುತ್ತೆ. ನಾವು ಪ್ರತಿ ವರ್ಷ ಅದರ ಕ್ಲಾಸ್ ಮಾಡ್ತೀವಿ, ಡೋಂಟ್ ವರಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಎಕನಾಮಿಗೆ ಕ್ಲಾಸ್ ನೋಟ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್. CSAT-ಗೆ ಕ್ಲಾಸ್ ನೋಟ್ಸ್. ಇದಿಷ್ಟು ಸೋರ್ಸ್ಗಳು. ಇದನ್ ಬಿಟ್ಟು ಬೇರೆ ಬಿಗಿನಿಂಗ್ ಅಲ್ಲಿ ಏನು ಆಗತ್ತೆ ಬೀಳಲ್ಲ. ಇಲ್ಲ ಸರ್ ನನಗೆ ಯಾಕೋ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಅಂದ್ರೆ ನಿಮ್ಮ ಅನುಕೂಲ ಏನ್ ಅನ್ಸುತ್ತೋ ನೀವು ಅದನ್ನ ಮಾಡ್ಕೊಳ್ಬಹುದು. ಇನ್ನು ಮೇನ್ಸ್ಗೆ ಬಹಳಷ್ಟು ಸ್ಟೂಡೆಂಟ್ಗಳಿಗೆ ಗೊತ್ತೇ ಇರಲ್ಲ ನೋಡಿ, ಮೇನ್ಸ್ಗೆ ಕ್ಲಾಸ್ ನೋಟ್ಸ್ ಇರಬೇಕು, ನಾವು ಕೊಡ್ತೀವಿ. ಪಾಂಚನ IAS ನೀವು ಯಾರು ಜಾಯ್ನ್ ಆಗಿರ್ತೀರಿ, ಸುಮಾರು 2,500 ಪುಟಗಳ ಕನ್ನಡ ಮೀಡಿಯಂನವರಿಗೆ ಕನ್ನಡ ನೋಟ್ಸ್ ಇದೆ, ಇಂಗ್ಲಿಷ್ ಮೀಡಿಯಂನವರಿಗೆ 2,500 ಎಲ್ಲ ಸ್ವಲ್ಪ ಕಡಿಮೆ ಇದೆ, ಸುಮಾರು 1,800 ಪುಟಗಳೇನೋ ಆಗ್ಬೋದು ಎಲ್ಲ ಸೇರಿಸಿದ್ರೆ. ಇಂಗ್ಲಿಷ್ ನೋಟ್ಸ್ ಕೂಡ ಲಭ್ಯ ಇದೆ. ನೀವು ಇದನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾರು ಮಾಡ್ಕೊಳ್ಬಾರ್ದು ಹೇಳ್ತೀನಿ ನಾನು ಅದನ್ನ ಮುಂದೆ. ಎಲ್ಲರೂ ಮಾಡ್ಕೊಳ್ಳೋದಿರಲ್ಲ, ಯಾಕಂದ್ರೆ ಜಾಬ್ ಹೋಲ್ಡರ್ಸ್, ಹೌಸ್ ವೈಫ್ಗಳು, ಸ್ಟೂಡೆಂಟ್ ಗಳಿಗೆ ಟೈಮ್ ಇರಲ್ಲ. ನೀವು ಇದನ್ನ ಈಗ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಸೊ ವಿಷನ್ ಮ್ಯಾಗಝಿನ್ ಸುಮಾರು 1000 ಪುಟ ಆಗುತ್ತಲ್ಲ, ಅದು ಕೂಡ ನಿಮ್ಗೆ ಮೇನ್ಸ್ ರಿವಿಷನ್ ಬೇಕಾಗುತ್ತೆ, ನೆನ್ಪಿಟ್ಕೊಡ್ರಿ. ಮತ್ತೆ ವಿಷನ್ ಮ್ಯಾಗಝಿನ್ ಅನ್ನು ಯಾಕೆ ಬ್ಲೂ ಪೆನ್ ಇಂದ ಅಂಡರ್ಲೈನ್ ಮಾಡ್ರಿ ಅಂತ ಹೇಳಿದ್ರೆ ಈ ಕಾರಣಕ್ಕೆ. ಮತ್ತೆ ಯಾಕೆ ರೆಡ್ ಪೆನ್ ಇಂದ ಎಲ್ಲೋ ಹೈಲೈಟ್ ಮಾಡ್ರಿ ಅಂದ್ರೆ ಈ ಕಾರಣಕ್ಕೆ. ಇಲ್ಲಿ ರಿವಿಷನ್ ಬೇಕಾಗುತ್ತೆ 1000 ಪುಟ. ಡೇಟಾ ಬ್ಯಾಂಕ್ ಕೈಯಿಂದ ಬರೆದ್ರಲ್ಲ ಪ್ರತಿದಿನ 2 ಪಾಯಿಂಟ್ಸ್, ಅದು ಒಂದು 100 ಪುಟ ಆಗಿರುತ್ತೆ. ಸೊ ಎಲ್ಲಾ ಸೇರಿಸಿದ್ರೆ ಸುಮಾರು ಒಂದು 3,500-600 ಪುಟಗಳಾಗುತ್ತೆ. ಇದಿಷ್ಟು ಮೇನ್ಸ್ ಕಂಟೆಂಟ್. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ
ವಿಷನ್ ಮ್ಯಾಗಝಿನ್ ಇಂದ ಮಾಡೋ ಆಗಿಲ್ಲ ಮತ್ತೆ ಶಾರ್ಟ್ ನೋಟ್ಸ್. ಇದಿಷ್ಟು ಮೇನ್ಸ್ ಬಗ್ಗೆ ಕ್ಲಿಯರ್ ಆಯ್ತಾ? ಕಂಪಲ್ಸರಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮೇನ್ಸ್ ನೋಟ್ಸ್ ಗಳಂತ ಇರುತ್ತೆ, ಮತ್ತೆ ಕೆಲವೊಬ್ರಿಗೆ ಇನ್ನೂ ಗೊತ್ತಿಲ್ಲ. ಪಾಂಚಜನ್ಯ IAS ಸುಮಾರು 14ಕ್ಕಿಂತ ಹೆಚ್ಚಿನ ಸಬ್ಜೆಕ್ಟ್ ಮೇನ್ಸ್ ನೋಟ್ಸ್ ರೆಡಿ ಮಾಡಿದೆ. ನಮ್ಮ ಆಪ್ ಅಲ್ಲಿ ಸಿಗುತ್ತೆ ನಿಮಗೆ. ಕಾಂಬೋ ಅಂತ ಇದೆ, ಕಾಂಬೌಂಡ್ ಎಲ್ಲಾ ಸಬ್ಜೆಕ್ಟ್ ಒಂದೇ ಸರಿ ಸಿಗುತ್ತೆ ನಿಮಗೆ. ಸ್ಯಾಂಪಲ್ ಬೇಕಾದ್ರೆ ಸ್ಯಾಂಪಲ್ ಕೊಟ್ಟಿದ್ದೀವಿ, ಒಂದ್ಸರಿ ಚೆಕ್ ಮಾಡ್ಕೊಡ್ರಿ ಏನೇನಿದೆ ಕಂಟೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಅದನ್ನ ರೆಫರ್ ಮಾಡ್ಕೊಳ್ಬಹುದು. ಸರ್ ಅದೊಂದೇ ಸಾಕಾಗಲ್ಲ, ಅದ್ರ ಜೊತೆ ಏನ್ ಆಡ್ ಮಾಡ್ಕೊಳ್ಬೇಕು? ವಿಷನ್ ಮ್ಯಾಗಝಿನ್ ನಾನೇ ಫ್ರೀ ಆಗಿ ಕ್ಲಾಸ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ, ಅದನ್ನ ನೋಡ್ತಾ ಹೋದ್ರೆ ಸಾಕು. ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಹೌ ಟು ಸ್ಟಡಿ. ಹೇಗೆ ಓದ್ಬೇಕು ಸರ್? ನಾವು ಏನ್ ಓದ್ಬೇಕು? ಏನ್ ಓದ್ಬೇಕು, ಹೇಗೆ ಓದ್ಬೇಕು, ಯಾರೆಷ್ಟು ಸ್ಟಡಿ ಮಾಡ್ಬೇಕು? ನೋಡಿ, ಮೊಟ್ಟ ಮೊದಲನೇದಾಗಿ ನೀವು UPSC ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀರಿ ಅಂದ್ರೆ ನೀವು ಒಂದು ಡೈರಿಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇಟ್ ಈಸ್ ಕಂಪಲ್ಸರಿ. ನಿಮ್ಮ ಜರ್ನಿಯನ್ನ ನೀವು ದಾಖಲಿಸ್ತಾ ಹೋಗ್ಬೇಕಾಗುತ್ತೆ. ನಿಮ್ಮ ಜರ್ನಿಯನ್ನ ನೀವು ದಾಖಲಿಸ್ತಾ ಇಲ್ಲ, ಇವತ್ತೇನ್ ಮಾಡಿದಿರಿ ಅಂತ ಒಂದು ಡೈರಿನಲ್ಲಿ ಬರಿತಾ ಇಲ್ಲ ಅಂದ್ರೆ ಇದು ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ನೀವು ದಾಖಲೆಯನ್ನ ಇಡ್ತಾ ಇಲ್ಲ ಅಂತ ಅರ್ಥ. ಮತ್ತೆ ನೀವು ಬರೆದಾಗ ಮಾತ್ರ ನಿಮ್ ಮನಸ್ಸು ಹೇಳುತ್ತೆ ನೀವು ಎಷ್ಟು ಓದ್ಕೊಂಡ್ರಿ, ಎಷ್ಟು ವರ್ಕ್ ಮಾಡಿದ್ರಿ, ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ ಅಂತ. ಹಾಗಾಗಿ ಡೈರಿ ಕಂಪಲ್ಸರಿ. ತೋರಿಸ್ತೀನಿ ನಾನು ಡೈರಿ ಯಾವ ತರ ಇರಬೇಕು, ಏನಿರಬೇಕು ಅಂತ. ಆಮೇಲೆ ಈಗ ಜೂನ್ ತಿಂಗಳಿನಿಂದ ಡಿಸೆಂಬರ್ ವರೆಗೂ ಈಗ ಸ್ಟಾರ್ಟ್ ಮಾಡ್ತಾ ಇರೋ ವಾರದಲ್ಲಿ ಒಂದಿನ ಬ್ರೇಕ್ ತಗೊಳ್ಬೇಕು. ಫುಲ್ ಟೈಮ್ ಓದೋರು, ಜಾಬ್ ಮಾಡೋರು ಅಲ್ಲ. ಜಾಬ್ ಮಾಡೋರು ವರ್ಕಿಂಗ್ ಡೇಸ್ ಅಲ್ಲಿ ಒಂದಿನ ಸ್ಟಡಿ ಮಾಡಬೇಡಿ. ಉದಾಹರಣೆಗೆ ಸೋಮವಾರದಿಂದ ಶುಕ್ರವಾರದ ನಡುವೆ ನೀವು ಸ್ಯಾಟರ್ಡೆ ಸಂಡೇ ಚೆನ್ನಾಗಿ ಓದ್ಕೊಡ್ರಿ. ಫುಲ್ ಟೈಮ್ ಯಾರು ಸ್ಟಡಿ ಮಾಡ್ತಾ ಇದ್ದೀರಿ, ನೀವು ಸಂಡೇ ಒಂದಿನ ಬೆಳಗ್ಗೆ ಎದ್ದು ಒಂದು 2-3 ಅವರ್ ರಿವಿಷನ್ ಮಾಡ್ಕೊಂಡು ಫುಲ್ ಡೇ ಬ್ರೇಕ್ ತಗೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾರು ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ರಿ, ಮೊದಲು ನಿಮ್ಗೆ ಫೋಕಸ್ ಬರಲ್ಲ, ಮೈಂಡ್ ಪ್ರೆಷರ್ ಅನ್ಸುತ್ತೆ, ಆಮೇಲೆ ಕೆಲವೊಂದು ಸಬ್ಜೆಕ್ಟ್ಸ್ ಅರ್ಥ ಆಗಲ್ಲ, ಎಷ್ಟೇ ಓದಿದ್ರು ನೆನಪುಳಿಯಲ್ಲ. ವಿಷನ್ ಮ್ಯಾಗಝಿನ್ ಎಷ್ಟೇ ಓದಿದ್ರು ನೆನಪುಳಿಯಲ್ಲ, ಜಿಯೋಗ್ರಫಿ ಎನ್ವೈರ್ಮೆಂಟ್ ಟರ್ಮ್ಗಳು ಎಷ್ಟೇ ಓದಿದ್ರು ನೆನಪುಳಿಯಲ್ಲ. ಡೋಂಟ್ ವರಿ, ಅರ್ಥ ಮಾಡ್ಕೊಂಡ್ರೆ ಸಾಕು, ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಮುಂದೆ ಬರ್ತಾ ಬರ್ತಾ ನೆನಪುಳಿಯುತ್ತೆ. ನಾನು ನಿಮ್ಮ ಹಾಗೇನೆ ಓದಿರೋರು, ನಾನು ಕೂಡ ಹಳ್ಳಿಯಲ್ಲೇ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ್ದೆ. ನಮಗೆ ಹೈಸ್ಕೂಲ್ ವರ್ಗು ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಬಟ್ ಇವತ್ತು ಟೀಚ್ ಮಾಡೋ ಲೆವೆಲ್ ಬಂದಿದ್ದೀವಿ ಅಂದ್ರೆ ರಿಪಿಟೇಷನ್. ನೀವು ರಿಪಿಟೇಷನ್ ಮಾಡಿದಾಗ ನೆನಪುಳಿಯುತ್ತೆ, ತಾನಾಗಿ ನೆನಪುಳಿಯುತ್ತೆ. ಡೋಂಟ್ ವರಿ. ಸರಿ, ಫುಲ್ ಟೈಮ್ ಓದೋರು ಮತ್ತೆ ಜಾಬ್ ಹೋಲ್ಡರ್ಸ್ ಏನೇನು ಅಂತ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಜಾಬ್ ಹೋಲ್ಡರ್ ಮತ್ತು ಹೌಸ್ ವೈಫ್ ಮತ್ತು ಸ್ಟೂಡೆಂಟ್ ಗಳಿಗೆ ಹೇಳ್ತೀನಿ ನಾನು. ನೋಡಿ, ನೀವು ದಯವಿಟ್ಟು ಈ ಫುಲ್ ಟೈಮ್ ಸ್ಟಡಿ ಮಾಡೋರ ಜೊತೆ ಕಂಪೇರ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ನಿಮಗೆ ಜಾಸ್ತಿ ಟೈಮ್ ಸಿಗಲ್ಲ. ಮಿನಿಮಮ್ 4 ಗಂಟೆ ಅಥವಾ 3 ಗಂಟೆ, ಮ್ಯಾಕ್ಸಿಮಮ್ 5 ಗಂಟೆ ಸಿಗ್ಬೋದು ನಿಮ್ಗೆ ಅಷ್ಟೇ. ಹಾಗಾಗಿ ನಿಮ್ದು ಇದು ಲಾಂಗ್ ಟರ್ಮ್ ಟಾರ್ಗೆಟ್, 2.5 ಇಂದ 3 ವರ್ಷದ ಟಾರ್ಗೆಟ್ ನಿಮ್ಗಿದು. ಮೊದಲು ಹೇಳ್ತಾ ಇದ್ದೆ ನಾನು 2.5 ವರ್ಷದಲ್ಲಿ ಆಗ್ಬೋದು. ಇಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಟೈಮ್ ಈಗ. ಯಾಕಂದ್ರೆ ಅಷ್ಟು ಡಿಫಿಕಲ್ಟಿ ತಂದಿದೆ UPSC ಪ್ರಿಲಿಮ್ಸ್ ಅಲ್ಲಿ. ಆ ಫಸ್ಟ್ ಸ್ಟೇಜ್ ಏನಿದೆಯಲ್ಲ ಅದೇ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಲಾಂಗ್ ಟರ್ಮ್ ಟಾರ್ಗೆಟ್ ಅನ್ನು ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಏನ್ ಮಾಡೋದು, ನೀವು ಮೊದಲು ಮೇನ್ಸ್ ಇದೆ ಅನ್ನೋದನ್ನ ಮರ್ತು ಬಿಡ್ಬೇಕು. ಯಾರು ಜಾಬ್ ಹೋಲ್ಡರ್ ಇದ್ದೀರಿ, ಹೌಸ್ ವೈಫ್ ಇದ್ದೀರಿ, ಸ್ಟೂಡೆಂಟ್ ಇದ್ದೀರಿ, ಮೇನ್ಸ್ ಇಲ್ಲ ಅಂತ ತಿಳ್ಕೊಂಡ್ ಬಿಡ್ಬೇಕು. ಮೇನ್ಸ್ ಒಂದನ್ನ ಬಿಟ್ಟು ಉಳಿದಿರೋ ಎಲ್ಲಾ ಪ್ರಿಲಿಮ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಮಾಡ್ತಾ ಹೋಗ್ಬೇಕು. ಗಮನ ಇಟ್ಕೊಂಡು ಕೇಳಿ, ಮೇನ್ಸ್ ಮರ್ತು ಬಿಡ್ಬೇಕು. ನೀವು ಪ್ರಿಲಿಮ್ಸ್ ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕು. ಹೇಗ್ ಮಾಡೋದು, ಏನ್ ಮಾಡೋದು? ನೀವು ನಮ್ಮಲ್ಲೇ ಕೋಚಿಂಗ್ ಜಾಯಿನ್ ಆದ್ರೆ ಅನ್ಕೊಳ್ಳೋಣ, 2 ಅವರ್ ಪ್ರತಿದಿನ GS ಕ್ಲಾಸಸ್ ನಡೆಯುತ್ತೆ, 1 ಅವರ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಡೆಯುತ್ತೆ. ಸರ್ ನನಗೆ ಟೈಮೇ ಸಿಗ್ತಾ ಇಲ್ಲ, ಒಂಚೂರು ತುಂಬಾ ವರ್ಕ್ ಇದೆ ಸರ್ ನಂದು ಅನ್ನೋರು ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ನ ಸ್ಕಿಪ್ ಮಾಡ್ಬೇಕು. ನೋಡೋಗತ್ತಾ ಇಲ್ಲಿ ಈ 2 ಅವರ್ GS ಕ್ಲಾಸ್ ನ ನೋಡ್ತಾ ಹೋಗ್ಬೇಕು. ಸೊ ಈಗ 2 ಅವರ್ GS ಕ್ಲಾಸ್ ಕೇಳಿದಿರಿ, ಅದನ್ನ ಓದ್ಬೇಕು ಅರ್ಧ ಗಂಟೆ, ಅದ್ರ ಮೇಲೆ ಶಾರ್ಟ್ ನೋಟ್ಸ್ ಮಾಡ್ಬೇಕು 1 ಗಂಟೆ. ಸೊ ಇಲ್ಲಿ 3 ಅವರ್ ಆಗುತ್ತೆ ನಿಮ್ದು. ಸರ್ ನನಗೆ ಕರೆಂಟ್ ಅಫೇರ್ಸ್ ಕೂಡ ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂದ್ರೆ 1 ಅವರ್ ನೀವು ಕ್ಲಾಸ್ ನೋಡ್ಕೊಂಡು ಹೋಗ್ಬೋದು. ಕರೆಂಟ್ ಅಫೇರ್ಸ್ ಅಲ್ಲೇ ಕ್ಲಾಸ್ ಕೇಳುವಾಗಲೇ ಒಂದ್ಸಾರಿ ರಿವಿಷನ್ ಮಾಡ್ಕೊಂಡ್ರೆ ಸಾಕು. ಡೀಪ್ ಆಗಿ ಏನ್ ಬೇಡ, ನಿಮ್ ಕಿವಿ ಮೇಲೆ ಆ ಶಬ್ದಗಳು ಬೀಳ್ಲಿ ಅಂತ ನಾನು ಎಕ್ಸ್ಟ್ರಾ ಕೊಟ್ಟಿರೋದು, ನೆನ್ಪಿಟ್ಕೊಡ್ರಿ. ಓಕೆ, ಸೊ ಆಮೇಲೆ ಒಂದು ಅರ್ಧ ಗಂಟೆ ಹಿಂದೂ ನ್ಯೂಸ್ ಪೇಪರ್ ಓದೋಕೆ ರೂಢಿ ಮಾಡ್ಕೊಳ್ಬೇಕು. ಈಗಲಿಂದಾನೇ ಆ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಒಂದು 30 ನಿಮಿಷ PYQ ನ ನೋಡ್ಕೊಳ್ಬೇಕು. ಸೊ ಇದೆಲ್ಲ ನೀವು ಸೇರಿಸ್ಕೊಂಡ್ರಿ 2 ಗಂಟೆ, 3 ಗಂಟೆ, 4 ಗಂಟೆ, ಇದೊಂದು 5 ಗಂಟೆ ಇಷ್ಟು ಮಾಡ್ಕೊಳ್ರಿ. ಸರ್ ಇಲ್ಲ, ನನಗೆ ಯಾಕೋ ಇಷ್ಟು ಟೈಮ್ ಸಿಗ್ತಾ ಇಲ್ಲ ಸರ್, 5 ಗಂಟೆ 3 ರಿಂದ 4 ಅವರ್ ನಾನು ಮ್ಯಾನೇಜ್ ಮಾಡಬಹುದು ಅನ್ನೋರಿದ್ರೆ, ಇಲ್ಲಿ ನಾನು 1 ಅವರ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂತ ಏನ್ ಹೇಳಿದಿನಲ್ಲ, ಇದೊಂದು ಸ್ಕಿಪ್ ಮಾಡ್ಕೊಂಡ್ಬಿಟ್ರೆ ನಡೆಯುತ್ತೆ. ಅರ್ಥ ಆಯ್ತಾ? ಸೊ ನಾವೇನ್ ಮಾಡೋಣ, ಟೈಮ್ ಜಾಸ್ತಿ ಸಿಗ್ತಾ ಇಲ್ಲ ಅಂದ್ರೆ ಇಯರ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಸ್ವಲ್ಪ ಲಾಂಗ್ ಟರ್ಮ್ ಇರೋ, ನಾನು ಇರ್ತೀನಲ್ಲ, ನಾನೆಲ್ಲ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಿಮ್ ಗೈಡ್ ಮಾಡ್ತಾನೆ ಇರ್ತೀನಿ. ಸ್ವಲ್ಪ ಲಾಂಗ್ ಟರ್ಮ್ ಜರ್ನಿ ಇರುತ್ತೆ. ಓಕೆ, ಆ ತಾಳ್ಮೆ ಇಟ್ಕೊಂಡು ನೀವು ಇಲ್ಲಿ ಬರಬೇಕು. ಮತ್ತೆ ಯಾರು ಕಾಲೇಜ್ ಸ್ಟೂಡೆಂಟ್ಸ್ ಇದೀರಿ, ಸೊ ಇಷ್ಟೇ, ಮೊದಲು GS ಗಳನ್ನ ಒಂದೊಂದು 9 ಸಬ್ಜೆಕ್ಟ್ ತೋರಿಸಿದೆ ನಾನು ನಿಮಗೆ, ಪಾಲಿಟಿಯಿಂದ CSAT ವರೆಗೂ ಒಂದೊಂದೇ ಮುಗಿಸ್ಕೊಳ್ತಾ ಬರ್ಬೇಕಾಗುತ್ತೆ. PYQ ಏನ್ 30 ನಿಮಿಷ ಓದೋದು ಹೇಳ್ತೀನಿ, ಕ್ಲಾಸ್ ಹೇಳುವಾಗ ಹೇಳ್ತಿರ್ತೀನಿ, ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಆಮೇಲೆ ವೀಕ್ಲಿ ಟೆಸ್ಟ್ ಗಳನ್ನ ಬರಿಬೇಕಾಗತ್ತೆ. ಇಲ್ಲ, ಅಟ್ಲೀಸ್ಟ್ ನೀವು ಯಾವ ಸಬ್ಜೆಕ್ಟ್ ಮುಗಿಸ್ತಿರಲ್ಲ ಅದ್ರ ಮೇಲೆ ಒಂದು 100 MCQ ಆದ್ರೂ ಅಟೆಂಡ್ ಮಾಡ್ತಾ ಹೋಗ್ಬೇಕು. ಆಗಾಗ ಸಬ್ಜೆಕ್ಟ್ ಮುಗಿದ ಮೇಲೆ ಆದ್ರೆ ಇದು ರೂಢಿ ಆಗ್ಬೇಕು. ಇದಿಷ್ಟೇ, ಬೇರೆ ಏನು ಇಲ್ಲ. ಯಾರು ಜಾಬ್ ಹೋಲ್ಡರ್ಸ್ ಇದ್ದೀರಿ, ಕಾಲೇಜ್ ಸ್ಟೂಡೆಂಟ್ ಇದ್ದೀರಿ, ಹೌಸ್ ವೈಫ್ ಗಳಿದ್ದೀರಿ, ಇಷ್ಟೇ. ನೀವು ನಮ್ಮಲ್ಲಿ ಕೋಚಿಂಗ್ ಜಾಯಿನ್ ಆದ್ರೆ ನಾವು ನೀಟಾಗಿ ನಿಮಗೆ ಗೈಡ್ ಮಾಡ್ತೀವಿ.
ಮತ್ ನನ್ನ ಪ್ರಕಾರ ಈಗಿನ ಕಾಲದಲ್ಲಿ ನೀವು ಸೆಲ್ಫ್ ಸ್ಟಡಿ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ನೀವು ಜಾಯಿನ್ ಆದ್ರೆ ಪರ್ಫೆಕ್ಟ್ ಆಗಿ ನಿಮ್ಮನ್ನ ಒಂದು ವರ್ಷದಲ್ಲಿ ನಾವು ಪ್ರಿಲಿಮ್ಸ್ ರೆಡಿ ಮಾಡಬಹುದು, ಸಾಧ್ಯ ಇದೆ. ಒಂದು ವರ್ಷದಲ್ಲಿ ಪ್ರಿಲಿಮ್ಸ್ ಅಷ್ಟೇ ರೆಡಿ ಆಗ್ತೀರಿ, GS ಸ್ಟ್ಯಾಟಿಕ್ ಅಷ್ಟೇ, ಕರೆಂಟ್ ಅಫೇರ್ಸ್ ಅಲ್ಲ, ಟೈಮ್ ಸಾಕಾಗಲ್ಲ ನಿಮ್ಗೆ. ಆಮೇಲೆ ನಿಮಗೆ ನೀವು ಜಾಯಿನ್ ಆದ್ಮೇಲೆ ನಾನೇ ಪರ್ಸನಲ್ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಕಲ್ಸ್ಕೊಡ್ತೀನಿ. ಒಂದೊಂದು ತಿಂಗಳು ಟಾರ್ಗೆಟ್ ಕೊಡ್ತಿರ್ತೀವಿ, ಅಷ್ಟೇ ಮುಗಿಸ್ಕೊಂಡು ನಮ್ಗೆ ಟಚ್ ಅಲ್ಲಿ ಇರೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ನಿಮಗೆ ಬೇರೆ ಏನೂ ಇಲ್ಲ. ಮುಂದೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಇದೆ. ಈಗ ಫುಲ್ ಟೈಮ್ ಸ್ಟಡಿ ಮಾಡೋದು ಸ್ವಲ್ಪ ಹೇಳ್ತೀನಿ ನಾನು. ಯಾವ ಸ್ಟೂಡೆಂಟ್ ಫುಲ್ ಟೈಮ್ ಸ್ಟಡಿ ಮಾಡ್ಬೇಕು ಅನ್ಕೊಂಡಿದ್ದೀರಿ, ನಿಮಗೆ ಡೈಲಿ 8 ರಿಂದ 10 ಗಂಟೆ ಇದಕ್ಕೆ ನೀವು ಕೊಡ್ಬೇಕಾಗತ್ತೆ. ಎಷ್ಟು ಕೊಟ್ರಿ ಅಂದ್ರೆ ಕಂಪ್ಲೀಟ್ 1.5 ವರ್ಷದಲ್ಲಿ ನಿಮ್ದೆಲ್ಲ ತಯಾರಿ ಆಗುತ್ತೆ. ಆಪ್ಷನಲ್ ಅನ್ನ ಬಿಟ್ಟು ಹೇಳ್ತಾ ಇದ್ದೀನಿ. ಆಪ್ಷನಲ್ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ UPSC ಒಂದ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಿದೆ. ನಿಮಗೆ ಹೇಗಿರುತ್ತೆ, ನಿಮಗೆ ನಮ್ಮಲ್ಲಿ ಈಗ ನೀವು ಕೋಚಿಂಗ್ ಜಾಯಿನ್ ಆದ್ರೆ ಅನ್ಕೊಂಡು ಯಾವ ತರ ಇರುತ್ತೆ ಅಥವಾ ಯಾವ ತರ ಮಾಡಬೇಕು ತಯಾರಿಯನ್ನ ಅಂತ ನೋಡೋದಾದ್ರೆ, ಸ್ಟ್ಯಾಟಿಕ್ 2 ಅವರ್ ಲೈವ್ ಕ್ಲಾಸ್ ನಡೆಯುತ್ತೆ ನಿಮಗೆ ಒಂದು ಸಬ್ಜೆಕ್ಟ್. ಮತ್ತೊಂದು ಸಬ್ಜೆಕ್ಟ್ ಮೇನ್ಸ್ 1 ಅವರ್ ರೆಕಾರ್ಡೆಡ್ ನೋಡ್ತಾ ಹೋಗ್ಬೇಕಾಗುತ್ತೆ, ಅಥವಾ ಫಿಲಿಮ್ಸ್ ಇರಬಹುದು. ಸೊ ಟೋಟಲ್ 3 ಅವರ್ ಸ್ಟ್ಯಾಟಿಕ್ ಲೈವ್ ಇರುತ್ತೆ. 3 ಅವರ್ ಸ್ಟ್ಯಾಟಿಕ್, 1 ಅವರ್ ಕರೆಂಟ್ ಅಫೇರ್ಸ್ ಲೈವ್. ಸೊ ಟೋಟಲ್ 4 ಅವರ್ ಕ್ಲಾಸ್ ಕೇಳ್ಬೇಕು ನೀವು ಪ್ರತಿದಿನ. 4 ಗಂಟೆ, ಜಾಸ್ತಿ ಇಲ್ಲ, 4 ಗಂಟೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕ್ಲಾಸಸ್ ಕೇಳಬಾರ್ದು. ಮ್ಯಾಕ್ಸಿಮಮ್ 4:30, ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಯಾವತ್ತಾದ್ರೂ ಅನಾಲಿಸಿಸ್ ಮಾಡಿ ಬಿಟ್ಟಿದ್ರೆ ಸರಿ. ಸೊ 4 ಅವರ್ ಅದನ್ನ ಕೇಳಿದ್ರಿ. ಈಗ ನೀವು ಸೆಲ್ಫ್ ಸ್ಟಡಿನಲ್ಲಿ 1 ಅವರ್ ನ್ಯೂಸ್ ಪೇಪರ್ ಓದ್ಬೇಕು. ಏನ್ ಕ್ಲಾಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಂತ್ಲಿ ಮ್ಯಾಗಝಿನ್ ಮಾಡಿದ್ರಲ್ಲ ಅದನ್ನ 1 ಅವರ್ ಓದ್ಬೇಕು. ಪ್ರತಿದಿನ 4 ರಿಂದ 5 ಪುಟ ಮಂತ್ಲಿ ಮ್ಯಾಗಝಿನ್. ಸೊ 2 ಅವರ್ ಇದಕ್ಕೆ ಕೊಟ್ರಿ. ಇನ್ನು 2.5 ಅವರ್ ಇಲ್ಲಿ 3 ಅವರ್ ಏನ್ ಕ್ಲಾಸ್ ಕೇಳಿದ್ರಿ ನೋಡ್ರಿ ಸ್ಟ್ಯಾಟಿಕ್, ಅದನ್ನ ಓದಿ ಶಾರ್ಟ್ ನೋಟ್ಸ್ ಮಾಡ್ಬೇಕು. ಶಾರ್ಟ್ ನೋಟ್ಸ್ ಮಾಡೋದು ಹೇಗೆ, ಹೌ ಟು ಮೇಕ್ ಶಾರ್ಟ್ ನೋಟ್ಸ್ ಪಾಂಚಜನ್ಯ IAS ಅಂತ ಸರ್ಚ್ ಮಾಡಿ ಬರುತ್ತೆ ನಮ್ಮ ವಿಡಿಯೋ, ಅಲ್ಲಿ ತೋರಿಸ್ತಿದ್ದೀನಿ ನಾನು. ಕ್ಲಾಸ್ ಹೇಳುವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಇಲ್ಲಿ 2.5 ಗಂಟೆ ಕೊಡ್ಬೇಕು ನಿಮ್ಗೆ, ಅಷ್ಟು ಬೇಕಾಗುತ್ತೆ ಟೈಮ್. ಒಂದ್ ಅರ್ಧ ಗಂಟೆ PYQ ಮೇಲೆ ಫೋಕಸ್ ಮಾಡ್ಬೇಕು. ಓದ್ಬೇಕು ಪ್ರತಿದಿನ ಸ್ವಲ್ಪ PYQ. ಅರ್ಥ ಆಯ್ತಾ? ಸೊ ಇನ್ನು ಮತ್ತೆ ನಿಮಗೆ 2 ಗಂಟೆ ಎಕ್ಸ್ಟ್ರಾ ಉಳಿತಾ ಇದೆ. ಪ್ರತಿದಿನ 7 ರಿಂದ 8 ಗಂಟೆ ಆದ್ರೂ ಓದ್ಬೇಕಲ್ವಾ. GS ಮೇನ್ಸ್ ನೋಟ್ಸ್ ಮಾಡೋಕ್ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿವರೆಗೂ? ಅಕ್ಟೋಬರ್ ವರೆಗೂ, ಮ್ಯಾಕ್ಸಿಮಮ್ ಅಕ್ಟೋಬರ್ ವರೆಗೂ. ನವೆಂಬರ್ ಇಂದ ನಿಮ್ ಪ್ರಿಲಿಮ್ಸ್ ತಯಾರಿ ಸ್ಟಾರ್ಟ್ ಆಗ್ಬೇಕಾಗತ್ತೆ. ಮತ್ತೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ, ಸೊ ತುಂಬಾ ಈಸಿ ಇವೆ ಮೇನ್ ಸಬ್ಜೆಕ್ಟ್ಗಳು. ಪ್ರತಿದಿನ ಒಂದು 15 ರಿಂದ 16 ಪುಟ ಇರುತ್ತಲ್ಲ, ಅದನ್ನ ನೀವು 4-5 ಪುಟಕ್ಕೆ ಇಳಿಸ್ಕೊಂಡ್ರೆ, ಶಾರ್ಟ್ ಆಗಿ ಮಾಡ್ಕೊಂಡ್ರೆ, ಅಕ್ಟೋಬರ್ ವರೆಗೂ 1000 ಪುಟ ಆದ್ರೂ ನೀವು ಕಡಿಮೆ ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಸೊ ನಿಮ್ಮ ಸೆಲ್ಫ್ ಸ್ಟಡಿ ನೋಡ್ರಿ ಎಷ್ಟಾಯ್ತು ಇಲ್ಲಿ. 2 ಅವರ್ ನ್ಯೂಸ್ ಪೇಪರ್ಗೆ, 2.5 ಅವರು ಪ್ಲಸ್ ಇದು PYQ ಸೇರಿ ಇಲ್ಲೊಂದು 3 ಅವರ್ ಆಗುತ್ತೆ. 2 ಅವರ್ GS ಮೇನ್ಸ್ ಮಾಡೋಕೆ. ಸೊ ಇಲ್ಲಿ ಒಂದು 5 ಸೊ 7 ಅವರ್ ನಿಮ್ಮ ಸೆಲ್ಫ್ ಸ್ಟಡಿ ಪ್ಲಸ್ 4 ಗಂಟೆ ನಿಮ್ದು ಏನಾಗುತ್ತೆ ಕ್ಲಾಸ್ ಕೇಳೋದು. ಅಂದ್ರೆ 11 ಗಂಟೆ ನೀವು ಪ್ರತಿದಿನ UPSC ಕೊಡಬೇಕು. ಜೊತೆಗೆ ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ನಿಮ್ದು, ಆಮೇಲೆ ಟೆಸ್ಟ್ ಸೀರೀಸ್ ಕೂಡ ಮುಂದೆ ಕಂಡಕ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಡ್ರಿ, ಮೊದಲ ವರ್ಷ ನಿಮ್ ತಯಾರಿ ಇದೇ ತರ ಇರಬೇಕು, ಆಪ್ಷನಲ್ ಬೇಡ. ಯಾರು ಇಂಗ್ಲಿಷ್ ಅಲ್ಲಿ ವೀಕ್ ಇದ್ದೀರಿ, ಈಗ ಜಸ್ಟ್ UPSC ಫೀಲ್ಡ್ ಎಂಟ್ರಿ ಆಗಿದ್ದೀರಿ, ದಯವಿಟ್ಟು ಸ್ಕಿಪ್ ಆಪ್ಷನಲ್ ಇನ್ ಫಸ್ಟ್ ಇಯರ್ ಪ್ರಿಪರೇಷನ್. ದಯವಿಟ್ಟು ಮಾಡೋಕ್ ಹೋಗ್ಬೇಡಿ, ನಿಮ್ಗೆ ಟೈಮ್ ಸಾಕಾಗಲ್ಲ, ತುಂಬಾ ಒತ್ತಡ ಬೀಳುತ್ತೆ. ಈ ಬಿಗಿನರ್ಸ್ ಇರೋರಿಗೆ ನನ್ನ ವೈಯಕ್ತಿಕವಾದಂತ ಸಲಹೆ ಇದು. ಅರ್ಥ ಆಯ್ತಾ? ಸೊ ಇದಿಷ್ಟು ನೋಡಿ, ಯಾರು ಜಾಬ್ ಹೋಲ್ಡರ್ಸ್ ಮತ್ತೆ ಫುಲ್ ಟೈಮ್ ಸ್ಟಡಿ ಮಾಡೋದು ಪ್ಲಾನ್ ಈ ತರ ಇರಬೇಕಾಗತ್ತೆ. ಸರಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನೋಡಿ. ಕೆಲವೊಬ್ಬ ವಿದ್ಯಾರ್ಥಿಗಳು ಇಂಗ್ಲಿಷ್ ತುಂಬಾ ವೀಕ್ ಇರ್ತೀರಿ. ಸೊ ತುಂಬಾ ವೀಕ್ ಇರುವಾಗ, ಸರ್ ನಾನು ಇಂಗ್ಲಿಷ್ ಕೋಚಿಂಗ್ ತಗೊಂಡು ಅಥವಾ ಮುಂದ್ 3 ತಿಂಗಳು ಇಂಗ್ಲಿಷ್ ಕಲ್ತ್ ನಾನು ಆಮೇಲೆ UPSC ತಯಾರಿ ಸ್ಟಾರ್ಟ್ ಮಾಡ್ಲಾ ಅಂತ ಕೇಳ್ತಿರ್ತೀರಿ. ಬೇಡ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಸ್ಟರ್ ಇಂಗ್ಲಿಷ್ ಅಂತ ಒಂದು ಕೋರ್ಸ್ ಇದೆ, ಸ್ಪೋಕನ್ ಇಂಗ್ಲಿಷ್ ಅಂತ ಒಂದು ಕೋರ್ಸ್ ಇದೆ. ಎರಡೂ ಸೇರಿಸಿದ್ರೆ 30 ಅವರ್ ಆಗುತ್ತೆ. ನೀವು 1 ತಿಂಗಳಲ್ಲಿ 2 ಮುಗಿಸ್ಕೊಂಡು ಆಮೇಲೆ ಕೋಚಿಂಗ್ ತಯಾರಿ ಬರಬಹುದು, ಅಥವಾ UPSC ತಯಾರಿ ಸ್ಟಾರ್ಟ್ ಮಾಡಬಹುದು. ಸಾಕು, 1 ತಿಂಗಳು ಕೊಡ್ರಿ ಅದಕ್ಕೆ. ನೀವು ಕೋಚಿಂಗ್ ಸ್ಟಾರ್ಟ್ ಆದ್ಮೇಲೆ ಅಥವಾ ನೀವು UPSC ತಯಾರಿ ಸ್ಟಾರ್ಟ್ ಮಾಡಿದ್ಮೇಲೆ ಆ ಇಂಗ್ಲಿಷ್ ನ್ಯೂಸ್ ಪೇಪರ್, ಆ ಮಂತ್ಲಿ ಮ್ಯಾಗಝಿನ್, ಆ ಸ್ಟ್ಯಾಟಿಕ್ ಬುಕ್ಸ್ ಇಂಗ್ಲಿಷ್ ಅಲ್ಲಿ ಓದಿ ನಿಮ್ಗೆ ಅರ್ಥ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಮತ್ ನಾವು ನಮ್ಮಲ್ಲಿ ಯಾವ ತರ ಕೋಚಿಂಗ್ ಕೊಡ್ತೀವಿ ಅಂದ್ರೆ, ನಾವು ಬೋರ್ಡ್ ಮೇಲೆ ತೋರಿಸೋದೆಲ್ಲ ಇಂಗ್ಲಿಷ್, ಕ್ಲಾಸ್ ಅಲ್ಲಿ ಮಾತಾಡೋದು ಮಾತ್ರ ಕನ್ನಡ. ಸೊ ನಿಮ್ ಇಂಗ್ಲಿಷ್ ಇಂಪ್ರೂವ್ ಆಗ್ತಾ ಹೋಗು. ಸಾಲನ್ನ ಓದಿ ಕನ್ನಡದಲ್ಲಿ ಅರ್ಥ ಹೇಳ್ತಾ ಹೋಗ್ತಿರ್ತೀವಿ. ಯಾಕಂದ್ರೆ ನೀವು ಎಕ್ಸಾಮ್ ಅಲ್ಲಿ ಕೂಡ ಅದೇ ತರ ಫಾಲೋ ಮಾಡ್ಬೇಕಾಗತ್ತೆ. ಸರಿನಾ? ಇನ್ನೊಂದು 3ನೇ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದ್ರೆ, ಒಂದೊಂದೇ ಸಬ್ಜೆಕ್ಟ್ ಅನ್ನ ನೀಟಾಗಿ ಕವರ್ ಮಾಡ್ಕೊತಾ ಹೋಗ್ಬೇಕು. ನಾವ್ ಇಲ್ಲೂ ಕೂಡ ಅದನ್ನೇ ಮಾಡೋದು. ಅರ್ಧ ಮಾಡ್ಬೇಡ್ರಿ. ಒಂದ್ ಸಬ್ಜೆಕ್ಟ್ ಮುಗಿಯೋವರೆಗೂ ಮತ್ತೊಂದು ಸಬ್ಜೆಕ್ಟ್ ಮುಟ್ಬೇಡ್ರಿ. ಮ್ಯಾಕ್ಸಿಮಮ್ ಪ್ರತಿದಿನ 2 ಸಬ್ಜೆಕ್ಟ್ ಹಿಡಿಬೇಕು, ಪ್ಲಸ್ ಕರೆಂಟ್ ಅಫೇರ್ಸ್. ಆಮೇಲೆ ಇಲ್ಲಿ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. UPSC ಸ್ಟಡಿ ಮಾಡುವಾಗ ನೀವು ಬಾಯ್ಹಾಟ್ ಮಾಡೋ ಅಗತ್ಯನೇ ಇಲ್ಲ, ನೆನ್ಪಿಟ್ಕೊಡ್ರಿ. ಬಾಯ್ಹಾಟ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ, ಅಗತ್ಯನೇ ಇಲ್ಲ ನಮಗೆ. ಬಟ್ ನಮಗೆ ಏನ್ ಅಗತ್ಯ ಇದೆ ಅಂತ ಅಂದ್ರೆ, ಕಾನ್ಸೆಪ್ಟ್ ಅರ್ಥ ಆಯ್ತೋ ಇಲ್ವೋ. ಈಗ ಎಲ್ ನೀನೋ ಲಾನಿನಾ ಅಂತ ಬರುತ್ತಪ್ಪ. ಎಲ್ ನೀನೋ ಲಾನಿನಾ ಅಂತ ಅಂದ್ರೆ ನಿಮಗೆ ಎಕ್ಸಾಕ್ಟ್ಲಿ ಇದು ಹೀಗೆ ಅಂತ ಗೊತ್ತಿರೋ ಅಗತ್ಯ ಇಲ್ಲ. ನಿಮಗೆ ಏನ್ ಗೊತ್ತಿರ್ಬೇಕು, ಇದು ಸಮುದ್ರದಲ್ಲಿ ಆಗುತ್ತೆ,
ಆ ಒಂದು ಸಮುದ್ರ ಬಿಸಿ ಆಗುತ್ತೆ. ಬಿಸಿ ಆದಾಗ ನೀರು ಇಲ್ಲಿಂದ ಆ ಕಡೆ ಹೋಗುತ್ತೆ, ಅಲ್ಲಿಂದ ಈ ಕಡೆ ಬರುತ್ತೆ. ಇದರಿಂದ ಮಳೆಯಲ್ಲಿ ಏರ್ಪೇರ್ ಆಗುತ್ತೆ. ಇದು ಇಷ್ಟು ಬೇಸಿಕ್ ಗೊತ್ತಿದ್ರೆ ಸಾಕು ನಿಮಗೆ. ಇಂಡಿಯನ್ ಓಷನ್ ಡೈಪೋಲ್. ಆಮೇಲೆ ಈಗ ಇವು ಏನಾಗತ್ತಲ್ಲ, ಗ್ರಹಣಗಳಾಗತ್ತೆ. ಯಾಕಾಗತ್ತೆ? ಟೈಮ್ ಚೇಂಜ್ ಆಗತ್ತಲ್ಲ, ಯಾಕಾಗತ್ತೆ? ಪಾಲಿಟಿಯಲ್ಲಿ ಮುಖ್ಯಮಂತ್ರಿಗಳನ್ನ ಯಾಕೆ ನೇಮಕ ಮಾಡ್ತಾರೆ? ಯಾವ ತರ ಆಗುತ್ತೆ? ಸಿಂಪಲ್. ಎ ಟು ಝಡ್ ಗೊತ್ತಿರ್ಬೇಕಂತ ಇಲ್ಲ. ಲೋಕ್ ಅದಾಲತ್ತು, ಗ್ರಾಮ ನ್ಯಾಯಾಲಯಗಳು, ಇವೆಲ್ಲ ಇದೆ ಅನ್ನೋದು, ಅಟ್ ಲೀಸ್ಟ್ ಇದೆ ಅನ್ನೋದು ಐಡಿಯಾ ಇದ್ರೆ ಸಾಕು. ಬರ್ತಾ ಬರ್ತಾ ನೆನ್ಪಿಡ್ತೀರಿ ನೀವು. ರಿಪಿಟೇಷನ್ ಆಗತ್ತೆ ನಿಮ್ಗೆ, ಪದೇ 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 ರಿಪಿಟೇಷನ್ ಆಗ್ತಾ ಹೋಗುತ್ತೆ, ನೆನ್ಪಿಟ್ಕೊಡ್ರಿ. ಆಮೇಲೆ ಯಾವುದೇ ಕಾರಣಕ್ಕೂ ವೀಕ್ಲಿ ಟೆಸ್ಟ್ ಗಳನ್ನ ಸ್ಕಿಪ್ ಮಾಡಬಾರ್ದು. ನೀವು ಓದ್ರಿ ಬಿಡ್ರಿ, 0 ಅಂಕ ತಗೊಳ್ರಿ, ನೋ ಪ್ರಾಬ್ಲಮ್, ಬಟ್ ಬರೀರಿ. ವೀಕ್ಲಿ ಟೆಸ್ಟ್ ಗಳನ್ನ ಬರಿಬೇಕು ನೀವು ಆಗಾಗ. ಹಾಗೇನೆ ಪ್ರಿಲಿಮ್ಸ್ ತಯಾರಿ ಮಾಡುವಾಗ ಮೇನ್ಸ್ ಬಗ್ಗೆ ಬಹಳ ಚಿಂತೆ ಮಾಡಬಾರ್ದು. ಬಿಗಿನರ್ಗಳು ವೇಸ್ಟ್ ಆಫ್ ಟೈಮ್, ವೇಸ್ಟ್. ಯಾಕಂದ್ರೆ ಮೊದಲ ಹಂತಾನೆ ನಾವು ದಾಟಿಲ್ಲ, ಮೇನ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ರೆ ತಪ್ಪಾಗತ್ತೆ. ಕೆಲವೊಬ್ರು ಹೇಳ್ತಾರೆ, ಸರ್ ಮತ್ತೆ ಪ್ರಿಲಿಮ್ಸ್ ಪಾಸ್ ಆಗ್ಬಿಟ್ರೆ ನಮ್ಗೆ ಮೇನ್ಸ್ ರೆಡಿ ಇರಲ್ವಲ್ಲ, ಅವಾಗ ಏನ್ ಮಾಡೋದು? ನಾವು ಅದನ್ನೇ ಮಾಡಿ ಈಗ ಕೂತಿರೋದು. UPSC ಪ್ರಿಲಿಮ್ಸ್ ತುಂಬಾ ಡಿಫಿಕಲ್ಟ್ ಇದೆ. 2021 ನಾನು ಯಾವಾಗ ಬರೆಯೋಕ್ ಸ್ಟಾರ್ಟ್ ಮಾಡಿದೀನಿ, ಪ್ರತಿ ವರ್ಷ ಪ್ರಿಲಿಮ್ಸ್ ಡಿಫಿಕಲ್ಟ್ ಆಗ್ತಾ ಬಂತು. 2018 ಸ್ಟಾರ್ಟ್ ಮಾಡಿದೆ, 19-20 ಬರ್ದಿದ್ರೆ ಬಹುಶಃ 21ಕ್ಕೆ ನಾನು ಏನೋ ಪಾಸ್ ಆಗಿ ಹೋಗ್ಬಿಡ್ತಾ ಇತ್ತು. ನಮ್ಗೆ ಐಡಿಯಾ ಸಿಗ್ಲಿಲ್ಲ. ಹಾಗಾಗಿ ಆನ್ಸರ್ ರೈಟಿಂಗ್ ಮೇಲೆ ಫೋಕಸ್ ಮಾಡೋದು ಬೇಡ. 3 ತಿಂಗಳು ಇರುತ್ತೆ ನಿಮ್ಗೆ ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ. ನೋಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಾಕು. ಆಮೇಲೆ ಯಾರಿಗೆ ಟೈಮ್ ಜಾಸ್ತಿ ಸಿಗಲ್ಲ, ಪ್ರಿಲಿಮ್ಸ್ ನೀಟಾಗಿ ಮಾಡ್ಕೊಡ್ರಿ, ಮೇನ್ಸ್ ಪಕ್ಕಕ್ಕೆ ಇಡ್ರಿ, ನಡೆಯುತ್ತೆ. ಓಕೆ. ಆಮೇಲೆ GS ಇಸ್ ವೆರಿ ಇಂಪಾರ್ಟೆಂಟ್. ಆಪ್ಷನಲ್ ಅಲ್ಲ. ಆಪ್ಷನಲ್ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಮೊದಲ ವರ್ಷ. ಯಾಕಂದ್ರೆ ನೀವು GS ರೆಡಿಯಾಗಿ ಇಟ್ಕೊಂಡಿದ್ರೆ, ನಿಮ್ಮ GS ರೆಡಿ ಇದ್ರೆ, ಪ್ರಿಲಿಮ್ಸ್ ಮೇನ್ಸ್ KS ನೋಟಿಫಿಕೇಶನ್ ಆದ್ರೆ ನೀವು KS ಬರೆದು ಆಫೀಸರ್ ಆಗ್ತೀರಿ ಮೊದಲು. ನೀವು ಅದನ್ನ ಬಿಟ್ಟು ಯಾವುದೋ ಒಂದು ಆಪ್ಷನಲ್, ಯಾವಾಗ ನೀವು ಮೇನ್ಸ್ ಪಾಸ್ ಆದಾಗ ಬರೆಯುವಂತ ಆಪ್ಷನಲ್ ಅನ್ನ ಈಗ ಹಿಡ್ಕೊಂಡು ಕೂತು, ನಾವು ನಿಜ ಹೇಳ್ತೀನಿ, ಕನ್ನಡ ಲಿಟರೇಚರ್ ರಿಸರ್ಚ್ ಮಾಡಿದೀವಿ ನಾವು 2 ವರ್ಷ, 2019, 20, 21, ಬಹುಶಃ 3 ವರ್ಷ ಅನ್ಸುತ್ತೆ. ಯಾವ ಲೆವೆಲ್ ರಿಸರ್ಚ್ ಮಾಡಿದೀವಿ ಅಂದ್ರೆ, ಒಂದ್ 40-50 ಬುಕ್ಸ್ ಓದಿದೀವಿ ನಾವು, ಒಂದ್ 3-4 ಸರ್ಗಳ ನೋಟ್ಸ್ ಓದಿದೀವಿ, 2-3 ಕಡೆ ಕೋಚಿಂಗ್ ಕ್ಲಾಸಸ್ ಜಾಯ್ನ್ ಆಗಿದೀವಿ. ಅಂತದ್ದೆಲ್ಲ ಆಗತ್ತೆ ಇಲ್ಲ. ರಿಸರ್ಚ್ ಆಗ್ಬೇಡಿ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಬೇಕಾಗತ್ತೆ. ಆಮೇಲೆ ನೀವು ಮತ್ತೆ ಆಫೀಸರ್ಗಳಾಗಲ್ಲ. ಓಪನ್ ಮಾಡ್ರಿ, ಏನ್ ತಪ್ಪಿಲ್ಲ, ಗೈಡರ್ಗಳ ಅಗತ್ಯ ಇದೆ. ಬಟ್ ನೀವು ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ರೆ ಆ ತಪ್ಪು ಮಾಡಬಾರ್ದು. ಆಪ್ಷನ್ ಎಲ್ಲ ಮೊದಲು ಇಂಪಾರ್ಟೆಂಟ್ ಅಲ್ಲ, ಮೊದಲು GS ಎಲ್ಲ ಇಂಪಾರ್ಟೆಂಟ್. GS ಅಲ್ಲಿ ಪ್ರಿಲಿಮ್ಸ್ ಇಂಪಾರ್ಟೆಂಟ್, ಮಂತ್ಲಿ ಮ್ಯಾಗಝಿನ್ ಇಂಪಾರ್ಟೆಂಟ್, ಹಿಂದೂ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್, ಆಮೇಲೆ ಮೇನ್ ಸಬ್ಜೆಕ್ಟ್ಗಳು. ಈ ತರ ಹೋಗ್ಬೇಕು ನೀವು. ಪ್ರಿಲಿಮ್ಸ್ ಸ್ಟ್ಯಾಟಿಕ್, ಕರೆಂಟ್ ಅಫೇರ್ಸ್, GS ಮೇನ್ಸ್, ಕೊನೆಗೆ ಆಪ್ಷನಲ್. ಇದೆಲ್ಲ ಮಾಡಿದಾಗ ಇಂಟರ್ವ್ಯೂ ಸ್ಕಿಲ್ ನಿಮ್ ಬಳಿ ಬಂದಿರುತ್ತೆ. ಹೋಗಿ ಮಾಕ್ ಇಂಟರ್ವ್ಯೂ ಕೊಡೋದು, ರೆಡಿ ಆಗೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗ್ಬಿಡೋದು. ಅರ್ಥ ಆಯ್ತಾ? ಇಷ್ಟು. ಇಲ್ಲ ಸರ್ ನನಗೆ ಬರೆಯೋ ಹವ್ಯಾಸ ಇದೆ, ನನಗೆ ಬರೀಲೇಬೇಕು, ಏನಾದ್ರು ಬರೀತೀನಿ ಅನ್ನೋದ್ರೆ ಮಂತ್ಲಿ ಒಂದ್ ಎಸ್ಸೆ ಬರೀರಿ. ಅರ್ಥ ಆಯ್ತಾ? ಆಮೇಲೆ ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳಿ, ತುಂಬಾ ಮುಖ್ಯ. ನಿಮ್ಮ ಸ್ನೇಹಿತರು ಹೇಗಿರ್ತಾರೆ, ನೀವೇ ಹಾಗೆ ಇರ್ತೀರಿ. ಮತ್ತೆ ಹೋಗಿ ಬೆನ್ ಹತ್ತಿ ನೀನ್ ನನ್ನ ಫ್ರೆಂಡ್ ಆಗ್ತೀಯಾ, ಇಬ್ರು ಸ್ಟಡಿ ಮಾಡೋಣ ಬರ್ತೀಯಾ, ಗ್ರೂಪ್ ಸ್ಟಡಿ, ಹಾಗಲ್ಲ. ಆಟೋಮೆಟಿಕ್ ಆಗ್ಬೇಕದು. ಫ್ರೆಂಡ್ಶಿಪ್ ಅನ್ನೋದು ಆಟೋಮೆಟಿಕ್ ಆಗಿ ಆಗ್ಬೇಕು. ದೇವ್ರ ಹತ್ರ ಬೇಡ್ಕೊಡ್ರಿ, ಮ್ಯಾನಿಫೆಸ್ಟೇಷನ್ ಮಾಡ್ರಿ, ನನಗೆ ಒಬ್ಬ ಸೀರಿಯಸ್ UPSC ಆಸ್ಪಿರೆಂಟ್ ಬೇಕು ಸ್ಟಡಿ ಮಾಡೋಕೆ. ಮತ್ತೆ ಹುಡುಗರದೇ ದೋಸ್ತಿ ಮಾಡ್ಕೊಡ್ರಿ, ಹುಡುಗಿರದೇ ದೋಸ್ತಿ ಮಾಡ್ಕೊಡ್ರಿ. ಹುಡುಗಿ ದೋಸ್ತಿ ಆಗಿರ್ಬೇಡ್ರಿ ಜಾಸ್ತಿ. ಈ ವಯಸ್ಸು ಅದಲ್ಲ. ಮುಂದೆ ಹಾರ್ಮೋನ್ಗಳ ಬದಲಾವಣೆಯಲ್ಲಿ ಏನೇನೋ ಆಗ್ತಾ ಹೋಗಬಾರ್ದು. UPSC ಸ್ಟಡಿ ಮಾಡುವಾಗ 1-2 ವರ್ಷ ಪ್ಯೂರ್ಲಿ ಡೆಡಿಕೇಟೆಡ್ ಆಗಿ ಸ್ಟಡಿಗೆನೆ ಕೊಡ್ರಿ. ಆಮೇಲೆ ಮುಂದೆ ಟೈಮ್ ಇದೆ, ನೀವು ಬೇಗ 24-25 ವರ್ಷಕ್ಕೆ ಆಫೀಸರ್ ಆಗ್ಬಿಟ್ರೆ ಆಮೇಲೆ ಮುಂದೆ ನೀವು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಬಹುದು, ಬಾಯ್ ಫ್ರೆಂಡ್ ಮಾಡ್ಕೊಳ್ಬಹುದು, ಡೇಟಿಂಗು ಮಾಡ್ಬೋದು, ಮದುವೆನೂ ಆಗ್ಬೋದು, ಎಲ್ಲ ಎಂಜಾಯ್ ಮಾಡ್ಬೋದು. ಈಗ ಟೈಮ್ ಇರಲ್ಲ, ಮಾಡಬೇಡಿ, ಅದನ್ನೆಲ್ಲ ವೇಸ್ಟ್. ಈಗ ಬೇಡ. ಮೊದಲ 1 ವರ್ಷ ತುಂಬಾ ಸೀರಿಯಸ್ ಆಗಿರಿ. ಯಾಕಂದ್ರೆ ಕೆಲವೊಬ್ರು ಆತರ ಮಾಡ್ತಿರ್ತಾರೆ. ಡೆಲ್ಲಿನಲ್ಲಿ, ಬೆಂಗಳೂರಲ್ಲಿ ಕೆಲವೊಂದ್ ಕಡೆ ಆತರ ಆಗ್ತಾ ಇದೆ ಅಂತ ನಮ್ ಸ್ಟೂಡೆಂಟ್ಸ್ ನನಗೆ ಹೇಳ್ತಾ ಇದ್ರು. ಆತರ ಎಲ್ಲ ಬೇಡ. ಓಕೆ. ಸೀರಿಯಸ್ ಫ್ರೆಂಡ್ಸ್ ಗ್ರೂಪ್ ಇರಲಿ. ಮತ್ತೆ ಇನ್ನೊಂದು, ಕೀಪ್ ಇನ್ ಟಚ್ ವಿತ್ ಮೆಂಟರ್. ಒಳ್ಳೆ ಒಬ್ರು ಸರ್, ನಾನೇ ಅಂತ ಹೇಳಲ್ಲ, ಯಾರ್ ಸರ್ ನಿಮ್ಗೆ ಚೆನ್ನಾಗಿ ಅನಿಸ್ತಾರೆ ಅವ್ರ ಜೊತೆ ದಯವಿಟ್ಟು ಟಚ್ ಅಲ್ಲಿ ಇರಿ. ದಯವಿಟ್ಟು. ನಮ್ ಸ್ಟೂಡೆಂಟ್ಸ್ ನನ್ ಜೊತೆ ಇಲ್ಲ ಸರ್ ನಿಮ್ಗಿಂತ ಅವ್ರನ್ನು ಚೆನ್ನಾಗಿದ್ದಾರೆ, ವೆರಿ ಗುಡ್, ಪರವಾಗಿಲ್ಲ, ಇರ್ರಿ ಅವ್ರ ಜೊತೆ. ಅಟ್ ಲೀಸ್ಟ್ ತಿಂಗಳಿಗೆ ಒಂದಾದ್ರೂ ಮೆಸೇಜ್ ಮಾಡ್ತಾ ಇರ್ಬೇಕು ನಿಮ್ ಮೆಂಟರ್ಗೆ. ಹೆಲ್ತ್ ಸರಿ ಇಲ್ವಾ ಸರ್, ನನಗೆ ಈ ತಿಂಗಳು ಹೆಲ್ತ್ ಸರಿ ಇರಲಿಲ್ಲ, ನಾನು ಸ್ಟಡಿ ಮಾಡಿಲ್ಲ, ಮೆಸೇಜ್ ಹಾಕ್ರಿ, ನಾವು ಕಾದಿರ್ತೀವಿ ನಿಮಗೋಸ್ಕರ. ಸರ್ ನಾನು ಇಷ್ಟಿಷ್ಟು ಮಾಡಿದೀನಿ, ಕರೆಕ್ಟ್ ಇದೆಯಾ ತಪ್ಪಿದ್ಯಾ, ಒಂದು ಮೆಸೇಜ್ ಹಾಕ್ರಿ. ನಮ್ದೇನು ಬೇರೆ ಕೆಲಸ ಇರಲ್ಲ. ಸರ್ ನಮ್ ಸರ್ ಅವರು ಓನರ್ ಇದಾರೆ ಕೋಚಿಂಗ್ ಸಂಸ್ಥೆದು, ಬಹುಶಃ ಕೆಲಸ ಬಹಳ ಇರುತ್ತೆ, ನಾನು ಡಿಸ್ಟರ್ಬ್ ಮಾಡ್ತಾ ಇದೀನೋ ಏನೋ. ಇಲ್ಲ, ಆತರ ಏನೂ ಇರಲ್ಲ. ಲೇಟ್ ಮಾಡ್ಬೋದು ನಾವು ರಿಪ್ಲೈ ಕೊಡೋಕೆ, ಬಟ್ ರಿಪ್ಲೈ ಕೊಟ್ಟೆ ಕೊಡ್ತೀವಿ. ನಮ್ ಕೆಲಸನೇ ಇದು. ನೀವು ನಮ್ಗೆ ದುಡ್ಡು ಕೊಟ್ಟಿರ್ತೀರಿ, ಫ್ರೀಯಾಗಿ ಕೋಚಿಂಗ್ ನಾವು ಕೊಡ್ತಾ ಇರಲ್ಲ ನಿಮ್ಗೆ, ದುಡ್ಡು ಕೊಟ್ಟಿರ್ತೀರಿ ಅಲ್ವಾ, ಯೂಸ್ ತಗೊಳ್ರಿ ಅದ್ರ. ಓಕೆ. ದಯವಿಟ್ಟು ತಪ್ಪು ದಾರಿ ತುಳಿಬೇಡ್ರಿ. ಇಲ್ಲ, ಒಳ್ಳೆ ಕೋಚಿಂಗ್, ಒಳ್ಳೆ ಗೈಡರ್ ನಿಮ್ಗೆ ಬೇರೆ ಕಡೆ ಇದಾರೆ, ಸೀನಿಯರ್ ಒಬ್ರು ಈಗಾಗಲೇ ಮೇನ್ಸ್ ಅಥವಾ ಇಂಟರ್ವ್ಯೂ ವರೆಗೂ ಹೋಗಿರೋರು ಯಾರಾದ್ರೂ ಗೈಡರ್ ಇದಾರೆ ನಮಗೆ, ಕೇಳ್ರಿ ಅವ್ರ ಸಲಹೆ ಕೂಡ. ನನಗೂ ಕೂಡ ನಮ್ಮ ಶಿಕ್ಷಕರು ಮೇನ್ಸ್ ಬರ್ದಿರೋರು ಎಲ್ಲರೂ ಗೈಡೆನ್ಸ್ ಕೊಟ್ಟಿರೋದ್ರಿಂದ ನಾನು ಇರೋದು ಇವತ್ತು. ಬಟ್ ಬೇಗ ಸಿಗ್ಲಿಲ್ಲ ನನಗೆ ಗೈಡೆನ್ಸ್, ಲೇಟ್ ಆಯ್ತು. ಹಾಗಾಗಿ ಎಕ್ಸಾಮ್ ಬರೆಯೋಕೆ ಹೋಗ್ಲಿಲ್ಲ, ನಾನೀಗ ಗೈಡರ್ ಕೂತ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ ಒಳ್ಳೆ ಸ್ನೇಹಿತರಿರ್ಲಿ, ಒಳ್ಳೆ ಮೆಂಟರ್ ಜೊತೆ ಟಚ್ ಅಲ್ಲಿರಿ. ಇವೆರಡು ತುಂಬಾ ಮುಖ್ಯ. ಯಾಕಂದ್ರೆ ನಿಮ್ ತಂದೆ ತಾಯಿ ಗೈಡೆನ್ಸ್ ಕೊಡುವಂತ ಸಬ್ಜೆಕ್ಟ್ ಅಲ್ಲ ಇದು.
ಟ್ರೆಂಡ್ಗಳು ಬಹಳ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ತುಂಬಾ ಸ್ಟ್ರಿಕ್ಟ್ ಇಂದ ಹೇಳ್ತಾ ಇದ್ದೀನಿ ನಾನು, ಸೋಷಿಯಲ್ ಮೀಡಿಯಾ ಬಳಸೋ ಹಾಗಿಲ್ಲ. ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು, ಬೇರೆ ಬೇರೆ ಯಾವ್ದು ಸ್ನಾಪ್ಚಾಟ್ ಅದು ಇದೆಲ್ಲ ಇರುತ್ತಲ್ಲ, ದಯವಿಟ್ಟು ಹೊರಗಡೆ ಬಂದ್ಬಿಡಿ. ಆಮೇಲೆ ನನ್ನನ್ನ ಯಾರು ಕೂಡ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಗಳಲ್ಲಿ ಫಾಲೋ ಮಾಡಬಾರ್ದು. ಟ್ವಿಟ್ಟರ್ ಅಲ್ಲಂತೂ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಲ್ಲಿ ಬೇರೆನೆ ಕಂಟೆಂಟ್ ಇರುತ್ತೆ ನಂದು. ಓಕೆ, ದಯವಿಟ್ಟು ಆ ಸೋಷಿಯಲ್ ಮೀಡಿಯಾ ಆಪ್ಗಳು ನಿಮ್ಗೆ ಬೇಡ. UPSC ನೀವು ಓದ್ತಾ ಇದ್ರೆ ನಿಮಗೆ ಇರಬೇಕಾಗಿರೋದು ಯೂಟ್ಯೂಬ್ UPSC ಕಂಟೆಂಟ್ಗೆ, ಮತ್ತು ನಿಮ್ಮ ಎಕ್ಸ್ಟ್ರಾ ನಾಲೆಜ್ಗೆ ಟೆಲಿಗ್ರಾಮ್, UPSC ಕಂಟೆಂಟ್ಗೆ ವಾಟ್ಸ್ಆಪ್, ನಿಮ್ಮ ಫ್ಯಾಮಿಲಿಗೋಸ್ಕರ. ಇವು ಮೂರನ್ನ ಮಾತ್ರ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಹಾಗೇನೆ ಟಾರ್ಗೆಟ್ಸ್ ಇರಬೇಕು. ಇವತ್ತು ನಾನು ಇಷ್ಟು ಮಾಡ್ಬೇಕು ಅಂತ ಟಾರ್ಗೆಟ್ಸ್ ಹಾಕೊಂಡೆ ಮಾಡ್ಬೇಕು. ಏನ್ ಸರ್ ಟಾರ್ಗೆಟ್ಸ್? ಹಾಗಾದ್ರೆ ನಾವೇನ್ ಕ್ಲಾಸ್ ಮಾಡ್ತೀವಲ್ಲ ಅದೇ ನಿಮ್ ಟಾರ್ಗೆಟ್ಸ್. ಪ್ರತಿದಿನ ಏನ್ ಕ್ಲಾಸ್ ಮಾಡ್ತೀವಲ್ವಾ ಅದೇ ನಿಮ್ ಟಾರ್ಗೆಟ್ಸ್. ಅವತ್ತಿಂದ ಇದಿಷ್ಟೇ ಟಾರ್ಗೆಟ್ಸ್. ಮತ್ತೆ ಯಾರು ಸೀನಿಯರ್ ಆಸ್ಪಿರೆಂಟ್ ಇದ್ರೆ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು 4 ತಿಂಗಳದ್ದು. ಈಗ ಯಾರು ಬಿಗಿನರ್ಸ್ ಇದ್ರೆ ನಿಮ್ಗೆ ಅವತ್ತಿಂದ ಅದಷ್ಟೇ ಟಾರ್ಗೆಟ್ಸ್, ಮತ್ತೇನಿಲ್ಲ. ಎಷ್ಟು ಕ್ಲಾಸಲ್ಲಿ ಕವರ್ ಆಗಿರುತ್ತೆ ಅದನ್ನಷ್ಟೇ ಕವರ್ ಮಾಡ್ಕೊತ ಹೋಗೋದು. ಅದಕ್ಕೆ ಕೋಚಿಂಗ್ ಜಾಯ್ನ್ ಆಗ್ಬೇಕು. ಕೋಚಿಂಗ್ ಜಾಯ್ನ್ ಆಗ್ಬೇಕು ಸರ್, ನಮ್ಮ ಹತ್ರ ಫೀಸ್ ಇಲ್ಲ. ನೋಡಿ, ನಾವು ಡೆಲ್ಲಿ ತರ 1.5 ಲಕ್ಷ ರೂಪಾಯಿ ಎಲ್ಲ ಫೀಸ್ ಇಟ್ಟಿಲ್ಲ. ಆನ್ಲೈನ್ ಅಲ್ಲಿ ತುಂಬಾ ಕಡಿಮೆ ಇದೆ. ಒಂದೊಂದು ಸಬ್ಜೆಕ್ಟ್ ಸಿಂಗಲ್ ಸಬ್ಜೆಕ್ಟ್ ಕೂಡ ಸಿಗುತ್ತೆ ನಮಗೆ. ನಾವು ಬಡ ವಿದ್ಯಾರ್ಥಿಗಳಿಗೆ ಅಂತಾನೆ ಮಾಡಿರೋ. ಆಯ್ತಾ? ಇಲ್ಲ ಸರ್ ನಮಗೆ ಮೇನ್ಸ್ ಜಾಯ್ನ್ ಆಗೋಕ್ಕಾಗ್ತಾ ಇಲ್ಲ, ಬರೀ ಪ್ರಿಲಿಮ್ಸ್ ಜಾಯ್ನ್ ಆಗ್ತೀನಿ, ಆಗ್ರಿ. ಬಟ್ ಒಂದು ಶಿಸ್ತ್ ಇರುತ್ತೆ ನಿಮ್ ಬಳಿ, ಇದಿಷ್ಟೇ ಅಂತ ಒಂದು ಕ್ಲಾರಿಟಿ ಇರುತ್ತೆ. ಅರ್ಥ ಆಯ್ತಾ? ಹಾಗೆ ಟಾರ್ಗೆಟ್ಸ್ ಬೇಕು. ಮತ್ತೆ ಮೇಕ್ ನೋಟ್ಸ್ ಆಫ್ GS ಓನ್ಲಿ. GS ಗೋಸ್ಕರ ಕಂಪಲ್ಸರಿ ನೋಟ್ಸ್ ಮಾಡ್ಕೊಳ್ಬೇಕು. ಅದು ಪ್ರಿಲಿಮ್ಸ್ ಇರಲಿ ಮೇನ್ಸ್ ಇರಲಿ, ಕಂಪಲ್ಸರಿ ನೋಟ್ಸ್ ಆಗ್ಲೇಬೇಕು. ನೋಟ್ಸ್ ಮಾಡುವಾಗ ಪ್ರತಿ ಪುಟದಲ್ಲಿ ಕೆಳಗಡೆ ಸ್ವಲ್ಪ ಒಂದು 4 ಬೆರಳಿನಷ್ಟು ಜಾಗ ಬಿಡಿ. ಹೀಗೆ ಮಾಪ್ ಮಾಡಿ ಒಂದು ಅಳತೆ ಮಾಡಿದ್ರೆ 4 ಬೆರಳು ಗ್ಯಾಪ್ ಇರಲಿ ಪ್ರತಿ ಪುಟದಲ್ಲಿ. ಅರ್ಥ ಆಯ್ತಾ? ಮತ್ತೆ ಹೀಗೆ ಸೈಡ್ ಬೈ ಸೈಡ್ ನೋಟ್ಸ್ ಮಾಡ್ಕೊಳ್ಳಿ. ಡೈಗ್ರಾಮ್ ಇರಲಿ, ಫ್ಲೋ ಚಾರ್ಟ್ಸ್ ಇರಲಿ. ನೆಕ್ಸ್ಟ್, ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡೋ ಹಾಗಿಲ್ಲ. ನೋ CA ನೋಟ್ಸ್. ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡೋ ಹಾಗಿಲ್ಲ. ಹ್ಯಾಂಡ್ ರಿಟನ್ ನೋಟ್ಸ್ ಮಾಡಬಾರ್ದು. ಮತ್ತೆ ಇನ್ನೊಂದು ನಿಮ್ಮ ಟಾರ್ಗೆಟ್ ಏನಿರಬೇಕು ಅಂದ್ರೆ, ಪ್ರಿಲಿಮ್ಸ್ ಬರೋದ್ರೊಳಗಾಗಿ ಒಂದೊಂದು ಸಬ್ಜೆಕ್ಟ್ ನ 10 ಸಾರಿ ರಿವಿಷನ್ ಮಾಡ್ಬೇಕು. ಇದಾರೆ, ಇದನ್ನ ಮಾಡಿರೋರು ಇದಾರೆ, ಅಂತವ್ರೆ ರ್ಯಾಂಕ್ ಬರ್ತಾರೆ ಇಲ್ಲಿ. ಈಗ ಉದಾಹರಣೆ ನಾವು ಪಾಲಿಟಿ ನೋಟ್ಸ್ ಕೊಟ್ರೆ, ಇವತ್ತು ಕ್ಲಾಸ್ ಹೇಳ್ತೀವಿ, ಓದ್ತೀರಿ, ಫಸ್ಟ್ ರಿವಿಷನ್. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಾರಿ ರಿವಿಷನ್ ಮಾಡ್ತೀರಿ, ಸೆಕೆಂಡ್ ರಿವಿಷನ್, ವೀಕ್ಲಿ ಟೆಸ್ಟ್ ನಡೆಯುತ್ತೆ, ಥರ್ಡ್ ರಿವಿಷನ್. ಆಮೇಲೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಗಳು ಸ್ಟಾರ್ಟ್ ಆಗುತ್ತೆ, ಅಲ್ಲೊಂದು 4-5 ಸಾರಿ ರಿವಿಷನ್. ಪ್ರಿಲಿಮ್ಸ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಒಂದ್ 2-3 ಸಾರಿ ರಿವಿಷನ್ ಸಾಕಲ್ವ? ಮತ್ತೆ 10 ಸಾರಿ ಆಗುತ್ತೆ. ಆ ತರ ಟಾರ್ಗೆಟ್ ಇರಲಿ. ಮತ್ತೆ ಪ್ರತಿ ಸಾರಿ ಓದುವಾಗಲೂ ಡೇಟ್ ಬರೀರಿ ಅದ್ರ ಮೇಲೆ, ನಾನು ಇವತ್ತು ಇನ್ನು ಓದ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ಹಾಗೇನೆ ರಿವಿಷನ್ ಡೈಲಿ ಮಾಡಬೇಕು, ವೀಕ್ಲಿ ಮಾಡಬೇಕು, ಮಂತ್ಲಿ ಕೂಡ ಮಾಡಬೇಕು. ಸೊ ಓದೋದು ಹೇಗೆ, ರಿವಿಷನ್ ಹೇಗೆ ಮಾಡೋದು, ಶಾರ್ಟ್ ನೋಟ್ಸ್ ಹೇಗೆ ಮಾಡೋದು, ಡಿಫಿಕಲ್ಟ್ ಸಬ್ಜೆಕ್ಟ್ ಕಲಿಯೋದು ಹೇಗೆ, ಇದೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಸಿಗುತ್ತೆ ನಿಮಗೆ. 4 ವಿಡಿಯೋಸ್ ಇದೆ, ತುಂಬಾ ಚೆನ್ನಾಗಿ ಹೇಳಿದೀನಿ ನಿಮ್ಗೆ. ಅದನ್ನ ದಯವಿಟ್ಟು ಫಾಲೋ ಮಾಡಿ. ಅರ್ಥ ಆಯ್ತಾ? ಸೊ ಇನ್ನು ಡೈರಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ನಮ್ದೇ 5 ಜನ ಎಸ್ ಡೈಲಿ ಪ್ಲಾನರ್ ಇದೆ, ಲಿಂಕ್ ಕೊಟ್ಟಿರ್ತೀವಿ ನಾವು ನಿಮಗೆ. ಲಿಂಕ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಆಫೀಸ್ ನಂಬರ್ ಇದೆ 9481837426. ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ನೀವು ಕೇಳಿದ್ರೆ ಲಿಂಕ್ ಕಳ್ಸಿಕೊಡ್ತಾರೆ, ನೀವು ಅಲ್ಲಿ ಬೈ ಮಾಡಬಹುದು. ಸೊ ಇದನ್ನ ಯಾಕೆ ಕೊಟ್ಟಿದೀವಿ ನಾವು ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ ತರ ಇರುತ್ತೆ ಇದು. ಮೊದಲು ಡೇಟ್ ಬರೀತೀರಿ, ವಾರ ಮಾರ್ಕ್ ಮಾಡ್ತೀರಿ. ಈ ತರ ಇಲ್ಲಿ ಮುಖ್ಯವಾಗಿ 3 ಗುರಿಗಳು. ಏನಪ್ಪ ಮುಖ್ಯ 3 ಗುರಿಗಳು ನಿಮ್ದು? ಅವತ್ತಿನ ಸ್ಟ್ಯಾಟಿಕ್ ಸಬ್ಜೆಕ್ಟ್, ಅವತ್ತಿನ ಕರೆಂಟ್ ಅಫೇರ್ಸ್, ಅವತ್ತಿನ ನೋಟ್ಸ್ ಮಾಡೋದಿರ್ಬೋದು. ಆ ತರ ರೀಚ್ ಆಯ್ತಾ? ಎಸ್. ಟು ಡೂ ಲಿಸ್ಟ್. ಏನ್ ಟು ಡೂ ಲಿಸ್ಟ್? ಉದಾಹರಣೆಗೆ ಪಾಲಿಟಿ ಪೇಜ್ ನಂಬರ್ 10 to 15, ಎನ್ವೈರ್ಮೆಂಟ್ ಪೇಜ್ ನಂಬರ್ 5 to 10, ದ ಹಿಂದೂ ಡೇಟ್ 3/6/2026, ವಿಷನ್ ಮ್ಯಾಗಝಿನ್ ಅದು ಬರೀರಿ. ಆ ತರ ಟಾರ್ಗೆಟ್ಗಳು ಅವತ್ತು ನಿಮ್ದು ಮುಗಿಸಿದ ತಕ್ಷಣ ಅದ್ರ ಮುಂದೆ ಟಿಕ್ ಮಾರ್ಕ್. ಹಿಂದಿನ ದಿನಾನು ಈ ಟಾರ್ಗೆಟ್ಸ್ ಹಾಕೊಳ್ಬಹುದು ನೀವು. ಅವತ್ತು ಬೆಳಗ್ಗೆ ಎದ್ದಾಗಲೂ ಟಾರ್ಗೆಟ್ಸ್ ಹಾಕೋಬೇಕು. ಬರೀ ಪಾಲಿಟಿ ಅಂತ ಬರಿಬಾರ್ದು, ಪೇಜ್ ನಂಬರ್ ಕೂಡ ಬರಿಬೇಕು, ಅಥವಾ ಟಾಪಿಕ್ ನೇಮ್ ಅಲ್ಲಿ ಬರಿಬೇಕು. ಹಾಗೇನೆ ಹ್ಯಾಬಿಟ್ಸ್ ನಿಮ್ದು ವಾಕ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು, ಅಥವಾ ನಿಮ್ ಬರವಣಿಗೆ ಇರ್ಬೋದು, ಮತ್ತೆ ಯಾವ್ದು ಅಭ್ಯಾಸ, ನೀರ್ ಕುಡ್ದಿದಿರಲ್ಲ ಅದನ್ನ ಚೆಕ್ ಮಾಡ್ಕೊಳ್ಳೋದು. ಜೊತೆಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅವತ್ ನೀವು ಏನ್ ಮಾಡಿದ್ರಿ ಅಂತ ಒಂದು ನೋಟ್ ಬರೆಯೋದಿಲ್ಲ. ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಿದ್ರಿ, ನಿಮ್ಗೆ ಕೋಡ್ ವರ್ಡ್ ಗಳನ್ನ ಬಳಸ್ಕೊಂಡು ಬರೀರಿ. ಸೊ ಈ ತರ ಮಾಡ್ತಾ ಹೋದಾಗ ಯಾಕೆ ಯಶಸ್ವಿ ಆಗಲ್ಲ? ನೀವು ಯಶಸ್ವಿ ಆಗೇ ಆಗ್ತೀರಿ. ಸೊ ಕಂಪಲ್ಸರಿ ಈ ಡೈಲಿ ಪ್ಲಾನ್ ಅನ್ನೋದನ್ನ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ ಸ್ಟಡಿಗೋಸ್ಕರ. ಸೊ ಇದು ಡಾಕ್ಯುಮೆಂಟೇಶನ್ ಆಗುತ್ತೆ. ನೀವೇನ್ ಮಾಡಿದ್ರಿ, ಒಂದು 3-4 ತಿಂಗಳಾದ್ಮೇಲೆ ನೀವು ಓಪನ್ ಮಾಡಿದ್ರೆ ಮಾಡಿದಿರಲ್ಲ ನಿಮ್ಗೆ ಗೊತ್ತಾಗುತ್ತೆ. ನಿಮ್ ಮುಖಕ್ಕೆ ನೀವು ಸ್ಟಡಿ ಮಾಡಿಲ್ಲ ಅನ್ಕೊಡ್ರಿ, ಆ ಪುಸ್ತಕ ನಿಮ್ ಕಪಾಳಕ್ಕೆ ಬಡ್ದಿರೋ ತರ ಫೀಲ್ ಆಗುತ್ತೆ ನಿಮ್ಗೆ. ಅಯ್ಯೋ ನಾನು ಮಾಡೇ ಇಲ್ಲ ಸ್ಟಡಿ ಅಂತ ಗೊತ್ತಾಗುತ್ತೆ ನಿಮ್ಗೆ ಅವಾಗ. ಅರ್ಥ ಆಯ್ತಾ? ಸೊ ಹಾಗಾಗಿ ಒಂದನ್ನ ಮೇಂಟೈನ್ ಮಾಡಬೇಕು. ಸೊ ಇದಿಷ್ಟು. ಈಗ ನೀವು ಸ್ಟಾರ್ಟ್ ಮಾಡಿ ಜೂನ್ ನಿಂದ ಅಕ್ಟೋಬರ್ ವರೆಗೂ ಈ ತರ ತಯಾರಿ ಮಾಡ್ತಾ ಬನ್ನಿ. ಅಕ್ಟೋಬರ್ ನಾನು ಇನ್ನು ಮತ್ತೆ ಕೆಲವೊಂದು ವಿಡಿಯೋ ಮಾಡ್ತೀನಿ, ಫಿಲಿಮ್ಸ್ ಫೋಕಸ್ ಆಗಿ ಮತ್ತೆ ಯಾವ ತರ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಂತ. ಅಲ್ಲಿ ಇನ್ನೂ ಚೆನ್ನಾಗಿ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಈಗ ಬಿಗಿನಿಂಗ್ ಅಲ್ಲಿ ಇಷ್ಟು ಸ್ಟಾರ್ಟ್ ಆಗಲಿ. ಇನ್ನೊಂದು ಡೌಟ್ ಇರುತ್ತೆ, ಸರ್ ನಾನು ಆಫ್ಲೈನ್ ಜಾಯ್ನ್ ಆಗ್ಬೇಕಾ, ಆನ್ಲೈನ್ ಜಾಯ್ನ್ ಆಗ್ಬೇಕಾ? ನೋಡಿ, ಇವತ್ತಿನ AI ಕಾಲದಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಅಂದ್ರೆ ನನ್ನ ಪ್ರಕಾರ ಆನ್ಲೈನ್ ಈಸ್ ಬೆಸ್ಟ್. ನೀವು ಬೆಳಗಾವಿಲಿ ಇದ್ಕೊಂಡು ಓದ್ಬೋದು, ಧಾರವಾಡದಲ್ಲಿ ಇದ್ಕೊಂಡು ಓದ್ಬೋದು, ಬೆಂಗಳೂರಲ್ಲಿ ಇದ್ಕೊಂಡು ಓದ್ಬೋದು, ಎಲ್ಲೇ ಇದ್ಕೊಂಡು ಓದ್ಬೋದು.
ನೀವು ಮನೇಲಿ ಇದ್ಕೊಂಡು ಓದ್ಬೋದು, ಆನ್ಲೈನ್ ಇಸ್ ಬೆಸ್ಟ್ ಸದ್ಯಕ್ಕೆ. ಯಾಕಂದ್ರೆ ನಾವು ಬರ್ತಾ ಬರ್ತಾ ಈ ಟ್ರೆಂಡ್ ಅನ್ನ ಚೇಂಜ್ ಮಾಡ್ತಾ ಇದೀವಿ. ಬಟ್ ಎಕ್ಸಾಮ್ ಸಮೀಪ ಬಂದಾಗ ಟೆಸ್ಟ್ ಆಫ್ಲೈನ್ ಗಳಲ್ಲಿ ಬಂದು ಬರಿಬೇಕಾಗತ್ತೆ. ಇದೊಂದನ್ನ ನೆನ್ಪಿಟ್ಕೊಡ್ರಿ. ಓಕೆ, ಹಾಗೇನೆ ಕಂಪಲ್ಸರಿ ನೀವು ಆಫ್ಲೈನ್ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ ನಿಮ್ ದುಡ್ಡನ್ನ ನೀವು ಲ್ಯಾಪ್ಟಾಪ್ ಇನ್ವೆಸ್ಟ್ ಮಾಡಿ. ಒಂದು 35,000 ರಿಂದ 45,000 ರೂಪಾಯಿ ಒಳ್ಳೆ ಲ್ಯಾಪ್ಟಾಪ್ ತಗೊಳ್ರಿ. ಲ್ಯಾಪ್ಟಾಪ್ ತಗೊಳ್ಳುವಾಗ SSD ಅಂತ ಬರುತ್ತೆ, ಸೊ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಅಂತ ತಗೊಳ್ರಿ. ರ್ಯಾಮ್ ಅರೌಂಡ್ 16 GB ವರೆಗೂ ಇರ್ಲಿ. ಆಮೇಲೆ ಸ್ಟೋರೇಜ್ ಸುಮಾರು ಒಂದು 512 GB ವರೆಗಾದ್ರೂ ಇರುವಂತ ಒಂದು ಒಳ್ಳೆ ಲ್ಯಾಪ್ಟಾಪ್ ಅನ್ನ ತಗೊಳ್ರಿ. ಯಾವ ಕಂಪನಿ ಬೇಕು ನಿಮ್ಗೆ ಇಷ್ಟ ಇರೋ ಕಂಪನಿ, ಇದಿಷ್ಟು ಬೇಸಿಕ್ ಆಗಿ ಇರ್ಲಿ. ಅರ್ಥ ಆಯ್ತಾ? ಸೊ ನೋಡಿ, ನಮ್ದು ಆಫ್ಲೈನ್ ಸೆಂಟರ್ ಕೂಡ ಇದೆ. ನೀವು ಆಫ್ಲೈನ್ ನಮಗ್ ಬಂದ್ರೆ ಜಾಸ್ತಿ ದುಡ್ಡು ಬರುತ್ತೆ, ಬಟ್ ನಮಗ್ ಲಾಭ ಬೇಡ, ನಿಮಗ್ ಲಾಭ ಆಗ್ಬೇಕು ಅಂತದನ್ನ ನಾವು ಮಾಡ್ತಾ ಇದೀವಿ. ಮತ್ ಹಾಗಾದ್ರೆ ನಿಮ್ ಸಂಸ್ಥೆ ಹೇಗ್ ಸರ್, ಆಫೀಸ್ ಇದ್ದೀರಿ, ದೊಡ್ಡ ರೆಂಟ್ ಎಲ್ಲ ಕಟ್ತಿರ್ತೀರಿ, ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತೀರಿ? ಅದೇ ಹೇಳ್ದಲ್ಲ, ನೀವು ಕೆಲವೊಬ್ರು ಏನ್ ಮಾಡ್ತಾರೆ, ಬೆಳಗಾವಿಲಿ ಬಂದು ಇಲ್ಲಿ ಇದ್ಕೊಂಡು ಓದ್ತಾರೆ. ಬನ್ರಿ ನಮ್ ಕ್ಲಾಸ್ ರೂಮ್ ಫ್ರೀ ಇರುತ್ತೆ, ಆಮೇಲೆ ಓದ್ಕೊಳ್ಬಹುದು. ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ತಗೊಂಡಿದ್ರೆ ಆ ತರನು ಮಾಡ್ಕೊಳ್ಬಹುದು. ನಮ್ಮ ಉದ್ದೇಶ ಇಷ್ಟೇ, ನೀವು ರೆಡಿ ಆಗ್ಬೇಕು. ಮತ್ತೆ ನಾವು ಬರ್ತಾ ಬರ್ತಾ ಮುಂದಿನ ವರ್ಷದಿಂದ ಅಂತೂ ಬರೀ ಟೆಸ್ಟ್ ಸೀರೀಸ್ ಮೇಲೆ ಫೋಕಸ್ ಮಾಡ್ತೀವಿ ನಾವು ಜಾಸ್ತಿ. ಟೆಸ್ಟ್ ಸೀರೀಸ್ ಮತ್ತೆ ಕರೆಂಟ್ ಅಫೇರ್ಸ್ ಮತ್ತೆ ಆನ್ಸರ್ ರೈಟಿಂಗ್ ಗಳು, ಇದ್ರ ಮೇಲೆ ಎಲ್ಲ ಫೋಕಸ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇವತ್ತಿನ ಕಾಲದಲ್ಲಿ AI ಇರೋದ್ರಿಂದ ನೀವು ಚೆನ್ನಾಗಿ AI ಬಳಸ್ತೀರಿ, ಲ್ಯಾಪ್ಟಾಪ್ ಬಳಸ್ತೀರಿ ಅಂದ್ರೆ ಒಂದು ಒಳ್ಳೆ ಲ್ಯಾಪ್ಟಾಪ್, ಒಂದು ಇಂಟರ್ನೆಟ್, ನೀವು ಆನ್ಲೈನ್ ಅಲ್ಲಿ ಇದ್ಕೊಂಡು ಏನ್ ಬೇಕಾದ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಆಫ್ಲೈನ್ ಕಂಪಲ್ಸರಿನೇ ಅಂತ ಏನೂ ಇಲ್ಲ ಈಗ ಇವತ್ತಿನ ಪ್ರಕಾರ ನೋಡಿದ್ರೆ. ಅರ್ಥ ಆಯ್ತಾ? ಸೊ ಇದೊಂದು ನೆನ್ಪಿಟ್ಕೊಳ್ರಿ. ಇನ್ನು ನಾವ್ ಹೇಗ್ ಟೀಚ್ ಮಾಡ್ತೀವಿ, ಸರ್ ನಾನು ಕೋಚಿಂಗ್ ಜಾಯ್ನ್ ಆಗ್ಬೇಕು ಅನ್ಕೊಂಡಿದೀನಿ, ಏನ್ ಮಾಡ್ಲಿ ಸರ್, ಜಾಯ್ನ್ ಆಗ್ಬಹುದಾ? ಎಸ್, ನೀವು ಜಾಯ್ನ್ ಆಗ್ಬಹುದು. ನೀವು ಆನ್ಲೈನ್ ಆಫ್ಲೈನ್ ನಿಮ್ಗೆ ಬಿಟ್ಟಿರೋದು, ನಾವೇನು ಒತ್ತಾಯ ಮಾಡಲ್ಲ. ಬಟ್ ನನ್ನ ಪ್ರಕಾರ ನೀವು ಬಿಗಿನರ್ಸ್ ಇದ್ರೆ ಕೋಚಿಂಗ್ ಜಾಯ್ನ್ ಆಗೋದು ತುಂಬಾ ಒಳ್ಳೇದು. ನಾವು ತುಂಬಾ ಸಿಸ್ಟಮೆಟಿಕ್ ಆಗಿ ನಿಮ್ಮನ್ನ ರೆಡಿ ಮಾಡಿಸ್ತೀವಿ. ಯಾಕಂದ್ರೆ ನಾನು ಹೇಳಿದಿನಲ್ಲ, 90% ಸಿಲೆಬಸ್ ನಮ್ಮಲ್ಲಿ ಕವರ್ ಆಗುತ್ತೆ, ನಿಮ್ಗೆ ಯಾವ್ದು ಕೊರತೆ ಬೀಳಲ್ಲ. ಈಗ ಉದಾಹರಣೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಮ್ದು ಯಾವ ತರ ನಡೆಯುತ್ತೆ. ಈಗ ಜೂನ್ 4ರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಮ್ದು. ಪ್ರತಿ ತಿಂಗಳು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ದು ಆರಂಭ ಆಗ್ತಾ ಇರೋದು ಇಂಡಿಯನ್ ಜಿಯೋಗ್ರಫಿಯಿಂದ. ಸೊ ಇಂಡಿಯನ್ ಜಿಯೋಗ್ರಫಿ ನಮ್ದು ಜೂನ್ ತಿಂಗಳಲ್ಲಿ ಮುಗಿಯುತ್ತೆ. ಜುಲೈ ತಿಂಗಳಲ್ಲಿ ನಾವು ಮಾಡರ್ನ್ ಹಿಸ್ಟ್ರಿ ಮಾಡ್ತೀವಿ. ಹಾಗೇನೆ ಆಗಸ್ಟ್ ತಿಂಗಳಲ್ಲಿ ಎಕನಾಮಿ ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ದು ಪಾಲಿಟಿ ಬರುತ್ತೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮ್ದು ಸಿಸ್ಯಾಟ್ ನಡೆಯುತ್ತೆ. ಇದಾದ್ಮೇಲೆ ಡಿಸೆಂಬರ್ ಬರುತ್ತೆ. ಸೊ ಡಿಸೆಂಬರ್ ತಿಂಗಳಲ್ಲಿ ನಾವು ಏನ್ಷಿಯಂಟ್ ಹಿಸ್ಟ್ರಿ ಅಥವಾ ಮಿಡಿವಲ್ ಹಿಸ್ಟ್ರಿಯಿಂದ ಯಾವ್ದಾದ್ರು ಟಾಪಿಕ್ಸ್ ಬಿಟ್ಟು ಹೋಗಿದ್ರೆ ಅದನ್ನ ಮುಗಿಸ್ಕೊಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಜನವರಿ ಬರುತ್ತೆ. ಜನವರಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ ಇಂದ ಯಾವ ಟಾಪಿಕ್ಸ್ ಬರುತ್ತೆ ಅದನ್ನ ಮಾಡ್ತಾ ಹೋಗ್ತೀವಿ. ಆಮೇಲೆ ಸೊ ಪಾಲಿಟಿ ಹೇಳಿದ್ನಲ್ಲ, ಎಸ್, ಎನ್ವೈರ್ಮೆಂಟ್, ಆರ್ಟ್ ಅಂಡ್ ಕಲ್ಚರ್, ನೆಕ್ಸ್ಟ್ ಫಿಸಿಕಲ್ ಜಿಯೋಗ್ರಫಿ, ಇವೆಲ್ಲ ನಾವು ರೆಕಾರ್ಡೆಡ್ ಕೊಡ್ತೀವಿ. ಮೇನ್ ಸಬ್ಜೆಕ್ಟ್ ಅನ್ನು ಕೂಡ ರೆಕಾರ್ಡೆಡ್ ಕೊಡ್ತೀವಿ. ಮತ್ತೆ ಹಾಗಾದ್ರೆ ಲೈವ್ ಏನ್ ಮಾಡ್ತಾ ಇದೀರಿ ಸರ್? ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಲೈವ್ ಫೋಕಸ್ ಮಾಡ್ತೀವಿ. ಯಾಕಂದ್ರೆ UPSCನೇ 30-40 ಪ್ರಶ್ನೆಗಳ ಕರೆಂಟ್ ಅಫೇರ್ಸ್ ಅಂತ ಕೇಳುವಾಗ ನಾವು ಮೊದಲು ಕರೆಂಟ್ ಅಫೇರ್ಸ್ ರೆಕಾರ್ಡೆಡ್ ಕೊಡ್ತಾ ಇದೀವಿ. ಬಟ್ ಈ ಸಾರಿ ಕರೆಂಟ್ ಅಫೇರ್ಸ್ ಲೈವ್ ಮಾಡ್ತಾ ಹೋಗ್ತೀವಿ. ಈ ಮೇನ್ಸ್ ತುಂಬಾ ಈಸಿ ಇದೆ, ಅದನ್ನ ನಿಮಗೆ ರೆಕಾರ್ಡೆಡ್ ಕೊಡ್ತೀವಿ. ಸೊ ಈ ತರ ಪ್ರತಿಯೊಂದು ತಿಂಗಳು ಒಂದೊಂದು ಸಬ್ಜೆಕ್ಟ್ ನೀಟಾಗಿ ಮುಗಿಸ್ಕೊಳ್ತಾ ಹೋಗ್ತೀರಿ. ಹಾಗೆ ಫುಲ್ ಟೈಮ್ ಯಾರು ಸ್ಟಡಿ ಮಾಡ್ತಾ ಇರ್ತೀರಿ, ಇದ್ರ ಜೊತೆ ಇನ್ನೂ ಒಂದು ಸಬ್ಜೆಕ್ಟ್ 1 ಅವರ್ ನೋಡೋಕೆ ನಾನು ಹೇಳ್ಕೊಡ್ತೀನಿ. ಉದಾಹರಣೆಗೆ ಮ್ಯಾಪಿಂಗ್ ಆಗಿರ್ಬೋದು. ಮ್ಯಾಪಿಂಗ್ ಡೈಲಿ 1 ಅವರ್ ನೋಡಿದ್ರೆ 2 ತಿಂಗಳು ಬೇಕಾಗುತ್ತೆ. ಕೆಲವೊಂದು ಇಂಡಿಯನ್ ಸೊಸೈಟಿ, ಸೋಷಿಯಲ್ ಜಸ್ಟಿಸ್, ಅದನ್ನೆಲ್ಲ ಮುಗಿಸ್ಕೊಳ್ತೀರಿ. ನೀವು ಒಂದ್ಸರಿ ಜಾಯ್ನ್ ಆದ್ರೆ ಒಂದೊಂದು ಸಬ್ಜೆಕ್ಟ್ ಮುಗಿಸ್ಕೊಳ್ತಾರೆ, ನಾನೇ ಪರ್ಸನಲ್ ಪ್ಲಾನ್ ಮಾಡ್ಕೊಡ್ತೀನಿ ನಿಮ್ಗೆ. ವೀಕ್ಲಿ ಟೆಸ್ಟ್ ಗಳು ನಡೀತಾ ಹೋಗುತ್ತೆ. ನಿಮ್ಗೆ ಒಂದೇ ಜವಾಬ್ದಾರಿ, ಅವತ್ತಿನ ಕ್ಲಾಸ್ ಕೇಳಿ ಅವತ್ತು ನೀವು ನೋಟ್ಸ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದಿಷ್ಟು ಅಂಶಗಳು ನಿಮ್ಗೆ ಗೊತ್ತಿರಲಿ. ಸೊ ಒಟ್ನಲ್ಲಿ UPSC ಜರ್ನಿ ಏನಿದೆಯಲ್ಲ, ಇದೊಂದು ಲಾಂಗ್ ಟರ್ಮ್ ಜರ್ನಿ. ಈ ಲಾಂಗ್ ಟರ್ಮ್ ಜರ್ನಿಯಲ್ಲಿ ನೀವು ಯಶಸ್ವಿ ಆಗ್ಬೇಕು ಅಂದ್ರೆ ನಿಮ್ಮ ಸ್ಟ್ಯಾಮಿನಾ, ನಿಮ್ಮ ಎನರ್ಜಿ, ನಿಮ್ಮ ಫೋಕಸ್ ಎಲ್ಲಾನು ನೀಟಾಗಿ ಹೋಗ್ತಾ ಇರ್ಬೇಕು. ಆಮೇಲೆ ನಮ್ಮ ಕ್ಲಾಸ್ಗಳು ಸೋಮವಾರದಿಂದ ಫ್ರೈಡೇವರೆಗೂ ಇರುತ್ತೆ. ಸ್ಯಾಟರ್ಡೆ ಮತ್ತು ಸಂಡೇ ಯಾವುದೇ ಕ್ಲಾಸಸ್ ಇರಲ್ಲ. ಅವತ್ತು ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಬಹುದು ನೀವು. ಪ್ರತಿ ಮಂಡೇ ವೀಕ್ಲಿ ಟೆಸ್ಟ್ ನಡೆಸ್ತಾ ಹೋಗ್ತೀವಿ. ಆಮೇಲೆ ಈಗ ಒಂದು 3-4 ತಿಂಗಳು ಮೇನ್ಸ್ ಒಂದೊಂದು ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀವಿ ಕ್ಲಾಸ್ ಅಲ್ಲಿ, ಲೈವ್ ಆಗಿ ಜಾಯ್ನ್ ಆಗಿದ್ರೆ. ಸೊ ಆ ತರ ಎಲ್ಲ ನಡೀತಾ ಹೋಗುತ್ತೆ. ಓಕೆ, ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲೇ ಮಾಡ್ಸೋಣ, ಬೇಕಾದ್ರೆ ಅದನ್ನ ವಿಷನ್ ಮ್ಯಾಗಝಿನ್ ಕ್ಲಾಸ್ ಮಾಡ್ತಿರ್ತೀನಲ್ಲ ಆ ಟೈಮಲ್ಲಿ. ಇದಿಷ್ಟು ಓವರ್ ಆಗಿ ಒಂದು ಐಡಿಯಾ. ಈಗ ಪ್ರತಿದಿನ 3 ಅವರ್ ಲೈವ್ ಕ್ಲಾಸ್ ನಡೆಯುತ್ತೆ, 1 ಅವರ್ ರೆಕಾರ್ಡೆಡ್ ನಾವು ನಿಮಗೆ ಕೊಡ್ತೀವಿ. ಸೊ ಇದಿಷ್ಟು ಓವರ್ ಆಲ್ ಆಗಿ UPSC ತಯಾರಿನ ಯಾವ ತರ ನೀವು ಆರಂಭ ಮಾಡಬೇಕು, ಇಲ್ಲಿ ಏನೇನ್ ಇರುತ್ತೆ ಅನ್ನೋದನ್ನ ಎಲ್ಲ ಐಡಿಯಾ ನಾನು ಕೊಟ್ಟಿದ್ದೀನಿ. ಇನ್ನೂ ನಿಮಗೆ ಏನಾದ್ರು ಡೌಟ್ಸ್ಗಳು ಉಳಿದಿದ್ರೆ, ಅಕಸ್ಮಾತ್ ನಾನು ಮಿಸ್ ಮಾಡಿದ್ರೆ ಈ ವಿಡಿಯೋನಲ್ಲಿ ಹೇಳೋದನ್ನ, ನೀವೇನ್ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಬರೀರಿ, ನಾನು ಇನ್ನೊಂದು ವಿಡಿಯೋ ಮಾಡಿ ಕೊಡ್ತೀನಿ. ನಿಮ್ಗೆ ತಯಾರಿ ಮಾಡಬಹುದು. ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಈ ಫೀಲ್ಡ್ ಅಲ್ಲಿ 2-3 ವರ್ಷ ಅಷ್ಟೇ ಇರಿ. ಅದರ ನಂತರ ದಯವಿಟ್ಟು ಈ ಫೀಲ್ಡ್ ಅಲ್ಲಿ ಇರಬಾರ್ದು. ಒಂದು ಜಾಬ್ ಮಾಡ್ತಾ ನೀವು ಈ ಕಡೆ ತಯಾರಿ ಮಾಡ್ಬೇಕು. ಆಯ್ತಾ? ಸೊ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ ಏನಾದ್ರೂ ಕೋರ್ಸ್ ಬಗ್ಗೆ ಮಾಹಿತಿ ಬೇಕಾಗಿದ್ರೆ
ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ, ಎಲ್ಲಾ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತಾರೆ. ಯಾವುದೇ ಡೌಟ್ಸ್ ಇದ್ರೂ ನೀವು ಸಂಕೋಚ ಇಲ್ಲದೆ ಪ್ರಶ್ನೆ ಮಾಡಿ, ನಾವು ಉತ್ತರ ಕೊಡ್ತೀವಿ. ಎಲ್ಲಾ ಡೌಟ್ಸ್ ಕ್ಲಿಯರ್ ಆದ್ಮೇಲೆನೆ ಜಾಯ್ನ್ ಆಗಿ. ಯಾಕಂದ್ರೆ ನಾವು ಪ್ರಾಮಾಣಿಕತೆಯಿಂದ ಒಳ್ಳೆ ಕಂಟೆಂಟ್ ನಿಂದ ನಿಮ್ಮನ್ನ IAS ಮಾಡಿಸ್ಬೇಕಂತಾನೆ ಹೋಗ್ತಾ ಇದೀವಿ. ನಮ್ಮಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ನಿಮಗಾಗಲ್ಲ. ಹಾಗಾಗಿ ಎಲ್ಲಾ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ. ಅರ್ಥ ಆಯ್ತಾ? ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ಸಾರಿ ನೀವು ಜಾಯ್ನ್ ಆದ್ರೆ ನಮ್ ಜೊತೆ 1 ವರ್ಷ ಇರ್ಬೇಕಾಗತ್ತೆ. ಯಾವುದೇ ರೀತಿಯ ರಿಫಂಡ್ ಇರೋದಿಲ್ಲ. ಸೊ ಟೈಮ್ ತಗೊಂಡು ಒಂದ್ 2-3 ದಿನ ಥಿಂಕ್ ಮಾಡಿ, ಒಂದು ವಾರ, ನಮ್ಮಲ್ಲಿ 1 ವರ್ಷ ಬಿಟ್ಟು ಜಾಯ್ನ್ ಆಗಿರೋರು ಇದಾರೆ. 1 ವರ್ಷ ಥಿಂಕ್ ಮಾಡಿ ಇವ್ರು ನಡೆಯುತ್ತೋ ಇಲ್ವೋ ಅಂತ ಹೇಳಿ. ಪ್ಯೂರ್ಲಿ IAS ಅಷ್ಟೇ ಕೋಚಿಂಗ್ ಕೊಡ್ತೀವಿ. ಒಂದ್ಸರ್ ನಾವು KS ನವ್ರು ಏನ್ ಮಾಡೋಣ ಸರ್? ನೀವು KS ಓದ್ತಾ ಇದ್ರೆ, KS ಬರಿಬೇಕು ಅನ್ಕೊಂಡಿದ್ರು ಕೂಡ IAS ತಯಾರಿನೇ ಮಾಡಿ ನಮ್ಮಲ್ಲಿನೇ ಜಾಯ್ನ್ ಆಗಿ, ನಾವು ಗೈಡ್ ಮಾಡ್ತೀವಿ ನಿಮಗೆ. ನೀವು ಕನ್ನಡದಲ್ಲಿ ಬರೆಯೋರಿದ್ರು, ಇಂಗ್ಲಿಷ್ ಬರೆಯೋರಿದ್ರು, ಏನು ಸಮಸ್ಯೆ ಇಲ್ಲ, ಜಾಯ್ನ್ ಆಗಿ ನಾವು ಗೈಡ್ ಮಾಡ್ತೀವಿ ನಿಮ್ಗೆ. ಓಕೆ, ಸೊ ಇದಿಷ್ಟು ಪಾಯಿಂಟ್ಸ್ ನಾನು ಹೇಳ್ತಾ ಇದ್ದೀನಿ. ಯಾರು ತಯಾರಿ ಮಾಡೋರಿದ್ದೀರಿ ಈ ವರ್ಷದ ತಯಾರಿ ಮಾಡೋರಿದ್ದೀರಿ, ನೀವು ನನಗೆ ಕಮೆಂಟ್ ಮಾಡ್ಬೇಕು. ಏನ್ ಕಮೆಂಟ್ ಮಾಡ್ಬೇಕು ಅಂದ್ರೆ, ನಿಮ್ಮ ಜಿಲ್ಲೆಯನ್ನ ಕಮೆಂಟ್ ಮಾಡಿ. ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಿ, ಹಾಗೆ ನಿಮ್ಮ ವಯಸ್ಸು ಎಷ್ಟಿದೆ, ಈಗ ಯಾವ ಡಿಸ್ಟ್ರಿಕ್ಟ್ ಪ್ಲಸ್ ಏಜ್. ಉದಾಹರಣೆಗೆ ಈಗ ಬೆಳಗಾವಿ, ನಂದು ವಯಸ್ಸು 30. ಈ ತರ ಒಂದು ಕಮೆಂಟ್ ಮಾಡಿರಿ, ನನಗೆ ಗೊತ್ತಾಗ್ಲಿ ಯಾವ ಜಿಲ್ಲೆ ವಿದ್ಯಾರ್ಥಿಗಳು ಜಾಸ್ತಿ ಇದಾರೆ ಅಂತ. ಅರ್ಥ ಆಯ್ತಾ? ಇದಿಷ್ಟು ಓವರ್ ಆಲ್ ಆಗಿ UPSC ಬಗ್ಗೆ ಮಾಹಿತಿ. ಮತ್ತೆ ಸಿಗೋಣ. ಚೆನ್ನಾಗಿ ಓದ್ಕೊಳ್ಳಿ. ಇದೊಂದು ಲಾಂಗ್ ಜರ್ನಿ ಇದೆ. ಯಾಕಂದ್ರೆ ಇಲ್ಲಿ ಆಫೀಸರ್ ಆಗ್ತೀರಿ ನೀವು. ಯಾಕೆ UPSC ಇಷ್ಟು ಡಿಫಿಕಲ್ಟ್ ಮಾಡ್ತಾ ಇದ್ರೆ, DC ಒಂದು ಸಾರಿ DC ಆದ್ರೆ ನೀವು ಜೀವನ ಪೂರ್ತಿ ಒಬ್ಬ ಮಿನಿಸ್ಟರ್ ಇದ್ದ ಹಾಗೆ. ಓಕೆ, ಸೊ ಹಾಗಾಗಿ UPSC ಲೆವೆಲ್ ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದೆ, ನಾವು ರೆಡಿ ಆಗೋಣ. ಯಾವುದಕ್ಕೂ ಹೆದರೋದು ಬೇಡ, ಸಂಕೋಚ ಬೇಡ. ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನೀವು ಮಾಡಬಹುದು. ನೆನ್ಪಿಟ್ಕೊಡ್ರಿ, ಯಾರು ಬಳಿ ಗಟ್ಸ್ ಇರುತ್ತೆ ಅವರು ಮಾತ್ರ ಏನ್ ಮಾಡ್ತಾರಂದ್ರೆ ಗ್ಲೋರಿ ಹೊಳಿತಾರೆ, ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ತಾರೆ. ಬನ್ನಿ, ಈ ಫೀಲ್ಡ್ ಬಂದ್ರೆ ನಾವು ಗೈಡ್ ಮಾಡ್ತೀವಿ ನಿಮಗೆ. ರೆಡಿ ಆಗ್ತೀರಿ, ನಿಮ್ಮಿಂದ ಸಾಧ್ಯ ಇದೆ. ಸೊ ಮರೀದೆ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ವಯಸ್ಸನ್ನ ಕಮೆಂಟ್ ಮಾಡಿರಿ. ಹಾಗೇನೆ ಡಿಗ್ರಿ ಬ್ಯಾಕ್ ಗ್ರೌಂಡ್ ಕೂಡ ಒಂದು ಕಮೆಂಟ್ ಮಾಡಿ ನೋಡೋಣ, ಯಾವ ಡಿಗ್ರಿ ಅವರು ಈ ವಿಡಿಯೋನ ನೋಡಿದ್ರಿ ಅಂತ. ಸರಿನಾ? ಒಳ್ಳೇದಾಗ್ಲಿ. ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಶುಭಾಶಯ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ನಿಮ್ಮಿಂದ ಸಾಧ್ಯ ಇದೆ, ಮರಿಬೇಡಿ. ಯು ಆರ್ ಅನ್ಸ್ಟಾಪಬಲ್. ಯು ಶುಡ್ ಬಿ ಆಲ್ವೇಸ್ ರಾಕಿಂಗ್. ನಮಸ್ಕಾರ.